الحمد لله رب العالمين. اللهم صل على سيدنا محمد وعلى آل سيدنا محمد وبارك وسلم عليه وعلى آله. ಸುದೀರ್ಘವಾಗಿ ಭಾಷಣ ಮಾಡಬೇಕಾದಂತಹ ಒಂದು ಅವಸ್ಥೆಯಲ್ಲಿಲ್ಲ. ಅಲ್ಹಮ್ದುಲಿಲ್ಲಾಹ್, ಮತ್ತೊಮ್ಮೆ ಈ ರಕ್ಕಸಗಿ ಎಂಬ ಮಾದರಿಯಾದಂತಹ ಈ ಊರಿನಲ್ಲಿ ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷವಾದ ಸಾನ್ನಿಧ್ಯವನ್ನು ಪಡೆದಿರುವಂತಹ, ಈ ಊರನ್ನು ಊರಾಗಿಸಲು ಪ್ರಯತ್ನ ಪಡುತ್ತಿರುವಂತಹ ಹಿರಿಯರು, ನಮ್ಮ ಸಹೋದರ ಧರ್ಮದ ಹಲವು ನಾಯಕರುಗಳು, ಈ ಸಮಾಜಕ್ಕೆ ದೊಡ್ಡ ಸೇವೆಗಳನ್ನು ಕೊಟ್ಟಂತಹ ಹಲವಾರು ಅಧಿಕಾರಿಗಳು, ಹಾಗೇನೆ ಹಲವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲ ಅಧಿಕಾರಿಗಳ ಎಲ್ಲ ಅತಿಥಿಗಳನ್ನು ಸ್ಮರಿಸುತ್ತಾ, ಇಲ್ಲಿ ನನ್ನನ್ನು ಕೇಂದ್ರ ಬಿಂದುಗಳಾಗಿ ಆಲಿಸುತ್ತಿರುವಂತಹ ಈ ಊರಿನ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ಜನರಿಗೂ ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲ ರೀತಿಯಾದಂತಹ ದೀರ್ಘಾಯುಷ್ಯ, ಆಫಿಯತ್, ಆರೋಗ್ಯ, ಸರ್ವ ರೀತಿಯಾದಂತಹ ಸಮೃದ್ಧಿ, ಸಮಾಧಾನವನ್ನು ಕೊಟ್ಟು ಕರುಣಿಸಲಿ. ನಾನಂತೂ ಇವತ್ತು ನಾನು ಸಿಟ್ಟಿನಿಂದ ಮಾತಾಡ್ತಾ ಇಲ್ಲ, ಆಯ್ತಾ? ಹಾಗೇನು ತಿಳ್ಕೊಳ್ಬೇಡಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಿಟ್ಟು ಮಾಡೋದು ಇಷ್ಟನೂ ಅಲ್ಲ. ನಾನು ಇವತ್ತು ಮಧ್ಯಾಹ್ನ ಕಲಾದಿಗೆಯಲ್ಲಿ ಪ್ರೋಗ್ರಾಮ್ ಇತ್ತು, ಬೆಳಿಗ್ಗೆ ಮತ್ತೊಂದು ಪ್ರೋಗ್ರಾಮ್ ಇತ್ತು. ಅದು ಮುಗಿದು ಸಂಜೆ 6 ಗಂಟೆಗೆ ದಾರಿಯಲ್ಲಿ ಹೋದೆ. ಮತ್ತೆ ಇಳಕಲ್ನಲ್ಲಿ ಹೋಗಿ ಅಲ್ಲಿ ಇಳಕಲ್ನಲ್ಲಿ ಮೀಲಾದ್ ಪ್ರಯುಕ್ತ ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಂತಿ ಸಭೆ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಹೇಳುವಷ್ಟರಲ್ಲಿ ನಮ್ಮ ಅಮೀನ್ ಸಾಬ್ ಫೋನ್ ಮಾಡಿದ್ರು. ಮತ್ತೆ ಅದು ಬಿಟ್ಟು ಈ ಕಡೆ ಬಂದಿರೋದು. ನಂತರ ಅಷ್ಟರಲ್ಲಿ 2 ಮನೆಯಿಂದ ಅರ್ಜೆಂಟ್ ಆಗಿ ನೀವು ಬರಲೇಬೇಕು, ಇವತ್ತಿನ ರಾತ್ರಿಯ ಒಂದು 10 ನಿಮಿಷ ಆದ್ರೂ ಮಾತಾಡಿ ಹೋಗ್ತೇನೆ ಅಂತ ಹೇಳುವಾಗ, ಇಲ್ಲ ರಕ್ಕಸಗಿಯವರು 6:15ಗೆ ನನಗೆ ಅಲ್ಲಿಗೆ ಕರೆದಿದ್ದಾರೆ, ನಾನು 6:15ಗೆ ಹೋಗಿ ಒಂದು 8:15ಗೆ ವಾಪಸ್ ಬಂದು ಬಿಡ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಬಂದಿರೋದು. ಇಲ್ಲಿ ಬಂದು ಕೂತಾಗಲ್ಲ ನಿಮ್ಮ ಕಾರ್ಯಕ್ರಮ ಅಲ್ಹಮ್ದುಲಿಲ್ಲಾಹ್, ಆದರೂ ಚಲೋ ಇದೆ. ಮಕ್ಕಳು ಚಲುವಾಗಿ ಮಾತಾಡಿದರು. ಅವರಿಗೆ ಆಗುವ ರೀತಿಯಲ್ಲಿ, ಆ ಮಕ್ಕಳಿಗಿಂತ ಮೈನ್ ಆಗಿ ಆ ಮಕ್ಕಳನ್ನು ಕಲಿಸಿದಂತ ಯಾರ್ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅವರಿಗೆ ನಾನು ಫಸ್ಟ್ ಸಂತೋಷಗಳನ್ನು ಹೇಳ್ತಾ ಇದ್ದೆ. ಆ ಮಕ್ಕಳು ಅವರ ಪ್ರಯತ್ನ ಮಾಡಿದ್ದಾರೆ, ಅದರ ಹಿಂದೆ ದುಡಿದವರು ಯಾರು ಅಂತ ಈಗ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಹಜರತ್ಗಳಿರ್ಬೋದು, ಯಾವುದಾದ್ರೊಂದು ಮನೆಯಲ್ಲಿರುವ ಟೀಚರ್ಗಳು ಇರಬಹುದು, ಅವರಿಗೆ ಅಲ್ಲಾಹು ಬರಕತ್ತನ್ನು ಕೊಡಿ. ಇಲ್ಲಿರುವ ಅತಿಥಿಗಳು ಕೂಡ ಅವರಿಗೆ ಆಗುವ ರೀತಿಯಲ್ಲಿ ಒಳ್ಳೆಯ ಮೆಸೇಜ್ ಅನ್ನು ಕೂಡ ಹೇಳಿದ್ದಾರೆ. ಎಲ್ಲ ಅತಿಥಿಗಳಿಗೆ ನೀವು ಅಲ್ಲಿ ಬರೋದು ಸುಲಭ, ಅಲ್ಲಿ ಬರ್ತೀರಿ ಅಲ್ಲ, ಅದು ಸುಲಭ. ಇಲ್ಲಿ ಬರುವಾಗ ಮಸಲು ಹಿಡಿದು ಇಲ್ಲಿ ಬರ್ಬೇಕು, ಎದ್ದು ನಿಂತರೆ ನೀವು ನೋಡ್ತೀರಿ ಏನ್ ಮಾಡ್ತಿದ್ದೀರಿ ಅಂತ, ಗೊತ್ತಾಯ್ತಲ್ಲ? ಅದಕ್ಕೆ ಇಲ್ಲಿ ಬರೋದು ಸ್ವಲ್ಪ ಕಷ್ಟ. ದೊಡ್ಡ ಸಿಗುತ್ತೆ, ಆದ್ರೆ ಕೂರುವಾಗ ಕಷ್ಟ. ಇಲ್ಲಿ ಮಸಲು ಹಿಡಿದು ಬರ್ಬೇಕು. ಹೇಗಾದ್ರೂ ಫೋನ್ ನೋಡಿದ್ರೆ ಏನಪ್ಪ ಫೋನ್ ನೋಡ್ತಾ ಇದ್ದಾನೆ, ಹೇಗಾದ್ರೂ ಹೀಗೆ ಮಾಡಿದ್ರೆ ನಿಮ್ಮ ಕಣ್ಣಲ್ಲಿ ಇಲ್ಲಿಗೆ ಬರುತ್ತೆ. ಯಾರಾದ್ರೂ ಕೂಡ ಅಲ್ಲಿ ಗಡದ ಬರ್ಬೇಕಾಗುತ್ತೆ, ಗೊತ್ತಾಯ್ತಲ್ಲ? ಅದಕ್ಕೆ ಆ ಒಂದು ಸ್ಟೇಜ್ ಫೀಲಿಂಗ್ ಮೇಲೆ ಎಷ್ಟೊಂದು ಕೂರೋದು ಮಸಿಲ್ ಪೇನ್ ಆಗುತ್ತೆ ಅಲ್ವಾ? ಈಗ ನಾಳೆ ಬೆಳಿಗ್ಗೆ ನಾನು ದೊಡ್ಡ ಸ್ಥಿತಿ ಹೇಳ್ತಾ ಇರೋದಲ್ಲ, ಬೆಳಿಗ್ಗೆ 3 ಗಂಟೆಗೆ ಪ್ರೋಗ್ರಾಮ್ ಇದೆ. ಇವತ್ತು ಬೆಳಿಗ್ಗೆ 3:15ಗೆ ಪ್ರೋಗ್ರಾಮ್ ಇದೆ, ನಂತರ 7:15ಗೆ ಒಂದು ಪ್ರೋಗ್ರಾಮ್ ಇದೆ, ನಂತರ 10:15ಗೆ ನಮ್ಮ 8:15ಗೆ ಹುನಗುಂದ KSRTC ಇದೆ, ಹಾಗೇನೆ 11 ಗಂಟೆಗೆ ಇಳಕಲ್ KSRTC ಪ್ರೋಗ್ರಾಮ್ ಇದೆ. ಅದರ ಮಧ್ಯದಲ್ಲಿ ನಮ್ಮ ಇಳಕಲ್ದು ದೊಡ್ಡ ಪ್ರೋಗ್ರಾಮ್ ಗೊತ್ತಲ್ವಾ, ಜುಲೂಸ್ ರ್ಯಾಲಿ ಕಾರ್ಯಕ್ರಮ ಇದೆ. 12:45ಗೆ ದನ್ನೂರ್ಗೆ ಹೋಗ್ಬೇಕು. ಅದರ ನಂತರ ವಾಪಸ್ ಬಂದು ಮಗರಿಬಿಗೆ ಬಾದಾಮಿ ಹೋಗ್ಬೇಕು. ಜಾಲಿಯಾಣದಲ್ಲಿ ರಾತ್ರಿ ಪ್ರವಚನ ಇದೆ. ಸುದೀರ್ಘವಾಗಿ ನನ್ನ ಮನೆಯಿಂದ ಸುಮಾರು ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇದ್ದೇನೆ. ನಿದ್ರೆ ಚಲ ಬರ್ತಾ ಇಲ್ಲ, ಹಾಗೇನೆ ಕೈಕಾಲುಗಳಲ್ಲೆಲ್ಲ ನೋವುಗಳು ಬರುವಾಗ ನಾರ್ಮಲ್ ಆಗಿ ಎಷ್ಟೊಂದು ಕೂರುವುದು, ಗೊತ್ತಾಯ್ತಲ್ಲ? ಆದರೂ ಕೂಡ ನಾನು ಇಲ್ಲಿ ಕೂತು ನಂದೇ ಆದಂತಹ ರೀತಿಯಲ್ಲಿ ಇದರ ಸಂತೋಷವನ್ನು ಪಡ್ತಾ ಇದ್ದೆ. ಕಾರಣ ಸಣ್ಣ ಮಕ್ಕಳು, ಅವರ ಕೈಯಲ್ಲಿ ನಾಳೆ ಈ ಸಮಾಜ ಬರುವುದು, ಅವರು ಈ ನಾಳೆ ನಾಯಕರಾಗಬೇಕಾದವರು, ಹಿರಿಯರು ಅವರ ಮಾರ್ಗದರ್ಶನಗಳನ್ನು ಕೊಡುವಾಗ ಮಾತ್ರ ಅಲ್ಲ. ರಕ್ಕಸಗಿ ನಮಗೆ ಮುಂಚೆನೂ ಕೂಡ ಪರಿಚಯ ಇದೆ ಅಲ್ವಾ? ರಕ್ಕಸಗಿಗೆ ಪ್ರೋಗ್ರಾಮ್ಗೆ ಮಾತ್ರ ಅಲ್ಲ ನಾನು ಬಂದಿರೋದು, ಮುಂಚೆಯೂ ಕೂಡ ಹಲವು ಬಾರಿ ಬೈಕ್ಗಳಲ್ಲಿ, ಕಾರುಗಳಲ್ಲಿ ಆ ಕಡೆ ಈ ಕಡೆ ಓಡಾಡುವಾಗೆಲ್ಲ ಇಲ್ಲೇ ಮಂದಿಯೆಲ್ಲ ನೋಡುವಾಗ ಮಾತಾಡಿಸ್ತಾ ಇರ್ತಾರೆ. ಅಮೀನ್ ಕಡೆದಲ್ಲಿ ಒಬ್ಬರು ಬಂದು ಒಂದ್ಸತಿ ಮಾತಾಡಿದ್ರು, ಅದರಲ್ಲಿ ನೀವು ಅವತ್ತು ನಮ್ಮ ರಕ್ಕಸಗಿಯಲ್ಲಿ ಬಯಾನ್ ಕೊಟ್ಟವರೆಲ್ಲ ಅಂತೇಳಿ ಮಾತಾಡಿಸಿದ್ರು. ಅದು ಹೇಳುವಾಗ ಒಂದು ಸಂತೋಷ, ಬಯಾನ್ ನೆನಪಿದೆಯಲ್ಲ ಅಂತೇಳಿ. ನಾನೀಗ ಫಸ್ಟ್ ಒಂದು ಪ್ರಶ್ನೆ ಹಾಕಿ ನನ್ನ ಭಾಷಣವನ್ನು ಮಾತಾಡೋದು, ಗೊತ್ತಾಯ್ತದೆ? ಸುದೀರ್ಘವಾಗಿ ಅಂತೂ ನಾನು ಭಾಷಣ ಮಾಡಲ್ಲ. 10 ಗಂಟೆಗಂತೂ ನಮ್ಗೆ ವಾಪಸ್ ಹೋಗ್ಲೇಬೇಕು, ಹೌದಲ್ವ? 9:30 ಆಯ್ತು ಇನ್ಶಾ ಅಲ್ಲಾಹ್. ಸ್ವಲ್ಪ ಮಾತಾಡಿದರೆ ಸ್ವಲ್ಪ ಸ್ವೀಟ್ನೆಸ್ ಸಿಗುತ್ತೆ, ಹೌದಲ್ವ? ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಹಳ್ಳಿ ಕಾರ್ಯಕ್ರಮ ಅಂತ ನನಗೆ ಬಹಳ ಖುಷಿಯಾಗಿದೆ. ಎಲ್ಲರೂ ಕೂಡ ಪೂರ್ಣ 100ಕ್ಕೆ 100 ಸರ್ಟಿಫಿಕೇಟ್ ಕೊಟ್ಟೆ ನನ್ನ ಮಾತು ಪ್ರಾರಂಭಿಸ್ತೇನೆ. ಆ ಪ್ರಾರಂಭಿಸುವುದು ಏನು ಅಂತ ಹೇಳಿದ್ರೆ, ಕಳೆದ ವರ್ಷ 1.5 ತಾಸು ಭಾಷಣ ಮಾಡಿದ್ದೇನೆ ಅಲ್ವಾ? ಏನಾದ್ರೂ ಚೇಂಜಸ್ ಇತ್ತ? ಅಲ್ಲ, ಸುಮ್ಮನೆ ಜಡಬಡ ಬ್ಯಾಂಕಿಗೆ ಹೋಗಿರೋದು ಮಾತ್ರ, ಹೌದಾ? ಏನಾದ್ರೂ ಚೇಂಜಸ್ ಇತ್ತ? ಏನಾದ್ರೂ ಹೊಸದೇನಾದ್ರೂ ಕೇಳ್ತಿದ್ದೀರಾ? ಐ ಆಮ್ ನಾಟ್ ರೇಡಿಯೋ, ಐ ಆಮ್ ಟಾಕಿಂಗ್ ಟು ಯು, ಕಮ್ಯುನಿಕೇಟ್ ವಿತ್ ಮೀ. ಏನು ಹೇಳಿ, ಏನಾದ್ರೂ ಹೇಳಿ. ನಾನು
ನಾನು ಭಾಷಣ ಮಾಡ್ತಾ ಇಲ್ಲ, ಈಗ ನಾನು ಭಾಷಣ ಪ್ರಾರಂಭಿಸೇ ಇಲ್ಲ. ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಏನಾದ್ರೂ ಚೇಂಜಸ್ ಇತ್ತಾ? ಇಲ್ಲ. ಹಾಗಾದ್ರೆ ಇವತ್ತು ಕೂಡ ಭಾಷಣ ಇಲ್ಲದೇನೆ ಏನು ಪ್ರಯೋಜನ? ಒಬ್ಬನೇ ಕಾಲದಲ್ಲಿ ಒಬ್ಬ ಬಂದು ಹೇಳಿದ್ರಂತೆ ಭಾಷಣಕ್ಕೆ ಮುಂಚೆ, ನಾನು ಇವತ್ತು ಭಾಷಣ ಮಾಡಲಿಕ್ಕಿರುವಂತಹ ವಿಷಯ ಏನು ಗೊತ್ತಾ? ಆಗ ವೇದಿಕೆಯಲ್ಲಿರುವವರೆಲ್ಲ ಗೊತ್ತು ಗೊತ್ತಂತ, ಮತ್ತೆ ನಾನು ಭಾಷಣ ಮಾಡ್ತಾ ಇರೋದಂತ ಅವನು ವಾಪಸ್ ಬರುವ ವರ್ಷ ಹೇಗೋ ಕರ್ಕೊಂಡು ಬಂದು ಭಾಷಣ ಮಾಡುವಾಗ, ನಾನಿವತ್ತು ಭಾಷಣ ಮಾಡುವಂತಹ ವಿಷಯ ಏನು ಗೊತ್ತಾ ಅಂತ ಕೇಳುವಾಗ, ಕಳೆದ ವರ್ಷ ಗೊತ್ತು ಅಂತ ಆಗ ಎಲ್ಲರೂ ಹೋದ್ರಲ್ವಾ? ಆಗ ಈ ವರ್ಷ ನಾನು ಭಾಷಣ ಮಾಡಲು ಬಯಸುವಂತಹ ವಿಷಯ ಏನು ಅಂತ ಗೊತ್ತಾ? ಹಾಗೆಲ್ಲರೂ ಕೂಡ ಗೊತ್ತಿಲ್ಲ ಸಾಬ್, ಗೊತ್ತಿಲ್ಲ ಸಾಬ್. ಗೊತ್ತಿಲ್ಲದವರಿಗೆ ಹೇಳಿ ಏನು ಪ್ರಯೋಜನ ಅಂತ ಅವತ್ತು ಕೂಡ ಹೋಗ್ಬಿಟ್ರೆ, ನಂತರ 3ನೇ ಬಾರಿ ಇವನ್ನ ಹೀಗೆ ಬಿಟ್ಟರೆ ಸರಿಯಾಗಿಲ್ಲ ಅಂತ ಹೇಳಿ ಬರುವ ವರ್ಷ ಕೂಡ ಕರ್ಕೊಂಡು ಬಂದಾಗ ಮುಂಚೆನೆ ಪ್ಲಾನ್ ಮಾಡಿದ್ವಿ, ನೀವು ಇಷ್ಟು ಮಂದಿ ಗೊತ್ತಿಲ್ಲ ಅಂತ ಹೇಳಿ, ಇಷ್ಟು ಮಂದಿ ಗೊತ್ತಿದೆ ಅಂತ ಹೇಳಿ. ಗೊತ್ತಾಯ್ತಲ್ಲ? ಇವನು ಸ್ಪೀಚ್ ಚಾಲು ಮಾಡೋಣ, ನಾನು ಇವತ್ತು ಹೇಳಲಿಕ್ಕಿರುವಂತಹ ಭಾಷಣ ಏನು ಗೊತ್ತಾ? ಆಗ ಸ್ವಲ್ಪ ಮಂದಿ ಗೊತ್ತಿಲ್ಲ, ಸ್ವಲ್ಪ ಮಂದಿ ಗೊತ್ತಿಲ್ಲದವರಿಗೆ ಗೊತ್ತಿರೋರು ಹೇಳ್ಕೊಡಿ, ನಾನು ಮುಗಿಸ್ತೇನೆ, ಅಸಲಾಮ್ ಅಲೈಕುಂ. ಗೊತ್ತಾಯ್ತಲ್ಲ? ಆ ರೀತಿ ಆಗಬಾರ್ದು. ಗೊತ್ತಾಯ್ತಲ್ಲ? ವಿಶಾಲ ಗೊತ್ತಿರುವುದನ್ನು ಏನ್ ಹೇಳ್ಬೇಕು? ಗೊತ್ತಿದೆ ಅಂತ ಹೇಳ್ಬೇಕು. ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ಬೇಕು. ಗೊತ್ತಿಲ್ಲದೆ ಇರುವುದನ್ನು ಗೊತ್ತಿದೆ ಅಂತ ಹೇಳಿದರೆ ಗೊತ್ತಿರುವುದು ಕೂಡ ಗೊತ್ತಾಗದೆ ಹೋಗುತ್ತೆ. ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಗೊತ್ತಿರುವುದನ್ನು ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ಬೇಕು. ಗೊತ್ತಿಲ್ಲದಿರುವುದನ್ನು ಗೊತ್ತಿದೆ ಅಂತ ಹೇಳಿದ್ರೆ ಗೊತ್ತಿರುವುದು ಕೂಡ ಗೊತ್ತಾಗದೆ ಹೋಗುತ್ತೆ. ಗೊತ್ತಾಗುತ್ತಾ? ಇಲ್ಲ. ಸ್ವಲ್ಪ ಮೈಂಡ್ ವಾಶ್ ಮಾಡ್ಬೇಕಂದ್ರೆ ಸ್ವಲ್ಪ ನಿದ್ದೆ ಬಂದಿದೆ ಅಂತ ಅರ್ಥ, ಅಥವಾ ಊಟದ ಏನಾದ್ರು ಸ್ಮೆಲ್ ಬಂದಿದೆ ಇಲ್ಲ. ನಾನಿವತ್ತು ಮಾತನಾಡುವಂತ ವಿಷಯ ಏನು ಗೊತ್ತಾ? ಗೊತ್ತಾಗುತ್ತಿಲ್ವಾ? ವಿಶ್ವ ಪ್ರವಾದಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಕೆಲವೊಂದು ಘಟನೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಏನು ಮಾತಾಡ್ತಾರೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರೂ ಹೇಳಿದ್ರು, ಮಕ್ಕಾದಲ್ಲಿ ಹುಟ್ಟಿದ್ರು, ಮದೀನಾದಲ್ಲಿ ಅವರು ಹೊರತಾದ್ರು, 63 ವರ್ಷ ಬದುಕಿದ್ರು. ಅವರ ತಾಯಿ ಹೆಸರು ಬೀವಿ ಆಮಿನಾ, ಅವರ ತಂದೆ ಹೆಸರು ಅಬ್ದುಲ್ಲಾ. ಅವರು ಹುಟ್ಟಿ 6 ವರ್ಷ ಆಗುವವರಲ್ಲಿ ಅವರ ತಾಯಿ ಕೂಡ ತೀರಿ ಹೋದರು. ಹುಟ್ಟುವಾಗಲೇ 4 ತಿಂಗಳ ಹೊಟ್ಟೆಯಲ್ಲಿ ಇರುವಾಗಲೇ ಅವರ ತಂದೆ ಕೂಡ ಹೊರತಾದ್ರು. ಎಲ್ಲರಿಗೂ ಕೂಡ ಗೊತ್ತು. ಇದು ಮಾತ್ರ ಅಲ್ಲ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಆಜಾನ್ನಲ್ಲಿ ನಾವು ಕೇಳ್ತಾ ಇರ್ತೇವೆ, ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಅಂತ ಹೇಳ್ತೇವೆ. ಆ ಮುಹಮ್ಮದರ್ ರಸೂಲುಲ್ಲಾಹ್ ಅಂತ ಹೇಳಿದ್ರೆ ಏನು? ಇಟ್ಸ್ ಎ ಫೀಲಿಂಗ್. ಇದೊಂದು ಫೀಲಿಂಗ್ ಆಗಿ ನಮಗೆ ಬರಬೇಕು. ಬಯಾನ್ಗಳು ಇದು ಈ ಪ್ರೋಗ್ರಾಮೇ ಬೇಕಂತಿದೆಯಾ? ನೀವು ಜಸ್ಟ್ ಯೂಟ್ಯೂಬ್ ನಲ್ಲಿ ಹೊಡೆದು ನೋಡಿ. ಇಂಗ್ಲಿಷ್ ನಲ್ಲಿ ಬೇಕಾ? ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಬೇಕಾ? ಕನ್ನಡದಲ್ಲಿ. ಉರ್ದುನಲ್ಲಿ, ಉರ್ದು ಎಲ್ಲ ಭಾಷೆಯಲ್ಲಿ ಇದೆ. ಮತ್ತೆ ಕಿಲ್ಲೆ ಪ್ರವಚನ ಮಾಡ್ತಾ ಇರೋದು ಇದು ಈ ಊರಿನ ಒಂದು ಫೀಲಿಂಗ್ ಆಗಿ ಬದಲಾಗಬೇಕು. ಮುಖಾಮುಖಿ ಮಾತನಾಡುವಾಗ ಒಂದು ಫೀಲಿಂಗ್ಸ್ ಇದೆ. ಅಲ್ಲಾಮ ಇಕ್ಬಾಲ್ ಕೇಳಿದ್ರು, ಡಾಕ್ಟರ್ ಅಲ್ಲಾಮ ಇಕ್ಬಾಲ್ ಕೇಳಿದ್ರು, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಿದ್ದಾರೆ ಅಂತ. ಎಲ್ಲರೂ ಹೇಳಿದ್ರು ಮದೀನಾದಲ್ಲಿ ಅಂತ. ಇಕ್ಬಾಲ್ ಹೇಳಿದ್ರು ಮದೀನಾದಲ್ಲಿ ಎಲ್ಲ, ಸತ್ಯ ವಿಶ್ವಾಸಿಯ ಹೃದಯದಲ್ಲಿದ್ದಾರೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದಕ್ಕೆ ನಿಮ್ಮೆಲ್ಲರ ಹೃದಯದಲ್ಲಿ ಯಾರಿರಬೇಕು? ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರಬೇಕು. ಹಿಂದೂಗಳಾದರೆ ಅವರದೇ ಆದಂತಹ ಧರ್ಮಗುರುಗಳು ಇರ್ತಾರೆ. ನಾನೀಗ ಹಿಂದೂ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ, ಯಾಕಂದ್ರೆ ನಾನು ಹಿಂದೂ ಧರ್ಮದ ಬಗ್ಗೆ ಕಲಿತಿಲ್ಲ. ಕೆಲವೊಬ್ಬರು ಸೌಹಾರ್ದತೆಯ ಬಗ್ಗೆ ಮಾತಾಡ್ತಾರೆ, ಅವನೇ ಸೌಹಾರ್ದತೆಯ ವರ್ತಿಸಲ್ಲ. ಗೊತ್ತಾಯ್ತಲ್ಲ? ಈಗ ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡಿದ್ರೆ ಹೇಗಿರುತ್ತೆ? ನನ್ಗೆ ಏನೂ ಗೊತ್ತಿಲ್ಲ. ಅವರಲ್ಲಿ ದೇವರುಗಳಿದ್ದಾರೆ, ಅವರು ಕೈ ಮುಗಿತಾರೆ, ಅವರ ಹೆಸರುಗಳು ಸುಮಾರು ಇದೆ ಅಂತ ನನಗೆ ಗೊತ್ತು. ಸ್ಕೂಲಲ್ಲಿ ಅಲ್ಪ ಸ್ವಲ್ಪ ಕಲಿತಿದ್ದೇನೆ. ಈಗ ಮೊನ್ನೆ ಗಣೇಶನ ಉತ್ಸವ ನಡೆಯಿತು, ಕೃಷ್ಣ ಜಯಂತಿ ನಡೆಯುತ್ತೆ, ರಾಮನವಮಿ ನಡೆಯುತ್ತೆ, ಅಂತ ಪ್ರೋಗ್ರಾಮ್ಗಳಿರುತ್ತೆ. ಗೊತ್ತಾಯ್ತಲ್ವಾ? ಅದಕ್ಕೆ ಆ ರೀತಿ ನಾವು ಮುಸ್ಲಿಮರಾಗಿ ನಾನೇನು ಮಾಡಬೇಕು? ನನ್ನ ಧರ್ಮದ ಬಗ್ಗೆ ಗೊತ್ತಿರೋದು ಮಾತ್ರ ಹೇಳ್ಬೇಕು. ಗೊತ್ತಿಲ್ಲದೆ ಇರುವವರು ಗೊತ್ತಿಲ್ಲದೆ ಇರುವಂತ ವಿಷಯದ ಬಗ್ಗೆ ಮಾತಾಡುವಾಗ ಇಲ್ಲಿ ಜಗಳಗಳು ಸ್ಟಾರ್ಟ್ ಆಗುವುದು. ನಾನು ಹೇಳುವುದು ನೀವು ಎಷ್ಟು ಮಾತ್ರ ಅರ್ಥ ಮಾಡ್ತೀರಾ ಅಂತ ನನ್ಗೆ ಗೊತ್ತಾಗಲ್ಲ. ಇಸ್ಲಾಮಿನ ಕಾರ್ಯಗಳು ಉಲಮಾಗಳು ಮಾತಾಡಬೇಕು. ಅವರವರ ಧರ್ಮಗಳ ಗುರೂಜಿಗಳು ಅವರವರ ಧರ್ಮಗಳು ಮಾತಾಡಿದರೆ ಇಲ್ವಾ ಸಮಾಜದಲ್ಲಿ ಯಾವತ್ತೂ ಕೂಡ ತೊಂದರೆಗಳಾಗಲ್ಲ. ಯಾವಾಗ ರಾಜಕೀಯದವರು ಅಥವಾ ಹಣವಂತರು ಊರಿನಲ್ಲಿ ದೊಡ್ಡಸ್ತಿಕೆ ಮಾಡುವವರು ಧರ್ಮದ ಮುಂದೆ ಬಂದು ಧರ್ಮ ಅಂತ ಮಾತಾಡಲು ಚಾಲು ಮಾಡಿದ್ರ, ಅವರಿಗೆ ಧರ್ಮ ಗೊತ್ತಿರುವುದೂ ಇಲ್ಲ, ಅದರ ಧರ್ಮದ ಹೆಸರಿನಲ್ಲಿ ಅವರಿಗೆ ಒಳ್ಳೆ ಫೇಸ್ ಬೇಕಾಗುತ್ತೆ. ಗೊತ್ತಾಯ್ತದೆ? ಅಲ್ಲಿ ಅಪಘಾತ ಸಂಭವಿಸ್ತಾ ಇರೋದು. ನನ್ನ ಈ ಭವ್ಯವಾದ ಭಾರತ, ಈ ಭಾರತದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದರೆ ಸುದೀರ್ಘವಾಗಿ ಮಾತಾಡ್ಬೇಕು. ಒಂದಿನ ನಾನು ಅದರ ಬಗ್ಗೆ ಮಾತನಾಡಲಿಕ್ಕೆ ಬರುತ್ತೇನೆ. ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಈ ಭಾರತ ಈ ರೀತಿ ಭವ್ಯವಾಗಿ ನೆಲೆ ನಿಲ್ಲಲು ಕಾರಣ ಯಾವುದೇ ರಾಜಕೀಯದ ಒಬ್ಬ ನಾಯಕನ ಅಥವಾ ಅವರದ್ದು ಒಂದು ಪ್ರಯತ್ನ ಮಾತ್ರ ಇಲ್ಲ, ಇಲ್ಲಿಯ ಜನಸಾಮಾನ್ಯರ ಒಂದು ಕಠಿಣವಾದ ಪ್ರಯತ್ನ. ಗ್ರಾಮಗಳಲ್ಲಿರುವಂತಹ ಸೌಹಾರ್ದತೆ,
ಭಾವಗಳ ಐಕ್ಯತೆ. ಭಾವಗಳು ಯಾವತ್ತೂ ಕೂಡ ಐಕ್ಯ ಆಗಲ್ಲ, ಆದ್ರೂ ಐಕ್ಯವಾಗಿ ಹೋಗ್ಬೇಕಾಗುತ್ತೆ. ಸಹೋದರರು ಅಂತ ಹೇಳಿದ್ರೇನು? ಸಹ ಉದರ ಅಂದ್ರೆ ಎಲ್ಲರೂ ಕೂಡ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರೋದ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರುವುದೆಂಬ ಭಾವನೆ ನಮ್ಮಲ್ಲಿ ಹುಟ್ಟಬೇಕು. ಆ ಭಾವನೆ ಹಳ್ಳಿಗಳಲ್ಲಂತೂ ಈಗಲೂ ಕೂಡ ಇದೆ. ಕೆಲವೊಂದು ಕಡೆಗಳಲ್ಲಿ ಅದು ಕೂಡ ಮಾಯವಾಗ್ತಾ ಇರುವಾಗ ನಮ್ಮ ಮಕ್ಕಳಿಗೆ ಅದರ ಭಾವನೆಗಳನ್ನು ನಾವು ಕೊಡಬೇಕು. ನೋಡಪ್ಪ ಅಲ್ಲಿ ರಾಜಪ್ಪ ಇದ್ದಾನೆ, ನೋಡಪ್ಪ ಅವನ ಲಿಂಗಪ್ಪ ಇದ್ದಾನೆ, ನನ್ನ ಆಪ್ತನಾಗಿದ್ದ, ನನ್ನ ತಂದೆಯ ಆಪ್ತನಾಗಿದ್ದ, ನೀನು ಅವನನ್ನು ಯಾವತ್ತೂ ಕೂಡ ಯಾವ ಧರ್ಮದವನಂತೆ ಯಾವತ್ತೂ ಭಾವಿಸಬೇಡ ಅಂತ ಮುಸ್ಲಿಮರು ಯಾರಿಗೆ ಕೊಡ್ಬೇಕು? ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾನು ಫಸ್ಟ್ ಒಂದು ಪಾಯಿಂಟ್ ಹೇಳ್ತಾ ಇದ್ದೇನೆ, ಇವತ್ತಿನ ದೊಡ್ಡ ಸಮಸ್ಯೆಗೆ ಆಗಲಿ ಅಂತ ಕಾರಣ ಹೇಳಿದೆ ಅಲ್ವಾ. ಇನ್ನೊಂದು ಕಾರಣ ಫ್ಯಾಮಿಲಿ ಸ್ಟ್ರಕ್ಚರ್. ಫ್ಯಾಮಿಲಿ ಎಂಬುದು ಸಮಾಜದ ತಳಹದಿ. ಫ್ಯಾಮಿಲಿ ಹಾಳಾದ್ರೆ ಹೆಚ್ಚೂರಿನಲ್ಲಿ ಜಗಳ ಇರುತ್ತೆ, ಇಲ್ಲಿ ಇರಲ್ಲ. ಇಲ್ಲಿ ಒಳ್ಳೆಯವರಲ್ಲ, ಒಳ್ಳೆ ಐಕ್ಯ ಒಗ್ಗಟ್ಟನ್ನು ನೆಲೆಗೊಳಿಸಿಕೊಡಲಿ, ಶಕ್ತಿಯುತವಾದ ಊರಾಗಿ ಅಲ್ಲಾಹು ಮುನ್ನಡೆಸಲಿ. ನಾನು ಕೇಳ್ತಾ ಇದ್ದೇನೆ, ಹೆಚ್ಚೂರಿನಲ್ಲಿ ನೀವು ಯಾವ ಗಲಾಟೆ ನೋಡಿ, ಹೆಚ್ಚೂರಿನಲ್ಲಿ 2-3 ಟೀಮ್ ಆಗಿದ್ದಾರೆ, ಅದರ ಬೇಸ್ ಫ್ಯಾಮಿಲಿ ಆಗಿರುತ್ತೆ. ಆ ಫ್ಯಾಮಿಲಿಯಲ್ಲಿರುವವನು ದೊಡ್ಡ ಸ್ಥಿತಿ ಮಾಡುವಾಗ ಈ ಫ್ಯಾಮಿಲಿ, ನನ್ನ ತಂದೆ ಅಲ್ಲಿ ದೊಡ್ಡ ಸ್ಥಿತಿ ಮಾಡಿದ್ದು, ಇವನೀಗ ನನ್ನ ಮೊನ್ನೆ ಬಂತು, ಇವನ್ ಅಲ್ಲಿ ಬೆಂಗಳೂರಿಂದ 4 ರೊಕ್ಕ ಸಂಪಾದಿಸಿಕೊಂಡು ಇವನೀಗ ದೊಡ್ಡವನ್ ಮಾಡ್ತಾ ಇದ್ದಾನೆ, ಅದು ಬಿಡಕ್ಕಾಗಲ್ಲ ಅಂತ ಈ ಫ್ಯಾಮಿಲಿಯವರಿಗೆ. ಆಗ ಫ್ಯಾಮಿಲಿಯವರ ಜೊತೆ ಸಪೋರ್ಟ್ ಹೇಳಲಿಕ್ಕೆ ಸ್ವಲ್ಪ ಮಂದಿ. ನಾನೊಂದು ಘಟನೆ ಹೇಳಿ ನಾನು ಪ್ರವಾದಿ ಅವರ ವಿಷಯಕ್ಕೆ ಬರ್ತೇನೆ. ಒಮ್ಮೆ ವಿಶ್ವ ಯುದ್ಧ ನಡೆಯುತ್ತಲ್ಲ, ವಿಶ್ವ ಯುದ್ಧ ನಡೆಯುವಾಗ ಜಪಾನಿನ ಹಿರೋಶಿಮಾ ನಾಗಾಸಾಕಿ ಎಂಬ 2 ಪಟ್ಟಣಗಳು, ಲಕ್ಷಾಂತರ ಮಂದಿ ಇರುವಂತಹ ದೊಡ್ಡ ಪಟ್ಟಣಗಳು ನಾಶ ಆಯಿತು. ಅಣುಬಾಂಬನ್ನು ಹಾಕಿದ್ರು. ಆ ಅಣುಬಾಂಬನ್ನು ಹಾಕಿ ಆ ಪಟ್ಟಣವನ್ನು ನಾಶ ಮಾಡಿದ್ರೆ ಲಕ್ಷಗಟ್ಟಲೆ ಮಂದಿ ಮಾತ್ರ ಅಲ್ಲ ಸತ್ತಿರುವುದು, ಬಿಲ್ಡಿಂಗ್ಗಳು ಮಾತ್ರ ಅಲ್ಲ ಹಾಳಾಗಿರೋದು, ಕಾರುಗಳು ಮಾತ್ರ ಅಲ್ಲ ನಶಿಸಿರುವುದು, ಅಲ್ಲಿಯ ಪ್ರಕೃತಿ ಮಾತ್ರ ಅಲ್ಲ ನಶಿಸಿರುವುದು, ಈಗಲೂ ಕೂಡ ಅಲ್ಲಿ ಹುಟ್ಟುವಂತಹ ಮಕ್ಕಳು ಹೇಗೆ ಹುಟ್ಟುತ್ತಿದ್ದಾರೆ? ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಒಮ್ಮೆ ಈ ವಿಶ್ವ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಪ್ರಬಲ ಶಕ್ತಿಯಾಗಿ ಒಂದು ಕಡೆ ಯಾರಿತ್ತು? ಅಮೆರಿಕ ಇತ್ತು. ನೀವು ಸ್ಕೂಲಿಗೆ ಕಲಿತಿಲ್ವಾ? ಅಮೆರಿಕ ಒಂದು ಕಡೆ ಇತ್ತು, ಇನ್ನೊಂದು ಕಡೆ USSR ಇತ್ತು. ರಷ್ಯಾದ ಸಪೋರ್ಟ್ಗಳಾಗಿ ಒಂದು ಟೀಮ್, ಅಮೆರಿಕಾದ ಸಪೋರ್ಟ್ ಆಗಿ ಒಂದು ಟೀಮ್. USSR ಮತ್ತು US 2 ಟೀಮ್ಗಳಿತ್ತು. USA ಪ್ಲಾನ್ ಮಾಡಿತ್ತು, ಜಪಾನಿನ ಹಿರೋಶಿಮಾ ಪಟ್ಟಣವನ್ನು ಮುಗಿಸಿಬಿಡೋಣ ಅಂತೇಳಿ. ಒಳ್ಳೆ ಜನಸಾಂದ್ರತೆ ಇರುವಂತಹ ಪಟ್ಟಣ ಆಗಿತ್ತು ಜಪಾನ್. ಬಹಳ ಪವರ್ಫುಲ್ ಆದಂತಹ ದೇಶ, ಟೆಕ್ನಾಲಜಿಯಲ್ಲಿ ಬಹಳ ಮುಂದುವರಿಯುವಂತಹ ದೇಶ. ಜಪಾನ್ ಪ್ರತಿಯೊಂದು ಕೂಡ ಒಳ್ಳೆ ಗಟ್ಟಿಮಟ್ಟಾಗಿರುತ್ತೆ, ಗೊತ್ತಲ್ವಾ? ಅದಕ್ಕೆ ಅಮೆರಿಕ ಅಧ್ಯಕ್ಷ ರೂಸ್ವೆಲ್ಟ್ ಏನಂತ ಪ್ಲಾನ್ ಮಾಡಿದ, ಅಲ್ಲಿಗೆ ಅಣು ಬಾಂಬ್ ಹಾಕೋಣ ಅಂತ. ಐನ್ಸ್ಟೀನ್ ಆಗಿದ್ದ ಅಮೆರಿಕ ಅಧ್ಯಕ್ಷ, ಯಾರು? ರೂಸ್ವೆಲ್ಟ್ ಅಧ್ಯಕ್ಷನಾಗಿದ್ದ. ಐನ್ಸ್ಟೀನ್ ಇದು ಇರುವುದೇ ಗೊತ್ತಿಲ್ಲ, ಆಯ್ತಾ? ಆದ್ರೆ ಈ ಒಂದು ಕಥೆಯ ಅರ್ಥ ಮಾತ್ರ ಚಲೋ ಇದೆ. ಇದು ನಡೆದಿರೋದಾ ಇಲ್ಲ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅಂತ ಈ ಭಾವನೆ ಅಂತೂ ಚಲೋ ಇದೆ. ಅಮೆರಿಕ ಅಧ್ಯಕ್ಷರಾದ ರೂಸ್ವೆಲ್ಟ್ಗೆ ಐನ್ಸ್ಟೀನ್ ಒಂದು ಪತ್ರವನ್ನು ಬರೆದ. ಏನಂತ ಪತ್ರ ಇತ್ತು ಗೊತ್ತಾ? ಏನಂತ ಪತ್ರ ಬರೆದರು? ಅಧ್ಯಕ್ಷರೇ, ದಯವಿಟ್ಟು ನಾನು ಕಂಡು ಹಿಡಿದಿರುವಂತಹ ಅಣುಬಾಂಬದ ಸೂತ್ರ ಇದೆ ಅಲ್ವಾ, mc² ಏನು ಬಾಕಿ? ಸೈನ್ಸ್ ಓದುವ ಮಕ್ಕಳು ಇರ್ತಾರೆ, ಸೈನ್ಸ್ ಓದುವ ಕಾಲೇಜ್ ಮಕ್ಕಳಿಲ್ಲ. ಅಣುಬಾಂಬಿನ ಸೂತ್ರ ಯಾವುದು? ಬಿಡಿ. ಐನ್ಸ್ಟೀನ್ ಲೆಟರ್ ಬರೀತಾರೆ, ನಾನು ಹಾಕಿರುವಂತಹ ಈ ಸೂತ್ರದಿಂದ ನೀವು ದಯವಿಟ್ಟು ಜನರನ್ನು ಕೊಲ್ಲಲು ಯೂಸ್ ಮಾಡಬೇಡಿ, ಅದಕ್ಕೆ ಬೇಕಾಗಿ ಈ ಸೂತ್ರವನ್ನು ನಾನು ಕಂಡು ಹಿಡಿದಿಲ್ಲ ಅಂತ ಲೆಟರ್ ಬರೆದರು. ಅವರು ಹೇಗೆ ಬರೆದಿರುವುದು? ಒಳ್ಳೆ ಉದ್ದೇಶದಿಂದ ಅಲ್ವಾ? ರೂಸ್ವೆಲ್ಟಿನ ಹತ್ತಿರ ಲೆಟರ್ ಬಂತು. ರೂಸ್ವೆಲ್ಟಿಗೆ ಅದು ಚಲೋವಾಗಿ ಓದಿದ್ರೆ ಅರ್ಥ ಆಗ್ತಾ ಇತ್ತು. ಪಕ್ಕದಲ್ಲಿ ಇದ್ದಂತ ಸೆಕ್ರೆಟರಿ ಏನ್ ಮಾಡ್ದ? ಲೆಟರ್ ತೆಗೆದ. ನೋಡ್ರಿ ಅಧ್ಯಕ್ಷರೇ, ಇವನ ಅಹಂಕಾರ ನೋಡಿ, ಇವನು ಬರ್ದಿರೋದು ಏನಂತ ನೋಡಿ. ಇವನಂತೆ ಅಣುಸು ಬಾಂಬ್ ಕಂಡು ಹಿಡಿದಿರೋದು, ಇವನ ಅಹಂಕಾರ ನೋಡಿ, ಇವನನ್ನು ಸುಮ್ಮನೆ ಬಿಡಬಾರದು ಅಂತ. ಅದು ಚಲೋವಾಗಿ ಓದಿಕೊಟ್ಟಿದ್ರೆ ರೂಸ್ವೆಲ್ಟ್ ಏನ್ ಮಾಡ್ತಿದ್ದ? ರೂಸ್ವೆಲ್ಟ್ ಚಲೋವಾಗಿ ಅಂತ ಇದ್ದನೇ ನಡೆಯದಿರ್ಬೋದಿತ್ತು. ಆದ್ರೆ ಪಕ್ಕದಲ್ಲಿರುವಂತಹ ಅಧ್ಯಕ್ಷರ ಆ ಕಡೆ ಈ ಕಡೆ ಇರ್ತಾರೆ ಅಲ್ವಾ, ಸೆಕ್ರೆಟರಿಗಳು, ಅವನ ಫೀಲಿಂಗ್ ಯಾರಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು? ಅಧ್ಯಕ್ಷರೇ ನೀವು ಸುಮ್ಮನೆ ಇರಬೇಡಿ, ಇವನ ಅಹಂಕಾರಕ್ಕೆ ಒಂದು ಮಿತಿಯನ್ನು ನೀವು ಕೊಡಲೇಬೇಕು, ಬಿಡಿ ಒಂದು ಬಾಂಬನ್ನ ಅಂತ ಹೇಳಿದ್ರು. ಬಾಂಬ್ ಹಾಕ್ತು, ಇವತ್ತಿಗೂ ಕೂಡ ಅದರ ಪರಿಣಾಮ ಬರ್ತಾನೆ ಇದೆ, ಗೊತ್ತಾಯ್ತಲ್ಲ? ಆದ್ದರಿಂದ ಇಂತಹ ಯಾವುದು ಸಣ್ಣ ಪುಟ್ಟ ಕಾರ್ಯಕ್ಕೆ ಜಗಳಗಳು ಗಲಾಟೆಗಳಾಗುವಾಗ ನಾವು ನಿರಂತರವಾಗಿ ಪ್ರಜ್ಞೆಯುಳ್ಳವರಾಗಿರಬೇಕು. ಒಳ್ಳೆ ಪ್ರಜ್ಞೆ ನಮಗಿರಬೇಕು. ಯಾವತ್ತೂ ಕೂಡ ಬೇಗನೆ ನಿರ್ಧಾರ ತಗೊಳ್ಳುವವರು ನಾವಾಗಿರಬಾರದು. ಮುಯಿ ಅಂತ ಹೇಳ್ತೇವೆ, ಹೊಡೆಯುವಷ್ಟು 1 ಹೊಡೆದನ ಹೋಗಿ 2 ಕೊಟ್ಟು ಬಾ ಅಂತ ಹೇಳುವಂತ ಒಂದು ಸ್ವಭಾವ ನಮ್ಮಲ್ಲಿ ಇರಬಾರದು.
ತೀರ್ಮಾನ ತಗೊಳ್ಬೇಕು. ನೌಜವಾನ್ಗಳಿಗೆ ಒಳ್ಳೆ ರಕ್ತ ಸ್ಪೀಡ್ ಓಡಾಡ್ತಾ ಇರುತ್ತೆ, ಹೋಗಿ ಒಂದು ಹಸಿರು ಬಾವುಟ ಹರಿದು ಬರೋಣ, ಅಥವಾ ಅವ್ರದ್ದು ಎಲ್ಲೋ ಒಂದು ಬಾವುಟ ಇರುತ್ತೆ ಕೇಸರಿ ಬಾವುಟ ಹರಿದು ಬರೋಣ ಅಂತ ಆ ಭಾವನೆಗಳು ಹುಟ್ಟುವಾಗ ಕಂಟ್ರೋಲ್ ಮಾಡಕ್ಕೆ ಹಿರಿಯರು ಇರ್ತಾರೆ. ಹಿರಿಯರು ಇರುವಾಗ ತೂಂಕಿ ಬಾರಿ ನೈಸಾ ಕೆರೆತು ಕೈಸಾ ಹೆಜಿ ಅಂತ ಹೇಳಿ ಹಿರಿಯರನ್ನು ಕೂಡ ಏನೇನೋ ಮಾಡುವಂತ ಒಂದು ದುಶ್ಚಟ ನಮ್ಮ ನೌಜವಾನ್ಗಳಲ್ಲಿ ಬರಬಾರದು. ಗೊತ್ತಾಯ್ತಲ್ವಾ? ಅಲ್ಲಾಹ್ ನಮಗೆಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಕರುಣಿಸಲಿ. ಪ್ರವಾದಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಾವು ತಿಳ್ಕೊಳ್ಬೇಕು. ಅವರ ಜೀವನ ಹೇಗಿತ್ತು, ಅವರ ಜೀವನ ದರ್ಶನ ಹೇಗಿತ್ತು, ಅವರು ಏಕೆ 1400 ವರ್ಷಗಳು ಕಳೆದರೂ ಕೂಡ ಬಾಗಲಕೋಟೆ ಜಿಲ್ಲೆಯ ಈ ಒಂದು ಪುಟ್ಟ ಗ್ರಾಮದಲ್ಲಿ ಕೂಡ ಅವರನ್ನು ಸ್ಮರಿಸ್ತಾ ಇದ್ದಾರೆ. ವಿಶ್ವದ ವಿವಿಧ ಕಡೆಗಳಲ್ಲಿ ವಿವಿಧ ಸಮಯಗಳಲ್ಲಿ ಬಾಂಗ್, ಈಗ ಅಮೆರಿಕದಲ್ಲಿ ಹೇಗಿರುತ್ತೆ, ಹಗಲಾಗಿರುತ್ತೆ, ಹಾಗೇನೆ ವಿಶ್ವದ ವಿವಿಧ ಕಡೆಗಳಲ್ಲಿ ಸೂರ್ಯನ ಭ್ರಮಣೆ ಪ್ರಕಾರ ವಿವಿಧ ಟೈಮ್ನಲ್ಲಿ ಬಾಂಗ್ ನಡೆಯುತ್ತಾ ಇರುತ್ತೆ. ಅಲ್ಲಿ ಎಲ್ಲ ಮೊಳಗುವಂತಹ ಶಬ್ದ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ನಿರಂತರವಾಗಿ ಉಚ್ಚರಿಸಲ್ಪಡುತ್ತೆ. ಚೈನಾದಲ್ಲಿದೆ, ಅಮೆರಿಕಾದಲ್ಲಿದೆ, ಯುರೋಪಿಯನ್ ರಾಷ್ಟ್ರಗಳಲ್ಲಿದೆ, ಭಾರತದಲ್ಲಿದೆ, ಬಾಂಗ್ಲಾದೇಶದಲ್ಲಿದೆ, ಶ್ರೀಲಂಕಾದಲ್ಲಿದೆ, ಎಲ್ಲಾ ಕಡೆಗಳಲ್ಲೂ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ಮರಣೆ ಇದೆ. ಏಕೆ? ಅವರು ಬದುಕುವಾಗ ಹೇಗೆ ಬದುಕಬೇಕು ಆ ರೀತಿ ಬದುಕಿ ತೋರಿಸಿದ್ರು ಎಂಬುದು ಮೊದಲನೆಯದಾದಂತಹ ಅಧ್ಯಾಯ. ಅವರು ಹುಟ್ಟುವಾಗ ತಂದೆ ಇಲ್ಲ ಅಂತ ಹೇಳಿದ್ರಲ್ವಾ, ತಾಯಿ ಇಲ್ಲ ಅಂತ ಹೇಳಿದ್ರಲ್ಲ, ಆದರೆ ತಂದೆ ತಾಯಿ ಇಲ್ಲ ಅಂದ್ರು ಆ ಒಂದು ಊರಿನಲ್ಲಿ ಅವರು ಬದುಕುವಾಗ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಕೊಟ್ಟರು. ಎಲ್ಲರೂ ಕೂಡ ಅವರಿಗೆ ಒಂದು ಬಿರುದನ್ನು ಕೊಟ್ಟರು. ಏನು ಬಿರುದನ್ನು ಕೊಟ್ಟರು? ಅಲ್ ಅಮೀನ್. ಅಲ್ ಅಮೀನ್ ಅಂತ ಹೇಳಿದರೆ ನಂಬಿಕಸ್ಥರಲ್ಲಿ ನಂಬಿಕಸ್ಥ ಎಂಬ ಬಿರುದನ್ನು ಕೊಟ್ಟರು. ಮಾತ್ರ ಅಲ್ಲ, ಮಕ್ಕಾದಲ್ಲಿರುವಂತಹ ಜನತೆ ಅವರ ಕೈಯಲ್ಲಿ ಅವರ ಒಡವೆಗಳು, ಚಿನ್ನ, ನಾಣ್ಯಗಳು ಎಲ್ಲವನ್ನು ಕೂಡ ಯಾರ ಕೈಯಲ್ಲಿ ಕೊಡ್ತಾ ಇದ್ರು? ಮುಹಮ್ಮದ್ ಎಂಬ ಈ ಪುಟ್ಟ ಬಾಲಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈಯಲ್ಲಿ ಕೊಡ್ತಾ ಇದ್ರು. ಅದೊಂದು ಅವರ ನಂಬಿಕೆ ಇತ್ತು ಅವರ ಬಗ್ಗೆ. ಅವರು ಏನು ಕೂಡ ಒಂಚೂರು ವ್ಯತ್ಯಾಸ ಮಾಡಲ್ಲ ಎಂಬ ಒಳ್ಳೆಯ ವಿಶ್ವಾಸ ಮಂದಿಯಲ್ಲಿ ಸಣ್ಣ ಹುಡುಗರಿರುವಾಗ, ಸಣ್ಣ ಬಾಲಕರಾಗಿದ್ದಂತಹ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯರೇ, ಆ ಮಕ್ಕಾದಲ್ಲಿ ಹುಟ್ಟುವ ಕಾಲದಲ್ಲಿ ಅಲ್ಲಿರುವಂತಹ ಅದ್ಭುತಗಳು ಸುಮಾರು ಹೇಳಲಿಕ್ಕಿದೆ. ಆ ಊರಿನಲ್ಲಿ ಒಂದು ಅಭ್ಯಾಸ ಇತ್ತು, ಅತ್ಯಾಚಾರಗಳು ಅಲ್ಲಿ ನಾರ್ಮಲ್ ಆಗಿತ್ತು. ಸಾರಾಯಿ ನಿರಂತರವಾಗಿ ಕುಡಿಯುತ್ತಿದ್ದಂತಹ ಒಂದು ಸಮಾಜ. ಮಾತ್ರ ಅಲ್ಲ, ಅಲ್ಲಿ ಹೆಣ್ಣು ಮಗು ಏನಾದರೂ ಜನಿಸಿದ್ರೆ ಆ ಸಮಾಜಕ್ಕೇನೆ ಕೆಟ್ಟ ಹೆಸರು. ಆ ಫ್ಯಾಮಿಲಿಯಲ್ಲಿ ಹೆಣ್ಣು ಮಗು ಏನಾದ್ರೂ ಹುಟ್ಟಿದ್ರೆ ಆ ಫ್ಯಾಮಿಲಿಯವರು ಏನೋ ಒಂಥರ ಅಲರ್ಜಿ ಬಂದಂಗೆ ಆಟ ಆಡ್ತಾ ಇದ್ರು. ಅಂತ ಒಂದು ಸಮಾಜ ಆಗಿತ್ತು. ಒಂದು ಸಮಾಜದ ದೊಡ್ಡ ತಪ್ಪನ್ನು ಅಷ್ಟು ಬೇಗ ತಿದ್ದಲಿಕ್ಕೆ ಆಗುತ್ತಾ? ಗಾಡಿ ಹೋಗ್ತಾ ಇರುತ್ತೆ, ಗಾಡಿ ಬರ್ತಾ ಇರುತ್ತೆ, ಇದು ಎಲ್ಲ ದಿನ ಇರಲ್ಲ, ಎಲ್ಲ ದಿನ ಈಗ ದಾರಿಯಲ್ಲಿ ಗಾಡಿ ಹೋಗ್ತಾ ಇರುತ್ತೆ. ಅದೇ ಅಲ್ವಾ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದಂತಹ ಸಂದೇಶಗಳನ್ನು ಹೇಳುವ ಕಾಲದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಅಪಮಾನವರಿಗೆ, ಅದೊಂದು ಇನ್ಸಲ್ಟ್ ಆಗಿತ್ತು. ಆ ಹೆಣ್ಮಗಳನ್ನು ರಾತ್ರಿ ಹೋಗಿ ಮರುಭೂಮಿಯಲ್ಲಿ ಮಲ್ಲೆ ತೆಗೆದು ಜೀವಂತವಾಗಿ ಸ್ವಂತ ತಂದೆ ತಾಯಿ ಹೂಳು ಹಾಕಿ ಬರ್ತಾ ಇದ್ದಂತಹ ಒಂದು ಕ್ರೂರವಾದ ಒಂದು ಸಮಾಜ ಆಗಿತ್ತು ಆ ಸಮಾಜ. ಆ ಟೈಮ್ನಲ್ಲಿ ಅನಾಥ ತಂದೆ ಇಲ್ಲ, 6ನೇ ವಯಸ್ಸಿನಲ್ಲಿ ತಾಯಿ ಇಲ್ಲ. ಅಂತಹ ಒಬ್ಬ ಅನಾಥ ಬಾಲಕರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಧ್ಯದಲ್ಲಿ ಎದ್ದು ಬಂದರು. ಸತ್ಯ ಸಂದೇಶಗಳನ್ನು ಹೇಳಲಿಕ್ಕೆ ಪ್ರಾರಂಭವಾಗುವಂತಹ ಟೈಮ್ನಲ್ಲಿ ಇಂತಹ ಹೀನ ಕೃತ್ಯಗಳನ್ನು ಮಾಡಬಾರದು ಎಂಬ ಸಂದೇಶಗಳನ್ನು ತಿಳಿಸಿಕೊಟ್ರು. ಮಾತ್ರ ಅಲ್ಲ, ಇಂತಹ ಒಂದು ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದಂತಹ ಸಮಾಜಕ್ಕೆ ಕೊಟ್ಟ ಸಂದೇಶಗಳು, ಹೆಣ್ಣು ಈ ಸಮಾಜದ ಕಣ್ಣು ಎಂಬ ಸಂದೇಶಗಳನ್ನು ಕೊಟ್ಟರು. ನನಗೆ ಈ ಸಮಾಜದಲ್ಲಿ ಅತ್ಯಂತ ಇಷ್ಟವಾಗುವುದು ಹೆಂಗಸರನ್ನು, ಅವರಿಗೆ ಬೇಕಾದ ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಹೇಳಿದ್ರು. ನನ್ನ ಹೆಂಡತಿಯರೇ, ನನ್ನ ಪ್ರೀತಿಯರಾದಂತಹ ಹೆಂಗಸರೇ, ನನ್ನ ಪ್ರೀತಿಯ ತಾಯಂದಿರೇ, ನನ್ನ ಪ್ರೀತಿಯರಾದ ಸಹೋದರಿಯರೇ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವತ್ತು ನಿನಗೆ ಸ್ವಾತಂತ್ರ್ಯದ ಒಂದು ಹೊಸ ಅಧ್ಯಾಯವನ್ನು ಬರೆದು ತೋರಿಸಿದರು. ಮಾತ್ರ ಇಲ್ಲ, ಇವತ್ತಿಗೂ ಕೂಡ ಪರಿಶುದ್ಧ ಇಸ್ಲಾಂ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ಸೊತ್ತಿನಲ್ಲಿ ನಿರ್ದಿಷ್ಟ ಭಾಗವನ್ನು ನಿನ್ನ ಅಕ್ಕನಿಗೆ ಕೊಡಲೇಬೇಕು, ನಿನ್ನ ತಂಗಿಗೆ ಕೊಡಲೇಬೇಕು. ಇಲ್ಲ, ಅವಳ ಮದುವೆ ನಾನು ಮಾಡಿಸಿಕೊಟ್ಟಿದ್ದೆ ನನ್ನ ಸ್ವಂತ ಖರ್ಚಿನಲ್ಲಿ, ಅದೇಳಿ ಪ್ರಯೋಜನ ಇಲ್ಲ. ರೊಕ್ಕ ಕೊಟ್ಟು ಅಡ್ಜಸ್ಟ್ ಮಾಡುವಂತದ್ದು ಏನಲ್ಲ. ಅಂತ ಒಂದು ಅಭ್ಯಾಸ ಸುಮಾರು ಕಡೆಗಳಲ್ಲಿ ನಡೀತಾ ಇದೆ. ಅಥವಾ ಹೆಣ್ಣಿಗೆ ವಾಯ್ಸ್ಲೆಸ್ ಆಗ್ಬಿಟ್ರೆ, ಅಥವಾ ತಂಗಿ ಅಷ್ಟೇನು ಚಲೋ ಇಲ್ಲ ಅಂತ ಹೇಳಿದ್ರೆ ಅವಳನ್ನು ನೀನ್ ಮಾತಾಡಿದ್ರೆ ನಿನ್ನನ್ನು ಊರಿಂದ ಓಡಿಸ್ಬಿಡ್ತಾರೆ. ಜಾಸ್ತಿ ಹೇಳಿದ್ರೆ 1 ಲಕ್ಷ ನಿನ್ನ ಅಕೌಂಟಿಗೆ ಹಾಕಿದ್ದಾನೆ, ಸುಮ್ಮನೆ ಕೊಡ್ಬೇಕು ಅಂತ ಹೇಳಿ. ಹೊಲ 10 ಎಕರೆ ಇವನ ಹೆಸರಿನಲ್ಲಿ. ಅಣ್ಣ ಸ್ವಲ್ಪ ಪವರ್ ಇರುವುದು, ಊರಿನಲ್ಲಿ ಸ್ವಲ್ಪ ಮಂದಿ ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಗೊತ್ತಾಯ್ತಲ್ವಾ? ಅದರಿಂದ ಹೆಣ್ಮಕ್ಳು ನಾಳೆನೆ ಪ್ರತಿಭಟನೆಗೆ ಇಳಿಬೇಕು ಅಂತ ಎಲ್ಲ ನಾನು ಹೇಳಿದ್ದು. ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ? ನಾವು ಅರ್ಥ ಮಾಡಿಕೊಳ್ಬೇಕು. ನೀವು ಆ ರೀತಿ ಏನಾದ್ರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಇನ್ನೊಬ್ಬನ ಹೊಲವನ್ನು
ಇನ್ನೊಬ್ಬನ ಸೊತ್ತನ್ನು ನಿನ್ನ ಹೆಸರಿಗೆ ಮಾಡೋದು ಈಸಿ. ಕಂದಾಯ ಇಲಾಖೆಯಲ್ಲೋ ಅಲ್ಲೇ ಎಲ್ಲ ಸ್ವಲ್ಪ ರೊಕ್ಕ ಬೀಳಿಸಿದರೆ ನಿನಗೆ ಬೀಳಬಹುದು, ಆದ್ರೆ ಯಾವ್ದಾದ್ರು ಒಳ್ಳೆ ಅಧಿಕಾರಿ ನಿಮಗೆ ಸಪೋರ್ಟ್ ಮಾಡಬಹುದು. ಆದರೆ ವಿಶ್ವಾಸಿಗಳೇ, ನೀವೊಂದು ದಿನ ಸಾಯ್ತೀರಿ. ನಿಮಗೆ ಒಂದು ಅಂತ್ಯ ದಿನ ಇದೆ. ನಿಮಗೆ ಬರ್ತ್ಡೇ ಸರ್ಟಿಫಿಕೇಟ್ ಸಿಕ್ಕಿದೆ, ನಿಮ್ಮ ಮಗನ ಕೈಯಲ್ಲಿ ಬರ್ತ್ಡೇ ಸರ್ಟಿಫಿಕೇಟ್ ಕೂಡ ಬರುತ್ತೆ. ಆ ದಿನ ನೀವು ಕಬರಿನ ಅಂಧೇರಿನಲ್ಲಿ ಕೊನೆಗೆ ಪುನರುತ್ಥಾನದ ದಿನದಲ್ಲಿ ನೀವು ತೆಗೆದುಕೊಂಡು ಬಂದಿರುವಂತಹ ಹೊಲ ಇದೆ ಅಲ್ವಾ, ಆ ಹೊಲವನ್ನು ಕೂಡ ನೀವು ಎದ್ದು ತಗೊಂಡು ಬರಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಏಕೆ ನೀವು ಸಂಪಾದಿಸ್ತಾ ಇದ್ದೀರಿ? ಇದೆಲ್ಲವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಕಳೆದ ವರ್ಷ ನಾನು ನಿಮ್ಮೊಂದಿಗೊಂದು ಚಲೋವಾದ ಪ್ರಶ್ನೆಯನ್ನು ಕೇಳಿದ್ದೆ. ನೀವು ಯಾತಕ್ಕೆ ಬೇಕಾಗಿ ಭೂಮಿ ಮೇಲೆ ಬದುಕ್ತಾ ಇದ್ದೀರಿ ಅಂತ. ಆ ಪ್ರಶ್ನೆ ನೆನಪಿದೆಯಾ? ಏಕೆ ಭೂಮಿ ಮೇಲೆ ಬದುಕ್ತಾ ಇದ್ದೀರಿ ಅಂತ ಕೇಳಿದ್ರೆ, ದುಡಿಯಲಿಕ್ಕ, ತಿನ್ನಲಿಕ್ಕ? ಪ್ರಾಣಿಗಳು ತಿಂತಾ ಇಲ್ವಾ? ನಡೆಯಲಿಕ್ಕ ಪ್ರಾಣಿಗಳು ನಡೀತಾ ಇಲ್ವಾ? ಅಲ್ಲಾದ್ರೂ ಪ್ರಾಣಿಗಳು ನಮ್ಗೆ ಏನು ವ್ಯತ್ಯಾಸ ಇದೆ ಹೇಳಿ? ಏನು ವ್ಯತ್ಯಾಸ ಇದೆ? ಪ್ರಾಣಿಗಳು ನೋಡ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ. ಅವ್ರಿಗೂ ಮಕ್ಕಳಾಗುತ್ತೆ, ನಮಗೂ ಮಕ್ಕಳಾಗುತ್ತೆ. ಅವರು ತಿನ್ನುತ್ತೆ, ನಾವು ತಿನ್ನುತ್ತೆ. ಅವರು ದುಡಿಯುತ್ತೆ ಅಲ್ವಾ? ಬೆಳಿಗ್ಗೆ ಪಕ್ಷಿ ಗೂಡಿನಂತ ಹೊರಟೋಗಿ ಸುಮ್ಮನೆ ಬಸ್ ಸ್ಟಾಪ್ ಅಲ್ಲಿ ಕೂತು ಮಾತಾಡ್ತಾ ಇರುತ್ತಾ? ಪಕ್ಷಿಗಳು ಹಾರಾಡಿ ಅದರದೇ ಆದಂತಹ ರೀತಿಯಲ್ಲಿ ತಗೊಂಡು ಬಂದಿರುತ್ತೆ. ಏನು ವ್ಯತ್ಯಾಸ ನಮಗೂ ಪ್ರಾಣಿಗಳಿಗೂ? ಇವತ್ತಿನ ದಿನ ಮಾತ್ರ ಯೋಚನೆ ಮಾಡಿ ನೋಡಿ. ಇವತ್ತು ನಿಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ, ನನಗೂ ವ್ಯತ್ಯಾಸ ಇದೆ. ಕಾರಣ ನಾವೊಂದು ಸ್ಪೆಷಲ್ ಪ್ರೋಗ್ರಾಮಿನಲ್ಲಿ ಪ್ರಾಣಿಗಳ ಈ ರೀತಿ ಸಮ್ಮೇಳನಗಳನ್ನು ಕರೆಯುವುದಿಲ್ಲ. ನಾನು ಹೇಳ್ತಾ ಇದ್ದೆ, ನಿಮ್ಮನ್ನು ಬೈತಾ ಇರೋದಲ್ಲ, ಆಯ್ತಾ? ನಾವು ನಮ್ಮ ಆತ್ಮವನ್ನು ಪ್ರಶ್ನೆ ಮಾಡಲಿಕ್ಕೆ ಹೇಳ್ತಾ ಇರೋದು. ನಮ್ಮ ಆತ್ಮವನ್ನು ನಾವು ಪ್ರಶ್ನಿಸಬೇಕು, ನಾವು ಶುದ್ಧೀಕರಿಸಬೇಕು. ಹೃದಯ ಶುದ್ಧೀಕರಿಸಿಲ್ಲ ಅಂದ್ರೆ ಮತ್ತೆ ಏನು ಕೂಡ ಚಲೋ ಇರಲ್ಲ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲಾ ಓ ಸಮಾಜವೇ ತಿಳಿಯಿರಿ, ಇನ್ನ ಫಿಲ್ ಜಸದಿ ಲಮುಗ, ಶರೀರದಲ್ಲಿ ಒಂದು ಮಾಂಸದ ತುಂಡಿದೆ. ಓ ಇದ ಸಲಹತ್ ಸಲಹಲ್ ಜಸದು ಕುಲ್ಲು, ನಿನ್ನ ಶರೀರದ ಮಾಂಸ ತುಂಡು ಸರಿಯಾಗಿ ಬಿಟ್ರೆ ಸಲಹಲ್ ಜಸದು ಕುಲ್ಲು, ನಿನ್ನ ಶರೀರ ಸಂಪೂರ್ಣ ಕ್ಲೀನ್ ಆಗುತ್ತೆ. ಓ ಇದ ಫಸದತ್, ಅದೇನಾದ್ರೂ ಹಾಳಾಗ್ಬಿಟ್ರೆ ಫಸದಲ್ ಜಸದು ಕುಲ್ಲು, ನಿನ್ನ ಶರೀರ ಕಂಪ್ಲೀಟ್ ಹಾಳಾಗುತ್ತೆ. ಅಲ್ಲ ತಿಳಿಯಿರಿ, ವಹಿಯ, ಅದು ಯಾವುದು ಗೊತ್ತಾ? ಅಲ್ ಕಲ್ಬ್, ಅದು ನಿನ್ನ ಮನಸ್ಸಾಗಿದೆ, ಹೃದಯವಾಗಿದೆ. ಇವತ್ತು ಹೃದಯಗಳು ಚಿಲ್ಲಾಪಿಲ್ಲಿಯಾಗಿದೆ. ಒಬ್ಬರಿಗೆ ಮತ್ತೊಬ್ಬರನ್ನು ಕಂಡಕ್ಕೆ ಆಗಲ್ಲ. ಪರಸ್ಪರ ಕುಟುಂಬಗಳು ಸರಿ ಇಲ್ಲ, ಪರಸ್ಪರ ತಾಯಿ ತಂದೆಯಂದಿರು ಸರಿ ಇಲ್ಲ, ಹೆಂಡತಿ ಗಂಡಂದಿರು ಸರಿ ಇಲ್ಲ, ತಂದೆ ಮಕ್ಕಳು ಸರಿ ಇಲ್ಲ. ಸ್ವಂತ ತಂದೆ ಸಾಯಲಿಕ್ಕೆ ಬೇಕಾಗಿ ಹರಕೆ ಇಡುವಂತಹ ಮಕ್ಕಳಿದ್ದಾರೆ. ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ? ತಂದೆ ರೋಗಿಯಾಗಿ ಮಲಗಿರುವಂತಹ ಸಂದರ್ಭದಲ್ಲಿ ಹಜರತ್ಗಳ ಹತ್ತಿರ ಹೋಗಿ, ಸ್ವಾಮೀಜಿಗಳ ಹತ್ತಿರ ಹೋಗಿ, ದರ್ಗಾದಲ್ಲಿ ಹೋಗಿ ಏನ್ ಹೇಳ್ತಾರೆ ಗೊತ್ತಾ? ನನ್ನ ತಂದೆ ರೋಗಿ, ಅವನಿಗೆ ಚಿಕಿತ್ಸೆ ಕೊಟ್ಟು ಸಾಕಾಯ್ತು, ಹೇಗಾದವನಂತೆ ಸತ್ತರೆ ಸಾಕು ಅಂತ ಹೇಳುವಂತಹ ಮಕ್ಕಳು ನಮ್ಮ ಮನೆಗಳಲ್ಲಿದ್ದಾರೆ. ಎಲ್ಲೋ ಹುಡುಕಕ್ಕೆ ಹೋಗ್ಬೇಡಿ. ಆದ್ದರಿಂದ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಹ ಒಂದು ಸಮಾಜವನ್ನು ತಿದ್ದಿದ್ರು. ಮಾತ್ರ ಅಲ್ಲ, ನನ್ನ ಸ್ವಂತ ಮಗಳು ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರನ್ನು ಚಲುವಾಗಿ ಬೆಳೆಸಿ ಮಾದರಿಯುತವಾದ ಜೀವನವನ್ನು ನಡೆಸಿ ತೋರಿಸಿದವರಾಗಿದ್ದಾರೆ ಪ್ರವಾದಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವತ್ತೂ ಕೂಡ ಸತ್ಯವನ್ನೇ ಹೇಳುವುದವರಿಗೆ ಇಷ್ಟ. ಕಷ್ಟವಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರ ಸ್ವಚ್ಛಂದವಾದಂತಹ ಬದುಕು ಅಮೂಲ್ಯವಾಗಿತ್ತು. ಪ್ರೀತಿಯರೇ, ನಾವು ತಿಳಿದುಕೊಳ್ಳಬೇಕು, ಆ ಒಂದು ಊರಿನಲ್ಲಿ ಇಷ್ಟೊಂದು ನಂಬಿಕಸ್ಥನಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಊರಿನಲ್ಲಿ ಹೇಗಿತ್ತು? ಇದು ಮಾತ್ರ ಅಲ್ಲ, ಆ ಊರಿನಲ್ಲಿ ಒಂದು ಗೋತ್ರ, ಒಂದು ಕುಟುಂಬ ಮಾತ್ರ ಸುಪೀರಿಯರ್ ಪವರ್. ಇವರು ಮಾಡಿದ್ದೇ ಸರಿ, ಅವರೇ ತೀರ್ಮಾನ ತೆಗೊಳ್ಳೋದು. ಎಲ್ಲವೂ ಕೂಡ ನಾವೇ ಅಂತ ಹೇಳುವಂತ ಒಂದು ಕುಟುಂಬ ಮಹಿಮೆ ಹೇಳುವಂತಹ ಒಂದು ಪರಿಸ್ಥಿತಿ, ಒಂದು ಪದ್ಧತಿ ಅವರಲ್ಲಿತ್ತು. ಅಲ್ಲಿ ಹೇಳಿದ್ರು, ಯಾರು ಕೂಡ ಕಪ್ಪಾಗಿರುವವನನ್ನು, ಬಿಳಿವಾಗಿರುವವನನ್ನು ನೀವು ಅವರಿಗಿಂತ ಚಲೋನೋ ಅಲ್ಲ, ಅವರಿಗಿಂತ ಇವರು ಚಲೋ ಎಂದು ಏನು ಕೂಡ ಹೇಳಲ್ಲ. ನಿಮ್ಮ ಹೃದಯಗಳು ಶುದ್ಧಿ ಇದ್ದರೆ ನೀವೇ ಅತ್ಯಂತ ಚಲೋ ಅಂತ ಹೇಳಿದ್ರು. ನಿಮಗೆ ಒಂದೇ ಒಂದು ಘಟನೆ ಹೇಳ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿದ್ದಂತಹ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರು ಆಫ್ರಿಕಾದಿಂದ ಬಂದವರು, ನೀಗ್ರೋ ವಂಶಸ್ಥರಾಗಿದ್ದರು. ಮಕ್ಕಾದ ಒಂದು ಕುಟುಂಬದಲ್ಲಿ ಗುಲಾಮರಾಗಿ ದುಡಿಯುತ್ತಿದ್ದರು. ಆ ಕಾಲದಲ್ಲಿ ಗುಲಾಮಿ ಪದ್ಧತಿ ಇತ್ತು. ಮನುಷ್ಯರನ್ನು ಪ್ರಾಣಿಗಳಂತೆ ನಡೆಸಿಕೊಳ್ತಾ ಇದ್ರು. ಆ ಮನುಷ್ಯ ಏನ್ ಬೇಕಾದ್ರೂ ತಗೊಳ್ಬೇಕು, ಏನ್ ಕೆಲಸ ಹೇಳಿದ್ರು ತಗೊಳ್ಬೇಕು, ರೊಕ್ಕ ಕೊಡ್ತಾ ಇರ್ಲಿಲ್ಲ. ಫ್ರೀ ಸರ್ವಿಸ್. ಅಂಗಡಿಗಳ ಮಾರ್ಕೆಟ್ನಲ್ಲಿ, ನಾವೀಗ ಅಮೀನ್ಗಢ್ನಲ್ಲಿ ಫ್ರೀ ಮಾರ್ಕೆಟ್ ಫೇಮಸ್ ಅಲ್ವಾ, ಹಾಗೇನೆ ಮಾರ್ಕೆಟ್, ಗುಲಾಮರ ಮಾರ್ಕೆಟ್ ಇತ್ತು. ಆ ಮಾರ್ಕೆಟ್ನಲ್ಲಿ ಹೋಗಿ ಜನರನ್ನು ಕರ್ಕೊಂಡು ಬರೋದು. ನೀವು ಯೋಚಿಸಿ ನೋಡಿ, ನಾವೆಲ್ಲರೂ ಕೂಡ ನಮ್ಮನ್ನೆಲ್ಲ ಕಟ್ಟಿ ಹಾಕಿ ಹಿಂಗೆ ನಿಲ್ಲಿಸೋದು. ಒಬ್ಬೊಬ್ಬರು ಬರ್ತಾರೆ, ಯಜಮಾನಿಗಳು ಬಂದು ₹100 ನನಗೆ ಬೇಕು ಅಂತ ಕರ್ಕೊಂಡು ಹೋಗೋದು. ಮುಗೀತಾನ ಕತೆ, ಮತ್ತೆ ಅವನ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅಂತಹ ಒಂದು ಹೀನಾಯ ಪದ್ಧತಿ ಇತ್ತು. ಅದನ್ನು ಮೆಲ್ಲೆ 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 ತಿದ್ದಿ ಇಡೀ ಮಕ್ಕಾದಲ್ಲಿ ಗುಲಾಮರು ಎಂಬ ಪದವನ್ನೇ ಇಲ್ಲದಾಗಿಸಿದ್ರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ಆಫ್ರಿಕಾದಿಂದ ಯಾರು ಕರ್ಕೊಂಡು ಬಂದು
ಮಕ್ಕಾದಲ್ಲಿ ಗುಲಾಮರಾಗಿದ್ದು ಮನೆಯಲ್ಲಿತ್ತು. ಆ ಒಂದು ಟೈಮ್ನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಕ್ಲೋಸ್ ಫ್ರೆಂಡ್ ಆಗಿದ್ದಂತಹ ಹಜರತ್ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಒಂದು ದಿನ ಹೋಗುವಾಗ ಬಿಲಾಲ್ರನ್ನು ಬಹಳ ಹಿಂಸೆ ಕೊಡ್ತಾ ಇದೆ ಅವರ ಯಜಮಾನ. ಮರಳು ಗಾಡಿನಲ್ಲಿ ಒಳ್ಳೆಯ ಬಿಸಿಯಲ್ಲಿ ಬಟ್ಟೆ ಇಲ್ಲದೆ ಮಲಗಿಸಿ ಉಪದ್ರವ ಕೊಡ್ತಾ ಇರುವಾಗ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಹೇಳಿದ್ರು, ನಾನು ರೊಕ್ಕ ಕೊಡ್ತೇನೆ, ಅವರ ನನಗೆ ಕೊಡ್ತೀಯಾ ಎಂದು. ರೊಕ್ಕವನ್ನು ಕೊಟ್ಟು ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ಪಡೆದು ಹೇಳಿದ್ರು, ನೀನು ಹೋಗ್ಬಹುದು, ನೀನು ಸ್ವತಂತ್ರನಾಗಿ ಜೀವಿಸು ಅಂತ ಹೇಳಿ ಬಿಲಾಲ್ ರಲಿಯಲ್ಲಾಹು ಅನ್ಹು ಕಳಿಸಿದ್ರು. ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರ ಮುಖದಲ್ಲಿ ಸ್ವಲ್ಪ ಕಪ್ಪಾದಂತಹ ವರ್ಣ, ಅವರು ನೋಡಕ್ಕೆ ಅಷ್ಟು ಚಲೋ ಇರಲಿಲ್ಲ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಎಲ್ಲಾ ಕಾಲದಲ್ಲೂ ಕೂಡ ಜೊತೆಯಲ್ಲಿಯೇ ಕರೆದುಕೊಂಡು ನಡೆದವರಾಗಿದ್ದಾರೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರ. ನಿಮ್ಗೆ ಗೊತ್ತಾ, ಮಕ್ಕಾದಿಂದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಗೆ ಹೋದರಲ್ವ, ಆ ಮದೀನಾಗೆ ಹೋಗಿ ಮದೀನಾದಲ್ಲಿ ತಮ್ಮದೇ ಆದಂತಹ ರೀತಿಯಾದ ಸೇವೆಗಳನ್ನು ಕಾರ್ಯಗಳನ್ನು ಮಾಡುತ್ತಾ ಕೊನೆಗೆ ತಮ್ಮ ಸ್ವಂತ ಊರಾದಂತಹ ಮಕ್ಕಾಗೆ ವಾಪಸ್ ಬರುವಾಗ ಹುಜೂರ್ ಅವರ ಜೊತೆಯಲ್ಲಿ ಶಕ್ತಿಯುತವಾದ ಸೈನ್ಯ ಇತ್ತು, ಪ್ರಬಲವಾದಂತಹ ಎಲ್ಲಾ ರೀತಿಯಾದ ಶಕ್ತಿ ಇತ್ತು. ಆ ಊರಿನಲ್ಲಿ ಹುಜೂರ್ ಹೇಳಿದ್ರೆ ಮುಗೀತು ಎನ್ನುವಷ್ಟರವರೆಗೆ ಆ ಮಕ್ಕ ಬದಲಾಗಿತ್ತು. ಆ ಮಕ್ಕಾಗೆ ಬಂದ ತಕ್ಷಣ ಅಲ್ಲಿರುವಂತಹ ಶತ್ರುಗಳೆಲ್ಲರೂ ಕೂಡ ಅಡಗಿ ಕೂತರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನು ಏನ್ ಮಾಡ್ತಾರೆ ಗೊತ್ತಿಲ್ಲ. ಕಾರಣ ವರ್ಷಗಳ ಹಿಂದೆ ಈ ಊರಿನಿಂದ ಊಟ ಕೊಡದೆ ತಿಂಡಿ ಕೊಡದೆ 3 ವರ್ಷಗಳ ಕಾಲ ಅಲ್ಲಿ ಇರುವಂತಹ ಬೆಟ್ಟಗಳಲ್ಲಿ ಹೋಗಿ ಅಲ್ಲಿರುವ ಗಿಡಗಳಿಂದ ಯಾವುದೋ ಸೊಪ್ಪು ತಪ್ಪುಗಳನ್ನೆಲ್ಲ ತಿಂದು ಬದುಕಿದಂತಹ ಕಷ್ಟವನ್ನು ಕೊಟ್ಟರು, ಗೇರವು ಹಾಕಿದ್ರು. ಅಂತಹ ಊರಿನಿಂದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ರಾತ್ರಿಯಲ್ಲಿ ಪ್ರಯಾಣ ಮಾಡಿ ಮದೀನಾ, ಆ ಕಾಲದಲ್ಲಿ ಆ ಮದೀನಾದ ಹೆಸರು ಯಸ್ರಿಬ್ ಆಗಿತ್ತು, ಆ ಊರಿನಲ್ಲಿ ಹೋದ್ರು. ಆ ಊರಿನವರು ಚಲೋವಾಗಿ ಸ್ವೀಕರಿಸಿದ್ರು, ಅಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ರು. ಆ ಮದೀನಾದಿಂದ ಬೇಕಾದ ರೀತಿಯ ಬದುಕನ್ನು ನಡೆಸಿ ವಾಪಸ್ ಮಕ್ಕಾಗೆ ಬರುವಾಗ ಮಕ್ಕಾದಲ್ಲಿ ಹುಜೂರನ್ನು ವಿರೋಧಿಸಲು ಒಬ್ಬನಿಗೂ ಕೂಡ ಶಕ್ತಿ ಇಲ್ಲ, ಅಷ್ಟು ಪವರ್ಫುಲ್ ಆಗಿತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದ ತಕ್ಷಣ ಸಹೋದರ ಧರ್ಮದವರನ್ನು ಈ ರೀತಿ ಮಾಡಬಾರದು, ಇಲ್ಲಿಗೆ ಮುಗಿಸಿಬಿಡೋಣ ಎಂದು ತೀರ್ಮಾನ ಮಾಡಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಾಗ ಶತ್ರುಗಳೆಲ್ಲರೂ ಕೂಡ ಅಡಗಿ ಕೂತ್ರು. ಇನ್ನು ಮೊಹಮ್ಮದನ ಕೈಯಲ್ಲಿ ಆಡಳಿತ, ಮೊಹಮ್ಮದನ ಕೈಯಲ್ಲಿ ಅಧಿಕಾರ, ಏನೇನು ನಡೆಯುವುದು ಗೊತ್ತಿಲ್ಲ. ಹೇಳಿದ್ರು ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ನನಗೆ ಉಪದ್ರವವನ್ನು ಕೊಟ್ಟಿದ್ದೀರಿ, ಶಿಕ್ಷೆ ಕೊಟ್ಟಿದ್ದೀರಿ, ನನ್ನಿಂದ ಊರಿಂದ ನೀವು ಹೊರಗೆ ಹೋಗುವಂತೆ ಮಾಡಿದ್ದೀರಿ, ಹಲವು ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿದ್ದೀರಿ. 3 ವರ್ಷಗಳ ಕಾಲ ನನಗೆ ತಿನ್ನಲಿಕ್ಕೆ ಒಂದು ಅಂಗಡಿಯಿಂದ, ಒಂದು ಹೊಲದಿಂದ ಒಂದು ಚೂರು ತಿನ್ನಲಿಕ್ಕೆ ನೀವು ನನಗೆ ಬಿಡಲಿಲ್ಲ. ಇದೇ ಮಗನೇ ಬಾಯಿ ಈ ಕಡೆ ಅಂತ ಹೇಳಿ ಹೊಡೆಯೋದೆಲ್ಲ ಮಾಡಿರೋದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಂತೂ ತುಲಕಾ, ನೀವು ಸ್ವತಂತ್ರರು, ನೀವು ಹೇಗೆ ಬದುಕಬೇಕು ಹಾಗೆ ಬದುಕಿ ಅಂತ ಹೇಳಿ ವಾಪಸ್ ಕಳಿಸಿದ್ರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಂತರ ಮಕ್ಕಾದಲ್ಲಿ 1 ಲಕ್ಷದಷ್ಟು ಬರುವಂತ ಅನುಯಾಯಿಗಳನ್ನು ಸೇರಿಸಿದ್ದಾರೆ. ಬಿಳಿ ಬಿಳಿ ವರ್ಣ ಇರುವವರು, ದೊಡ್ಡ ದೊಡ್ಡ ಕುಟುಂಬದಿಂದ ಬಂದವರು, ದೊಡ್ಡ ದೊಡ್ಡ ರೊಕ್ಕ ಇರುವವರು ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ. ಆ ಮಕ್ಕಾದ ಕ್ಯಾಬಾ ಪ್ರವೇಶಿಸಿದ ನಂತರ ಲಕ್ಷಗಟ್ಟಲೆ ಅನುಯಾಯಿಗಳ ಮಧ್ಯೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರ ಹೆಸರನ್ನು ಕರೀತಾ ಇದ್ದಾರೆ ಗೊತ್ತಾ? ಯಾ ಬಿಲಾಲ್ ತುಮ್ ಆಯೇ ಇದ್ದಾರೆ ಅಂತ ಹೇಳಿದ್ರು. ಗುಲಾಮನಾಗಿ ನೀಗ್ರೋ ವಂಶದಲ್ಲಿ ಹುಟ್ಟಿ ಆಫ್ರಿಕಾದಿಂದ ಬಂದಂತಹ ಬಿಲಾಲ್ ರಲಿಯಲ್ಲಾಹು ಅನ್ಹು ಕರೆದರು. ಇಷ್ಟು ಲಕ್ಷಗಟ್ಟಲೆ ಮಧ್ಯದಲ್ಲಿ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ಕರೆದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕ್ಯಾಬಾದ ಮೇಲೆ ಹತ್ತು ಎಂದು. ಜನರಲ್ಲಿ ಅದ್ಭುತದಿಂದ ನೋಡ್ತಾ ಇದೆ ಪರಿವರ್ತನೆ ಈ ಗಾಳಿಯಲ್ಲಿ. ಎಷ್ಟವರೆಗೆ ಅಧಿಕಾರ, ಎಷ್ಟವರೆಗೆ ಕುಟುಂಬದ ಮಹಿಮೆ, ಎಷ್ಟವರೆಗೆ ರೊಕ್ಕ, ಇಷ್ಟವರೆಗೆ ಸರ್ವಸ್ವ ಇದ್ದಂತ ಎಲ್ಲರೂ ಕೂಡ ಈಗ ನೋಡ್ತಾ ಇದ್ದಾರೆ ಈ ಪೈಗಂಬರು ಏನು ಮಾಡ್ತಾ ಇದ್ದಾರೆ. ಹೇಳಿದರು, ಬಿಲಾಲ್ ಕ್ಯಾಬಾದ ಮೇಲೆ ಹತ್ತಿ ಬಾಂಗನ್ನು ಕೊಡು ಅಂತ ಹೇಳಿದರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವತ್ತು ಯಾವ್ದಾದ್ರು ಒಳ್ಳೆ ರೊಕ್ಕದ ಮಂದಿರದಲ್ಲಿ ಕರೆದು ನೀನು ಅಜಾನ್ ಕೊಡು ಅಂತ ಹೇಳಿಲ್ಲ. ಅಥವಾ ಯಾವ್ದಾದ್ರು ಕುಟುಂಬದಲ್ಲಿ ಚಲೋ ಅವನ ಒಳ್ಳೆ ಇನೋವಾ ಕಾರಲ್ಲಿ ಇದೆ, ಒಂದು 100 ಒಂಟೆ ಇದೆ, ನನ್ನೆಲ್ಲ ಕರೀತಾನೆ ನೀನು ಅಂತ ಅಜಾನ್ ಕೊಡು ಅಂತ ಹೇಳಿಲ್ಲ. ಇಷ್ಟರ ಮಧ್ಯೆ ತಂದೆ ತಾಯಿ ಯಾರು ಕೂಡ ಇಲ್ಲದಂತ ಬಿಲಾಲ್ರನ್ನು ಮುಂದೆ ಕರೆದು ಕ್ಯಾಬಾದ ಮೇಲೆ ಹತ್ತು. ವಿಜಯದ ದಿವಸ ಹೊತ್ತು ಲಕ್ಷಗಟ್ಟಲೆ ಮಂದಿ ಸೇರಿದ್ದಾರೆ. ಕ್ಯಾಬಾ ಸ್ವಂತ ಕೈಯಲ್ಲಿ ವಾಪಸ್ ಬಂದಂತಹ ದಿನ. ಆ ದಿನ ಆಜಾನ್ ಕೊಡ್ಲಿಕ್ಕೆ ಹೇಳ್ತಾ ಇರೋದು, ಯಾ ಬಿಲಾಲ್, ನೀವು ಈ ಕಡೆ ಬನ್ನಿ, ನೀವು ಕ್ಯಾಬಾದ ಮೇಲೆ ಆಜಾನ್ ಅನ್ನು ಕೊಡಿ ಎಂದು. ಅಂತಹ ಒಂದು ಪರಿವರ್ತನೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಧ್ಯ ಆಯಿತು. ಅದಕ್ಕೇನೆ ಇವರೆಲ್ಲರೂ ಕೂಡ ಪ್ರೀತಿಸಿದರು. ನಾನು ಹೇಳ್ತಾ ಇದ್ದೇನೆ, ನಾವು ಪ್ರವಾದಿಗರನ್ನು ಪ್ರೀತಿಸಬೇಕು. ಪ್ರೀತಿ ಯಾವಾಗ ಹುಟ್ಟುತ್ತೆ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಲವ್? ಲವ್ ಅಂದ್ರೆ ನೌಜವಾನ್ಗಳಿಗೆ ಗೊತ್ತಿರುತ್ತೆ, ಸಾಧಾರಣರಿಗೆ ಕೂಡ ಗೊತ್ತಿರುತ್ತೆ, ಹಳೆ ಕಾಲದಲ್ಲೂ ಈ ಕಾಲದಲ್ಲೂ ಅಲ್ಲ. ವಾಟ್ ಈಸ್ ಲವ್? ಲವ್ ಈಸ್ ಲವ್. ಲವ್ಗೆ ಡೆಫಿನೇಷನ್ ಏನಿಲ್ಲ. ಪ್ರೀತಿ ಅಂತ ಹೇಳಿದ್ರೆ ಏನು? ಪ್ರೀತಿನೇ.
ಪ್ರೀತಿ ಹೇಗೆ ಅರ್ಥ ಆಗುದು? ಅದು ಪ್ರೀತಿ ಮಾಡುವಾಗ ಅರ್ಥ ಆಗುದು, ಗೊತ್ತಾಯ್ತಲ್ವಾ? ಪ್ರೀತಿಗೆ ವಿಶೇಷವಾದಂತಹ ಡೆಫಿನೇಷನ್ ಅಂತ ಏನು ಹೇಳಕ್ಕಾಗಲ್ಲ. ಪ್ರೀತಿ ಮಾಡಿದ್ರೆ ಪ್ರೀತಿಯ ಲೋಕದಲ್ಲಿ ಇರುತ್ತೆ. ನಾವು ಹುಜೂರನ್ನು ನಾವು ಪ್ರೀತಿಸಬೇಕು, ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಸುವಾಗ ನಾವೇನಾಗುತ್ತೆ, ನಾವೊಂದು ಸಿನಿಮಾ ಸೆಲೆಬ್ರಿಟಿಯನ್ನು, ಫುಟ್ಬಾಲ್ ಪ್ಲೇಯರ್ ಅನ್ನು, ಕ್ರಿಕೆಟ್ ಪ್ಲೇಯರ್ ಅನ್ನು, ಅಥವಾ ಯಾವುದಾದ್ರೂ ಕಂಪನಿ ಓನರ್ ಅನ್ನು ನಾವು ಪ್ರೀತಿಸ್ತಾ ಇದ್ದೇವೆ, ಅಥವಾ ರಾಜಕೀಯ ಮಂದಿಯನ್ನು ಪ್ರೀತಿಸ್ತಾ ಇದ್ದೇವೆ ಅಂದ್ರೆ ಅವನ ಹಾಕೋ ಡ್ರೆಸ್ಸೇ ನನಗೂ ಇಷ್ಟ ಆಗುತ್ತೆ, ಅವನ ಹೇಳುವಂತ ಮಾತೇ ನನಗೂ ಇಷ್ಟ ಆಗುತ್ತೆ, ಅವನ ಗಡ್ಡನೆ ನನ್ನ ಗಡ್ಡನೆ ಮಾಡಿ ನೋಡಕ್ಕೆ ಟ್ರೈ ಮಾಡ್ತಾನೆ. ಯಾರಾದ್ರೊಬ್ಬರು ಬಂದು ಹೇಳಿದ್ರೆ ನಿನ್ನ ಮುಖ ಅವನ ತರ ಇದೆ ಅಂತ ಹೇಳಿದ್ರೆ ಮತ್ತೆ ನನ್ನ ಮುಖ ಅವನ ತರ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಗೊತ್ತಾಯ್ತಲ್ಲ? ಆ ರೀತಿಯಾದಂತ ಒಂದು ಪರಿಸ್ಥಿತಿ ನಮ್ದು. ಪ್ರೀತಿ ಅಂದ್ರೆ ಹಾಗೆ ನಾರ್ಮಲ್, ಅದೇನು ಅಲ್ಲ. ನೀವೀಗ ನಡ್ಕೊಂಡು ಹೋಗ್ತಾ ಇರ್ತೀರಿ, ಉದಾಹರಣೆಗೆ ಒಂದು 4 ಮಂದಿ ಆಯುಷ್ ನಿನ್ನ ಮುಖ ನೋಡಕ್ಕೆ ಎಷ್ಟು ಚಲೋಪ್ಪ ಅಂತ ಹೇಳಿದ್ರೆ ನೀನು ಮನೆಯವರಿಗೆ ಅದು ನಿಮಗೆ ಕೇಳ್ತಾ ಇರುತ್ತೆ, ನನ್ನ ಮುಖ ನೋಡಕ್ಕೆ ಎಷ್ಟು ಚಲ, ನನ್ನ ಮುಖ ನೋಡಕ್ಕೆ. ಮಲಗುವಾಗಲೂ ಕೂಡ ಮಂದಿ ಎಲ್ಲ ನನ್ನ ಮುಖ ನೋಡಿ, ನಿನ್ನ ಮುಖ ನೋಡಕ್ಕೆ ಎಷ್ಟು ಚಲೋ ಎಷ್ಟು ಚಲೋ ಅಂತ ಒಂದ್ಸತಿನೇ ಹೇಳಿರೋದು, ಗೊತ್ತಾಯ್ತಾರೆ? ಆ ರೀತಿ ಅದು ಪ್ರೀತಿ. ಆ ಪ್ರೀತಿ ನಮ್ಮ ಮನಸ್ಸಲ್ಲಿ ಉಂಟು. ಪ್ರೀತಿ ಇರುವಾಗ ಏನಾಗುತ್ತೆ, ಜಾಸ್ತಿ ಕಲಿಯಲಿಕ್ಕೆ ನೆನಪಾಗುತ್ತೆ, ಗೊತ್ತಾಯ್ತಲ್ಲ? ಇಸ್ಲಾಮಿನ ಸಂದೇಶಗಳ ಪವಿತ್ರ ಕುರಾನಿನ ಮೊದಲನೇ ಸಂದೇಶ ಏನಾಗಿತ್ತು ಗೊತ್ತಾ? ಇಕ್ರ, ನೀನು ಓದು ಎಂದಾಗಿ. ನೀನು ಓದು ಓದು ಅಂತ ಹೇಳಿದ್ರೆ ನಾವು ಇವತ್ತು ಹೆಚ್ಚು ಮಾಡದೇ ಇರೋದು ಯಾವುದು? ನಾನೊಂದು ಕೇಳಲ್ಲ, ನೀವು ಕೈ ಎತ್ತಬೇಡಿ. ನೀವು ಕುರಾನ್ ಓದಿ ಎಷ್ಟು ದಿನ ಆಯ್ತು ಅಂತ ಕೇಳಿದ್ರೆ, ಎಷ್ಟು ದಿನ ಆಯ್ತು ಕುರಾನ್ ಓದಿ ಅಂತ ಕೇಳಿದ್ರೆ ಎಷ್ಟು ದಿನ ಆಯ್ತು? ಕೈ ಎತ್ತಬೇಡಿ, ನನಗೂ ಕೂಡ ಒಂದು ಮರ್ಯಾದೆ ಇದೆ ಅಲ್ವಾ? ಎಷ್ಟು ದಿನ ಆಯ್ತು? ನಿನ್ನ ಈಮಾನನ್ನು ನೀನು ಎಲ್ಲಿ ಪರೀಕ್ಷಿಸಿದೆ? ನಿನಗೆ ಕುರಾನ್ನೊಂದಿಗೆ ಟಚ್ಚೇ ಇಲ್ಲ. ನಿನಗೆ ಜಾತಿಯಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಮಾತ್ರ ಮುಸ್ಲಿಂ ಅಂತ ಬರೆಯಲಿಕ್ಕೆ ಅರ್ಹತೆ ಇರೋದು. ಇನ್ನು ಕೆಲವು ಕುರಾನ್ ಓದ್ತಾ ಇಲ್ಲ ಅಲ್ಲಪ್ಪ. ಎಲ್ಲಿ ಕುರಾನ್ ಓದಿದ್ದೀರಿ? ಯಾವುದೋ ಮನೆ ಓಪನಿಂಗ್ ಟೈಮಲ್ಲಿ ಅದರದ್ದು ಕೊಟ್ಟಿರುವಾಗ ಕುರಾನ್ ಟಚ್ ಮಾಡಿರ್ತೀವಿ. ಕೆಲವೊಬ್ರು ಇದುವರೆಗೆ ಕುರಾನಿನ ಒಳಗೆ ಯಾವ ಪೇಜ್ ಇದೆ ಅಂತಲೂ ಕೂಡ ಗೊತ್ತಿಲ್ಲದವರು ಇದ್ದಾರೆ. ಇಲ್ಲ ಅಂತ ನನ್ನ ಹತ್ರ ವಾದಕ್ಕೆ ಬರಬೇಡಿ. ನಾನು ಈಗ ಈ ಊರಿನಲ್ಲಿ ಎಲ್ಲ ಸುಮಾರು ನೋಡಿದ್ದೇನೆ, ಗೊತ್ತಾಯ್ತಲ್ಲ? ನಾನೇನು ಹೊಸಪ್ಪನಾಗಿ ಮಂಗಳೂರಿಂದ ಬಂದಿರುವುದೇನಲ್ಲ. ನಾನು ಇಲ್ಕೆಲ್ನಲ್ಲಿ ಮಾತ್ರ ಈಗ 3 ವರ್ಷದ ತನಕ ಆಯ್ತು. ಬಾಗಲಕೋಟೆ, ಉತ್ತರ ಕರ್ನಾಟಕ, ರಾಯಚೂರು, ಗುಲ್ಬರ್ಗ, ಬಂಗ, ಗಂಗಾವತಿ ಎಲ್ಲ ಹೋಗ್ತಾ ಇರ್ತಾನೆ, ಗೊತ್ತಾಯ್ತಲ್ಲ? ನೀವು ಕುರಾನ್ ಓದ್ರಿ, ಕುರಾನ್ ಸಂದೇಶಗಳನ್ನ ತಿಳ್ಕೊಳ್ಬೇಕು. ಕುರಾನ್ ಓದು ಅಂತ ಹೇಳಿದ್ರೆ ಕನ್ನಡದಲ್ಲಿ ಓದು ಅಂತ ಹೇಳಿದರೆ ಕನ್ನಡದಲ್ಲಿ ಕುರಾನ್ ಅರ್ಥ ಆಗ್ತಾ ಇಲ್ಲ. ಕುರಾನ್ ಹೇಗೆ ಓದು ಅಂತ ಹೇಳಿದ್ರೆ ಗೊತ್ತಾ? ಕುರಾನ್ ಓದುವಾಗ ಆಟೋಮೆಟಿಕಲ್ ಆಗಿ ನಮಗೆ ಸಮಾಧಾನ ಸಿಗುತ್ತೆ, ಪರಿವರ್ತನೆ ಆಟೋಮೆಟಿಕ್ ಆಗಿ ಚಾಲು ಆಗುತ್ತೆ. ಕಾರಣ ಅಲ್ಲಾಹನ ಪವಿತ್ರವಾದಂತಹ ಗ್ರಂಥ. ಆ ಗ್ರಂಥದಲ್ಲಿ ಬೇಕಾದಷ್ಟು ಸಂದೇಶಗಳು ನಮಗೆ ಕಾಣಕ್ಕೆ ಸಾಧ್ಯ. ಆದ್ದರಿಂದ ನಾವು ಓದ್ಬೇಕು, ಚಲವಾಗಿ ಕಲಿಬೇಕು ಅಂತ ಹೇಳಿದ್ರೆ. ನಾನು ಕಳೆದ ವರ್ಷ ಅನುಭವ ಇಲ್ಲಿ ಹೇಳಿದ್ದೇನೋ ಗೊತ್ತಿಲ್ಲ, ಹೇಳಿರ್ಬೋದು ಅಂತ ಭಾವಿಸ್ತೇನೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿ ಹೇಳಿದೆ ಅಲ್ಲ? ಹೇಳಿದ್ದೆ ನಾನು. ಮತ್ತೊಂದು ಸುದ್ದಿ ಕೂಡ ಹೇಳಿದ್ದೆ. ನಿನ್ನೆ ಮೊನ್ನೆ ಒಂದು ಸುದ್ದಿ ಬಂತು. ನಾನು ಸುದ್ದಿ ಓದ್ತಾ ಇರ್ತೇನೆ ಅಲ್ಲ, ನೀವು ಕೂಡ ಓದ್ತಾ ಇರ್ಬೇಕು. ಪ್ರಜಾವಾಣಿ ಪೇಪರಲ್ಲಿ ಓದ್ಬೇಕು, ಹಿಂದೂ ಪತ್ರಿಕೆ ಓದ್ಬೇಕು, ಗೊತ್ತಾಯ್ತಲ್ಲ? ಅದರ ಎಡಿಟೋರಿಯಲ್ ಓದ್ಬೇಕು. ನಮ್ಮ ನೌಜವಾನ್ಗಳಲ್ಲಿ ಇರ್ತಾರೆ, KS IAS ಸ್ಟಡಿಗಳಿಗೆಲ್ಲ ಎಡಿಟೋರಿಯಲ್ ಚಲೋ ಓದಬೇಕು, ಅದೆಲ್ಲ ಚಲೋ ನೆನಪಲ್ಲಿ ಇರಬೇಕು. ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಗೊತ್ತಾಯ್ತಾ? ಮೊನ್ನೆ ಒಂದು ಇದು ಬಂತು, ವಿಶ್ವದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಮಾಡ್ತಾ ಇರೋದು ಯಾವ ದೇಶ? ನಮ್ಮ ಭಾರತ. 9.75 ಮಿಲಿಯನ್ ಒಂದು ವರ್ಷದಲ್ಲಿ ಮಿಲಿಯನ್ ಟನ್ ಪ್ಲಾಸ್ಟಿಕ್ ನಾವು ಉತ್ಪಾದನೆ ಮಾಡ್ತಾ ಇರ್ತೇವೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಕೃತಿಯನ್ನು ಪ್ರೀತಿಸಲು ಕಲಿಸಿದರು. ಕೆಲವೊಬ್ಬರು ಬಯಸ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದರೆ ಮಸೀದಿಯಲ್ಲಿ ಹೀಗೆ ಕೂತು ಜಪಮಾಲ ಕೂತು ಹೀಗೆ ಮಾಡ್ತಾ ಕೂತಿದ್ರು ಅಂತನ. ಸಮಾಜದಲ್ಲಿ ಪರಿವರ್ತನೆಗೆ ಏನೇನು ಮಾಡೋಕ್ಕಾಗುತ್ತೆ ಎಲ್ಲವನ್ನೂ ಮಾಡಿದರು, ಹೇಳಿದ್ರು. ನಾಳೆ ಅಂತ್ಯ ದಿನ ಅಂತ ಗೊತ್ತು, ನಾಳೆ ಇಲ್ಲಿ ನದಿ ನೀರು ಬಂದು ರಕ್ಕಸಾಗಿ ಮುಳುಗುತ್ತೆ ಅಂತ ಗೊತ್ತಾದ್ರೂ ಕೂಡ ನೀನೊಂದು ಗಿಡ ನೆಟ್ಟು ಹೋಗ್ಬೇಕು ಅಂತ ಕಲಿಸಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಮ್ಮ ಕಬರಿನ ಮೇಲೆ 2 ಗಿಡಗಳ ನೆಡಿ, ಅಲ್ಲಿ ಆ ಗಿಡಗಳು ಬೆಳೆಯಲಿ, ಆ ಗಿಡಗಳ ಎಲೆಗಳು ಹಾರಾಡ್ತಾ ಇರಲಿ, ಅದರ ಸುಗಂಧ ನೀವು ಅದರ ಒಳಗೆಯೂ ಕೂಡ ಅನುಭವಿಸಬಹುದು ಎಂಬ ಸಂದೇಶವನ್ನು ಕೊಟ್ಟರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಕೃತಿ ಪ್ರೇಮಿಯಾಗಿದ್ದರು. ಜೀವನೈದರ ಪ್ರಕೃತಿ ಪ್ರೇಮಿ ಅಲ್ಲ. ಜೀವನೈದರ ಪ್ರಕೃತಿ ಪ್ರೇಮಿ ಆಗಿರುತ್ತೆ ಗೊತ್ತು. ಪಂಚಾಯತಿನಿಂದ ಗಿಡ ತಗೊಂಡು ಬರ್ತಾರೆ, ಫೋಟೋ ಫೇಸ್ಬುಕ್ಕಿನಲ್ಲಿ ಪೋಸ್ಟ್ ಆಗಿದ್ದು ಮಾತ್ರ ಗೊತ್ತಾಗುತ್ತೆ, ಮತ್ತೆ ಅದನ್ನು ನೋಡಕ್ಕೆ ಇಲ್ಲ. ಒಬ್ಬೊಬ್ಬರದ್ದು ಫೇಸ್ಬುಕ್ ಜೂನ್ 5 ನೋಡಿದ್ರೆ ಭಾರತ ಇಡೀ ಕಾಡಾಗಿರ್ಬೇಕಿತ್ತು, ಅಷ್ಟು ಗಿಡ ನೆಡ್ತೇವೆ. ಮಾರನೇ ದಿನ ಎಲ್ಲವೂ ಕೂಡ ಮುಗಿಯುತ್ತೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರಗಳನ್ನು ಬೆಳೆಸಲು ಕೇಳಿದರು, ಗಿಡಗಳನ್ನು ಬೆಳೆಸಲು ಹೇಳಿದ್ರು ಸ್ವಹಾಬಿಗಳಿಗೆ, ಅನುಚರರಿಗೆ, ನೀವು ಗಿಡಗಳನ್ನು ಬೆಳೆಸಿ ಆ ಗಿಡಗಳಿಂದ ಬಂದು ಪಕ್ಷಿಗಳು ತಿಂದು ಹೋದರೂ ಕೂಡ ನಿನಗೆ ದಾನ ಕೊಟ್ಟಂತಹ ಪ್ರತಿಫಲ ಇದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಕಲಿಬೇಕು. ಆರೋಗ್ಯವನ್ನು ಹೇಗೆ ನೀವು ಫಿಟ್ನೆಸ್ ಕೀಪ್ ಮಾಡಬೇಕು ಗಳಿಸಿಕೊಟ್ಟು ವರ್ಷದಲ್ಲಿ
2-3 ಬಾರಿ ಆದರೂ ನೀನು ರಕ್ತದಾನವನ್ನು ಮಾಡಬೇಕು ಕಲಿಸಿಕೊಟ್ಟು. ನಿನ್ನ ಶರೀರದಲ್ಲಿರುವಂತಹ ವೇಸ್ಟ್ ರಕ್ತಗಳನ್ನು ತೆಗಿಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟು ತಿಂಗಳಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದು ಮಾಡ್ತಿದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಲವಾಗಿ ದುಡಿತಾ ಇದ್ದರು. ಇದು ಹೇಳುವಾಗ ಸ್ವಲ್ಪ ನಾವು ಬೇಜಾರಾಗಿ, ಹೆಚ್ಚು ಮಂದಿಗೆ ದುಡಿಯಲಿಕ್ಕೆ ಮನಸ್ಸಿಲ್ಲ, ಕೂತಲ್ಲಿ ಸಿಗ್ಬೇಕು, ಅದಕ್ಕೆ ಮೊಬೈಲ್ ಟಕ ಟಕ ದುಡಿತಾ ಇರ್ತಾರೆ. ಯಾವುದು ಆನ್ಲೈನ್ ಗೇಮ್ಗಳು, ರಮ್ಮಿ ಅಂತೆ, ಗಿನ್ನಿ ಅಂತೆ, ಅದು ಇದು ಅಂತ ಹೇಳಿ ಹೆಚ್ಚು ಮಂದಿಗೆ ದುಡಿಯಲಿಕ್ಕೆ ಮನಸ್ಸಿಲ್ಲ, ಕೂತಲ್ಲಿ ಸಿಗ್ಬೇಕು. ಯಾರಾದ್ರೂ ಫ್ರೀ ರೊಕ್ಕ ಕೊಡ್ತಾರೆ? ಆ ಒಂದು ಪ್ರಶ್ನೆ ಇದ್ರೆ ಸಾಕು, ಕೂತಲ್ಲಿ ಕೂತು ಇರುವುದು ಸೊಕ್ಕೆ ಆಸ್ತಿ, ಕೊನೆ ಕಿಡ್ನಿ ಕೂಡ ಕೊಡ್ಬೇಕಾಗುತ್ತೆ, ಅಷ್ಟು ಅರ್ಥ ಇರ್ತೀವಿ. ದುಡ್ಡಿದು ತಿನ್ನಲಿಕ್ಕೆ ಕಲಿಬೇಕು. ಒಂದ್ಸತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ತಿರ ಒಬ್ಬರು ಬಂದ್ರು, ಅಯ್ಯ ಭಿಕ್ಷೆ ಕೊಡಯ್ಯ ಅಂತ ಹೇಳಿ ಬಂದರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇಗ ಕೊಟ್ಟಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬೈ ಕಡೆ ಕರೆದು ಹೇಳಿದ್ರು, ಮನೆಯಲ್ಲಿ ಏನಿದೆ, ಮನೆಯಲ್ಲಿ ಒಂದು ಕಂಬಳಿ ಇದೆ ಅಂತ ತಗೊಂಡು ಬಾ. ಮನೆಯಲ್ಲಿ ಏನಿದೆ? ಕಂಬಳಿ. ಕಂಬಳಿ ಅಂದ್ರೆ ಗೊತ್ತಾ? ಕಂಬಳಿ ಅಂತ ಹೇಳ್ತೀರಿ, ಆ ಕಂಬಳಿಯನ್ನು ತಗೊಂಡು ಬಾ ಅಂತೇಳಿ ಕಂಬಳಿಯನ್ನು ತೆಗೆದುಕೊಂಡು ಬಂದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ. ಅಲ್ಲಿರುವಂತಹ ಸ್ವಾಮಿಗಳೆಲ್ಲರೂ ಕೂಡ ಮುಂದೆ ಕೂತಿದ್ರು. ಈ ಕಂಬಳಿ ಹರಾಜು ಕೊಡ್ತಾ ಇದ್ದೇನೆ, ಯಾರಿಗೆ ಬೇಕು ಅಂತ. ಇವರ ಕಂಬಳಿ ಯಾರಿಗಾದ್ರೂ ಬೇಕಿರುತ್ತಾ? ಆದ್ರೂ ಕೂತಿರುವಂತಹ ಶಿಷ್ಯರಿಗೆ ಗೊತ್ತು ಏನೋ ಒಂದು ಐಡಿಯಾ ವರ್ಕ್ ಆಗ್ತಾ ಇದೆ ಅಂತೇಳಿ. ಒಬ್ಬರು ಹೇಳಿದ್ರು, 1 ದಿನಾರ್ ಒಂದು ದಿರಹಂ ನಾ ಕೊಡ್ತೇನೆ. 1 ದಿರಹಂ ಅಂತ ಹೇಳಿದ್ರೆ ಒಂದು ಬೆಳ್ಳಿ ನಾಣ್ಯ ನಾ ಕೊಡ್ತೇನೆ ಅಂತ ಹೇಳಿದ್ರು. 1 ದಿರಹಮೇ ಆಗಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರು. ನಂತರ ಕೆಲವೊಬ್ಬರಿಗೆ ನಾ 2 ದಿರಹಂ ಕೊಡ್ತೇನೆ ಅಂತೇಳಿ, ತಗೋ ಅಂತೇಳಿ ಕಂಬಳಿ ಕೊಟ್ಟರು. 2 ದಿರಹಂ ತಗೊಂಡು 2 ದಿರಹಂ ತಗೊಂಡ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು ಗೊತ್ತಾ? ಇವನಿಗೆ 1 ದಿನಾರು ಈಗ ಕೊಟ್ಟ, ಇನ್ನು 11 ದಿರಹಂ, 2 ದಿರಹಂ ಬೇರೆ ಬೇರೆ ಕೊಟ್ಟರು. ನಂತರ ಹೇಳಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ 1 ದಿರಹಂ ಇದೆ ಅಲ್ವಾ, ಇದರಿಂದ ನೀನು ಅಂಗಡಿಗೆ ಹೋಗಿ ಕೊಡಲಿ ತಗೊಂಡು ಬಾ ಅಂತೀವಿ. ಕೊಡಲಿ ಅಂದರೆ ಸೌದೆ ನೋಡಿಯುವಂಥದ್ದು ಕೊಡಲಿ ಅಂತ ಹೇಳ್ತೀವಿ. ಆ ಕೊಡಲಿ ತಗೊಂಡು ಬಾ ಅಂತೇಳಿ ಕೊಡಲಿಯನ್ನು ತೆಗೆದುಕೊಂಡು ಬಂದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಂತ ಮರದಿಂದ ಅದಕ್ಕೆ ಹಿಡಿಯೋಕೆ ಬೇಕಲ್ವಾ, ಅದನ್ನೇನ್ ಹೇಳ್ತೀವಿ, ಕಾವು. ಅದನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಂತ ರೆಡಿ ಮಾಡಿಟ್ರು. ಅವರು ಬರುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ತಗೊಂಡು ಅದಕ್ಕೆ ಚಲೋ ಆಗಿಟ್ಟು ಕೈ ಕೊಟ್ಟರು. ನಂತರ 2ನೇ ದಿರಹಂ ಕೊಟ್ಟರು. ಈ ದಿರಹಂ ಇದೆ ಅಲ್ಲ, ಇದು ನಿನ್ನ ಮನೆಯವರಿಗೆ ತಿನ್ನಲಿಕ್ಕೆ ಏನಾದರೂ ತೆಗೆದುಕೊಂಡು ಕೊಡು. ನೀನೇನ್ ಮಾಡಿ ಗೊತ್ತಾ, ದೂರದ ಕಾಡಿಗೆ ಹೋಗಿ ಅಲ್ಲಿ ಸೌದೆಗಳಿರುತ್ತೆ, ಸೌದೆನೆಲ್ಲ ಜಮಾಯಿಸಿ ಇದರಿಂದ ಚಲೋ ಆಗಿ ಕಡಿದು ನೀನು ತಗೊಂಡು ಬಾ ಅಂತೇಳಿ. ಒಂದು 10-15 ದಿನ ಇವರನ್ನ ಕಾಣ್ತಾನೆ ಇಲ್ಲಿ. ಇವನು ಹೋದ, ಅಲ್ಲಿಂದ ಸೌದೆ ಕಡಿದ, ವ್ಯಾಪಾರ ಚಲೋ ಆಯ್ತು. ಒಂದು ದಿನ ಇವನು ಟಿಕ್ ಟಾಪ್ ನಲ್ಲಿ ಬರ್ತಾ ಇದ್ದಾನೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖುಷಿಯಿಂದ ಕುಡಿಯಿದ್ರು. ಹೌ ಆರ್ ಯು, ಹೇಗಿದೆಯಾ ಅಂತ ಕೇಳಿದ್ರು. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳಿದ್ರು. ನಾನು ಬಹಳ ಚಲೋ ಇದ್ದೇನೆ ಅಂತ ಹೇಳಿದ್ರು. ದುಡ್ಡಿದ್ದು ತಿನ್ನುವಾಗ ಸಂತೋಷ ಇದೆ ಇಲ್ಲಪ್ಪ, ಬೇಡಿ ತಿನ್ಬೇಡ ಅಂತ ಹೇಳಿದ್ರು. ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವತ್ತೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಹೆಚ್ಚು ಸರ್ಟಿಫಿಕೇಟ್ ಕೊಟ್ಟಿರುವುದು ಯಾರು ಗೊತ್ತಾ? ಅವರ ಹೆಂಡತಿಯರು. ನಮಗೆ ಹೆಚ್ಚು ಸರ್ಟಿಫಿಕೇಟ್ ಕೊಡದೇ ಇರುವುದು ಯಾರು ಗೊತ್ತಾ? ನಮ್ಮ ಹೆಂಡತಿಯರು. ನಿಮಗೆ ಹೆಂಡತಿಯರು ಒಳ್ಳೆ ಸಪೋರ್ಟ್ ಕೊಡ್ತಾರ, ನೀವು ಚಲೋ ಆಗ್ತೀರಿ ಅಂತ. ಅದೇ ಇದಲ್ಲ, ಒಳ್ಳೆ ವೈಫ್ ಸಿಕ್ಕಿದ್ರೆ ಲೈಫ್ ಬ್ರೈಟ್ ಆಗುತ್ತೆ. ಅದೇ ಇದಲ್ಲ, ನಾನು ಅದರ ಬಗ್ಗೆ ಲಾಸ್ಟ್ ಸ್ವಲ್ಪ ಹೇಳ್ತೇನೆ ಇನ್ಶಾ ಅಲ್ಲಾಹ್. ಆದ್ದರಿಂದ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಬೇಕು. ಅಲ್ಪ ಸ್ವಲ್ಪ ಮಾತ್ರ ತಿಳಿದು ಪ್ರಯೋಜನ ಇಲ್ಲ. ನೀವು ಮುಸ್ಲಿಂ ಅಂತ ಹೇಳಿದ್ರೆ ಪ್ರವಾದಿಯವರು 4 ಮಾತಾಡಿದ್ರು ಅಂತ ಹೇಳಿದ್ರೆ ಅಪ್ಪಿ ತಪ್ಪಿ ಓದ್ತಾ ಇರ್ತೀವಿ. ಹಾಗೆಲ್ಲ ಚಲವಾಗಿ ಕೇಳ್ತೀವಿ. ಇಸ್ಲಾಂ ಧರ್ಮದ ಸ್ಥಾಪಕ ಅಂತ ಓದ್ತಾರೆ ಕೆಲವರು. ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಇವಾಗ 1,24,000 ಬರುವಂತಹ ಪ್ರವಾದಿಗಳು ಅಂದ್ರೆ ಅಲ್ಲಾಹನ ಸಂದೇಶ ತಲುಪಿಸಬೇಕಾದ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಹೇಳ್ತೇನೆ ಅಂದ್ರೆ ಮತ್ತಿರೋರಿಗೆ ಯಾಕೆ ಗೊತ್ತಾಗುತ್ತೆ? ಅದಕ್ಕೆ ಓದಬೇಕು. ಮೊಬೈಲಲ್ಲಿ ಫುಲ್ ಆಟ ಆದ್ರೆ ಸೇರಾಗಲ್ಲ. ನಿಮ್ಮ ಲೆಕ್ಕ ತೆಗೆದು ನೋಡೋಣ ನೀವು ಏನೇನ್ ಮಾಡಿದ್ದೀರಿ ಅಂತ. ಒಬ್ಬೊಬ್ಬರದ್ದು ಬರುತ್ತೆ. ಯೂಟ್ಯೂಬ್ ನಲ್ಲಿ 1 ಲಕ್ಷ ವಿಡಿಯೋ ನೋಡಿದ್ದಾನೆ, ಇನ್ಸ್ಟಾದಲ್ಲಿ 2 ಲಕ್ಷ, ಇನ್ಸ್ಟಾದಲ್ಲಿ ಶಾರ್ಟ್ ವಿಡಿಯೋ ನೋಡಿದ್ರೆ ಅದೇ ಲೆಕ್ಕ ಇರಬೇಕು, ಮತ್ತೇನ್ ಲೆಕ್ಕ ಇದೆ? ಹಾಗೆಲ್ಲ ಆಗ್ಬಾರ್ದು. ಚಲೋವಾಗಿ ದುಡಿಬೇಕು. ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಮತ್ತೆ ಆ ಕಡೆ ಹೋಗ್ಬೇಕಾಗುತ್ತೆ. ತಂದೆ ತಾಯಂದಿರಿಗೆ ನಾವು ಕೊಡುವಂತಹ ಬೆಲೆ ಅಮೂಲ್ಯವಾದದ್ದು ಪ್ರೀತಿಯರೇ. ಅದನ್ನು ಒಂದು ದಿನ ಆದರೂ ಬದಿಗಿಟ್ರೆ ನಿನ್ನ ಜೀವನ ಬರ್ಬಾದಾಯ್ತು, ಮುಗೀತಲ್ಲಿಗೆ. ನೀನು ಎಷ್ಟು ಕೋಟಿಗಟ್ಟಲೆ ಸಂಪಾದಿಸು, ನೀನು ಏನ್ ಬೇಕಾದ್ರೂ, ನೀನು ಹೇಗೆ ಬೇಕಾದ್ರೆ. ಆದರೆ ತಂದೆ ತಾಯಿ. ಒಂದು ತಂದೆ ಕಣ್ಣಾದರೆ ತಾಯಿ ಇನ್ನೊಂದು ಕಣ್ಣು, 2 ಕಣ್ಣು ಹೋಗೋದು ಗೊತ್ತಾಗುತ್ತೆ. ಅವರ ಮುಂದೆ ನಾಟಕ, ತಾಯಿದು ಮೈಯತ್ತೆಲ್ಲ ತೆಗೆಯುವಾಗ ಭಯಂಕರ ನಾಟಕ, ಇರುವಾಗ ಏನು ಕೂಡ ಕೊಡ್ಲಿಲ್ಲ. ತುಂಬಾ ಅದೆಲ್ಲ ಹೇಳತ್ತಾ ಹೋದ್ರೆ ಸುಮಾರು ಹೇಳಬೇಕಾಗುತ್ತೆ. ನಾನು ಅದೆಲ್ಲ ಹೇಳ್ತಾ ಇಲ್ಲ. ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಇಲ್ಲ. ಅವ್ರು ಹೇಳುವಾಗ ಕರೆಯುವಾಗ ಹೋಗ್ತಾ ಇರಲಿ. ದೊಡ್ಡ ಸೂಫಿ ಬೆರೆಯರ ಕಥೆಗಳಿದೆ. ತಾಯಿ ಕರೆಯುವಾಗ ಜೋರಾಗಿ ಮಾತಾಡ್ತಾ ಇರಲಿಲ್ಲ ಕರೆಯುವಾಗ. ನಂತರ ಪಕ್ಕದಲ್ಲಿರುವ ಅವರ ಮಿಸ್ಸಸ್ ಅನ್ನೋ ಅಥವಾ ತಂಗಿಯನ್ನು ಕರೆದಿಲ್ಲ. ತಾಯಿ ಏನಿಲ್ಲಿರುವುದು ನಿಮಗೆ ಕೇಳಿಲ್ವಾ?
ನನಗೆ ಹೆದರಿಕೆ ಆಗುತ್ತೆ ತಾಯಿ ಮುಂದೆ ನಿಂತು ಮಾತಾಡಕ್ಕೆ ಅಂತ ಹೇಳಿರುವಂತಹ ಮಹಾತ್ಮರಿದ್ರು. ತಾಯಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು 40-50 ವರ್ಷ ನಡೆದು ಕೇಳಿದ್ರು, ತಾಯಿ 9 ತಿಂಗಳುಗಳ ಕಾಲ ನೀವು ನನ್ನನ್ನು ಹೊಟ್ಟೆಯಲ್ಲಿ ಇಟ್ಟಿದ್ರಲ್ಲ, ಅದರ ಸ್ವಭಾವ ಮುಗೀತಾ ಅಂತ ಹೇಳಿ. ಅದು 1 ಸೆಕೆಂಡ್ ಕೂಡ ಮುಗಿದಿಲ್ಲ ಅಂತ ಹೇಳಿದವರಿದ್ದರು. ಅವರ ಸಂದೇಶಗಳು ತಿಳಿದಿದೆ. ತಾಯಿಯ ಬಗ್ಗೆ ಹೇಳುವಾಗ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟೋ ಸಹಾಬಿಗಳ ದೊಡ್ಡ ದೊಡ್ಡ ಅನುಭವಗಳನ್ನು ನಮಗೆ ಹೇಳಬೇಕಾಗುತ್ತೆ. ತಂದೆ ತಾಯಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು. ಇಷ್ಟು ಮಾತ್ರ ಹೇಳಿದ್ರೆ ಎಲ್ಲವೂ ಆಗಲ್ಲ, ಹಲವು ಅನುಭವಗಳು ಹೇಳಲಿಕ್ಕಿದೆ. ಒಂದು ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ನಾನು ಹೇಳಿದ್ದೇನೆ. ಕಳೆದ ವರ್ಷ ಕೇಳದವರು ಈ ವರ್ಷ ಕೇಳಿ. MBBS ಕಲಿಸಲು ಬೇಕಾಗಿ ವಿದೇಶಕ್ಕೆ ಹೋದಂತಹ ತಂದೆ ಅಲ್ಲಿ ಕಷ್ಟಪಟ್ಟು ಬೆಂಕಿ ಉಗುಳುವಂತಹ ಸೂರ್ಯನ ಮುಂದೆ ದುಡಿದು ಕಷ್ಟಪಟ್ಟು ಅಲ್ಲಿಂದ ರೊಕ್ಕ ಕಳಿಸಿದ್ರು. ಮನೆಯಲ್ಲಿ ಯಾರ್ಯಾರಿದ್ದಾರೆ? 2 ದೊಡ್ಡ ಬಂಗಲೆಗಳ ಮಧ್ಯೆ ಸ್ವಂತ ಮಗಳು ಮತ್ತು ತಾಯಿಯ ತಾಯಿ 3 ಮಂದಿ ಮಾತ್ರ ಮನೆಯಲ್ಲಿ. ವಿದೇಶದಲ್ಲಿ ಕಷ್ಟಪಟ್ಟು ದುಡಿದು ಹಾಕಿದ್ರು, ಕೋಟಿಗಟ್ಟಲೆ ರೊಕ್ಕ ಕಳಿಸಿದ್ರು. ಕೊನೆಗೆ ಈ ಮಗಳು ರೊಕ್ಕದ ಬಲದಲ್ಲಿ ಅಹಂಕಾರವು ಕೂಡ ಬೆಳೆಯಿತು. ತಾಯಿ ತಂದೆಯನ್ನು ಅಜ್ಜಿಯನ್ನು ತಿರುಗಿ ನೋಡುವಂತ ಅವಸ್ಥೆ ಆಗಿರಲಿಲ್ಲ ಮಗಳದ್ದು. ಕೊನೆಗೆ ಒಂದು ದಿನ ರಾತ್ರಿ ನಾಳೆ ಸ್ಕೂಲಿಗೆ ಕಾಲೇಜಿಗೆ ಹೋಗಬೇಕಾದಂತಹ ಮಗಳು ರಾತ್ರಿ ತಮ್ಮ ಕೋಣೆಯಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಪಕ್ಕದ ರೂಮಿನಿಂದ, ಮಗಳೇ ಈ ಕಡೆ ಬಾ, 1 ಗ್ಲಾಸ್ 1 ಲೋಟ ನೀರು ಕೊಡುವಂತ ಒಂದು ಕರೆ ಬಂದಾಗ ಅಮ್ಮಿ ಯಾವಾಗಲೂ ಹೇಳ್ತಾ ಇರುತ್ತೆ ಅಲ್ವಾ ಅಂತೇಳಿ ಆ ಮಗಳು ಅಲ್ಲೇ ಮಲಗಿದ್ರು. ಬೆಳಿಗ್ಗೆ ಇವಳದೇ ಆದ ಸ್ಟೈಲಲ್ಲಿ ಗೊಂಬೆಯಾಗಿ ಸ್ಟೈಲ್ ಆಗಿ ಮೇಕಪ್ ಮಾಡಿ ಚಲೋ ಆಗಿ ಮಗಳು ಕಾಲೇಜಿಗೆ ಹೋದಳು. ಯಾರಿಗೂ ಕೇಳಲಿಲ್ಲ, ಹೋದಳು ಕಾಲೇಜಿಗೆ. ಹೋಗಿ ಕಾಲೇಜಿನಲ್ಲಿ 11 ಗಂಟೆ ಆಗುವಾಗ ಪ್ರಿನ್ಸಿಪಾಲ್ ಆಫೀಸಿಗೆ ಬಂದು ಈ ಹುಡುಗಿಯನ್ನು ಕರೀತಾ ಇದ್ದಾಳೆ. ಯು ಹ್ಯಾವ್ ಎ ಕಾಲ್ ಫ್ರಮ್ ಯುವರ್ ಹೋಮ್. ನಿನ್ನ ಮನೆಯಿಂದ ಒಂದು ಅರ್ಜೆಂಟ್ ಫೋನ್ ಬಂದಿದೆ, ನೀನು ಹೋಗ್ಲೇಬೇಕು ಅಂತೆ. ಇವಳಿಗೆ ಮನಸ್ಸಲ್ಲಿ ಬಂತು, ನನ್ನ ಅಜ್ಜಿಗೆ ವಯಸ್ಸಾಗಿದೆ, ಅಜ್ಜಿದು ಕತೆ ಮುಗಿದಿರಬಹುದು ಅಂತ ಹೇಳಿ ಬಂದ್ರು. ವಾಪಸ್ ಮನೆಗೆ ಬಂದಳು. ಮನೆಯಲ್ಲಿ ತುಂಬಾ ಜನರಿದ್ದಾರೆ. ನೋಡಿದ್ರು, ಒಳಗೆ ಬಂದು ನೀನು ಅಲ್ಲಿ ಒಳಗೆ ಬಂದಂತಹ ಹುಡುಗಿ ಆ ಮನೆಯಲ್ಲಿ ಇರುವಂತಹ ಮೈಯತ್ತಿನ ಆ ಬೋಡಿಯ ಮುಖದ ಬಟ್ಟೆಯನ್ನು ತೆಗೆಯುವಾಗ ನಿನ್ನೆ ಮೊನ್ನೆಯವರಿಗೆ ಅವಳ ಜೊತೆಯಲ್ಲಿದ್ದಂತ ಅವಳ ಪ್ರೀತಿಯ ತಾಯಿಯಾಗಿತ್ತು. ಅಜ್ಜಿ ಆ ಕಡೆ ಕೂತಿದ್ದಾಳೆ. ನಿನ್ನೆ ರಾತ್ರಿ ಆ 12ರ ಸುಮಾರಿಗೆ ಇವಳನ್ನು ಕರೆದಿರುವುದು ಕೊನೆಯ ಕ್ಷಣದಲ್ಲಿ, ಮಗಳೇ 1 ಲೋಟ ನೀರು ಕೊಡು ಎಂದಾಗಿತ್ತು. ಮತ್ತೆ ಮುಗಿದಿಲ್ಲ, ಕೋಟಿಗಟ್ಟಲೆ ಕೊಟ್ಟು ಕಳೆಯುತ್ತಿರುವಂತಹ ಮಗಳು, ಅವಳಿಗೆ ಬುದ್ಧಿ ಭ್ರಮಣೆಯಾಯಿತು. ಅಲ್ಲಿಂದ ಅವರ ಆಲೋಚನೆಗಳು ಚೇಂಜ್ ಆಯಿತು, ಟೆನ್ಷನ್ ಆಯಿತು, ಹುಚ್ಚಿನಂತೆ ವರ್ತಿಸಲಿಕ್ಕೆ ಚಾಲುವಾಯಿತು. ಎಷ್ಟೋ ಸೈಕಾಟ್ರಿಸ್ಟ್ಗಳ ಹತ್ರ ತೋರಿಸಿದ್ರು ಕೂಡ ಇವತ್ತಿಗೂ ಕೂಡ ಆ ಹುಡುಗಿ ಎಚ್ಚರ ಆದಾಗ ಹೇಳ್ತಾ ಇದ್ದಾಳೆ, ಮಗಳೇ ನನಗೆ 1 ಲೋಟ ನೀರು ಕೊಡು ಅಂತ. ಈಗ ಅವಳದು ಮಂತ್ರ ಏನು? ಮಗಳೇ ನನಗೆ 1 ಲೋಟ ನೀರು ಕೊಡು ಎಂದು. ನಾವು ಕೂಡ ನಮ್ಮ ಮಕ್ಕಳ ಅವಸ್ಥೆನೂ ಹಾಗೆ. ನಿಮ್ಮ ಮಕ್ಕಳು ಅಂತ ಗ್ಯಾರಂಟಿ ಇದೆ, ನೀವು ಉಡಿಸ್ತಿದ್ದೇನೆ, ನೀವು ಹೇಳಿದಂತೆ ಕೇಳ್ತಾ ಇದ್ದೀರಾ? ಅದಕ್ಕೆ ಮಕ್ಕಳೆಲ್ಲ ಕಾರಣ ನೀವೇ. ಅವರಿಗೆ ಹೊಸ ಹೊಸ ಬೈಗುಳಗಳನ್ನು ಕಲಿಸಿದ ಯಾವ್ದಾದ್ರು ಡಿಕ್ಷನರಿಯಾ? ನೀವು ಪರಸ್ಪರ ಬೇದಾಡಿದ್ರೆ ಅದೇ ಅವ್ರಿಗೆ ಹೇಳಿರೋದು, ಮತ್ತೆ ಯಾರು ಕಲಿಸಿಲ್ಲ. ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಊರಿನ ಸಮಾಜದ ವಿಷಯದಲ್ಲಿ ಮಾತನಾಡಲಿಕ್ಕೆ ಯಾವ ನೈತಿಕತೆ ನಿಮಗಿದೆ? ಯಾವ ಅರ್ಹತೆ ನಿಮಗಿದೆ? ಮಕ್ಕಳನ್ನು ಕಂಟ್ರೋಲ್ ಮಾಡಿ ಅವರವರ ಮಕ್ಕಳನ್ನು ಕಂಟ್ರೋಲ್ ಮಾಡಿದ್ರೆ ಇಲ್ವಾ ಸಮಾಜದಲ್ಲಿ ಭಾವೈಕ್ಯತೆ ಸಮಾವೇಶನೇ ಅವಶ್ಯಕತೆ ಇಲ್ಲ. ದಿನವೂ ಭಾವೈಕ್ಯತೆ ಸಮಾವೇಶ ಆಗಿರುತ್ತೆ. ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ಮಗಳನ್ನು ಕಂಟ್ರೋಲ್ ಚಲೋ ಆಗಿ. ಕಂಟ್ರೋಲ್ ಅಂತ ಹೇಳಿದರೆ ಅವಳನ್ನು ಕಟ್ಟಿ ಹಾಕಬೇಕು ಅಂತನೂ ಅರ್ಥ ಅಲ್ಲ, ಆಯ್ತಾ? ಅವಳು ಕೇಳಿದೆಲ್ಲ ಕೊಡುದು ಎಂದೂ ಅರ್ಥ ಇಲ್ಲ, ಗೊತ್ತಾಯ್ತಲ್ಲ? ಅವಳು ಏನೇನು ಕೇಳ್ತಾ ಇರ್ತದೆ ಅದೆಲ್ಲವನ್ನು ಕೊಡುವುದಲ್ಲ. ತಮಾಷೆಗೆಲ್ಲ ಕೊಟ್ಟು ಬಿಡೋಣ ಅಂತ ಹೇಳಿ ಕಡಗದಲ್ಲಿ ಕುಯ್ದುಬಿಟ್ಟ ತಮಾಷೆಗೆ ಗಾಯ ಆಗಲ್ಲ. ಕೇಳಿದೆಲ್ಲೂ ಕೊಡುವುದಲ್ಲ. ನಾವು ಅನುಭವಸ್ಥರು. ಆ ಮಕ್ಕಳಿಗೆ ಗೊತ್ತಿರಲ್ಲ, ಅವರಿಗೆ ಪ್ರಪಂಚದ ಬಗ್ಗೆ ಗೊತ್ತಿರಲ್ಲ. ಅವರು ಚಲವಾದಂತ ಹೇಳಿದ್ರು, ಕುಲ್ಲು ವಲದಿನ್ ಯೂಲದು ಅಲಲ್ ಫಿತ್ರ, ಶುದ್ಧವಾದಂತಹ ಮನಸ್ಸಿನಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಅವರನ್ನು ಗಾಂಜಾದ ಅಡಿಕ್ಟ್ಗಳು ಮಾಡುವುದು ಫ್ರೆಂಡ್ ಸರ್ಕಲ್ಗಳಲ್ಲ, ತಂದೆ ತಾಯಿಂದರು. ರಾತ್ರಿ 10 ಗಂಟೆಯ ನಂತರ ಕೂಡ ಮಗ ಬರದೇ ಇರುವಾಗ ನಿನ್ನ ಫೋನಿಂದ ಒಂದು ಮಿಸ್ ಕಾಲ್ ಆಗಬೇಕು, ರಾಜು ಇದರ ಅಂತ ಹೇಳಲಿಕ್ಕೆ ಗಂಡದೇ ಇರುವ ತಂದೆಯಾಗಿ ನೀನಾಗಬೇಕು. ತಾಯಿಗೆ ಆ ಧೈರ್ಯ ಇರಬೇಕು. ಅವನು ಗಾಂಜಾದ ಅಡಿಕ್ಟ್ ಆಗಿದೆ ಅಂತ ದರ್ಗಾದಲ್ಲಿ ಹೋಗಿ ದುಆ ಮಾಡಿ ಮತ್ತೆ ಪ್ರಯೋಜನ ಸಿಗಲ್ಲ. ಪೂಜಾರಿಗಳ ಹಜರತ್ಗಳ ಹತ್ತಿರ ಹೋಗಿ ಎಷ್ಟು ರೊಕ್ಕ ಆಗಿದ್ರು ಚಲವಾಗಲ್ಲ. ಅದು ಗಿಡವಾಗಿತ್ತು, ಅದನ್ನೇ ನೀನು ಬೆಂಡ ಮಾಡಿರ್ಬೇಕಿತ್ತು. ಈಗ ಅದು ಮರ ಆಗಿ ಅದು ದೊಡ್ಡ ಬೀಟೆ ಮರ ಆಗ್ಬಿಟ್ಟಿದೆ, ಅದನ್ನು ಬೆಂಡ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಇನ್ನು ನನ್ನ ಮುರಿದು ಹಾಕೋದೇ ಒಳ್ಳೆಯ.
ಆದ್ದರಿಂದ ತಂದೆ ತಾಯಿಯರೇ, ನಿಮ್ಮ ಜವಾಬ್ದಾರಿಗಳು ನೀವು ಕರೆಕ್ಟ್ ಆಗಿ ನಿಭಾಯಿಸಿದರೆ ಈ ಸಮಾಜ ಯಾವತ್ತೂ ಕೂಡ ಸೋಲಬೇಕಾಗುವುದಿಲ್ಲ. ಅವರಿಗೆ ಬೇಕಾದದ್ದೆಲ್ಲವನ್ನು ಕೊಡಬೇಕು ಎಂದೆಲ್ಲ ನಾನು ಹೇಳ್ತಾ ಇರೋದು, ಅವರಿಗೆ ಬೇಕಾದ ಎಜುಕೇಶನ್ ಎಲ್ಲ ಕೊಡಬೇಕು ಅಂತೆಲ್ಲ ಹೇಳ್ತಾ ಇರುವುದು. ಅವರವರ ಫ್ರೆಂಡ್ಸ್ಗಳು ತೀರ್ಮಾನಿಸ್ತಿರ್ತಾರೆ. ನಾನೀಗ ಇಲಾಖೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೆ, SSLC ನಂತರ ಏನೇನ್ ಮಾಡಬೇಕು ಅಂತ ಹೇಳಿ. ಅದರ ಬಗ್ಗೆ ಹೇಳುವಾಗ ಹೆಚ್ಚು ಮಂದಿಗೆ ಆರ್ಟ್ಸ್ ಏನಂತ ಗೊತ್ತಿಲ್ಲ, ಕಾಮರ್ಸ್ ಅಂತ ಹೇಳಿದ್ರೆ ಏನ್ ಗೊತ್ತಿಲ್ಲ, ಸೈನ್ಸ್ ಹೇಳಿದ್ರೆ ಏನಂತ ಗೊತ್ತಿಲ್ಲ. ಎಲ್ಲರೂ ಕೂಡ 90 ಮೇಲೆ ಬಂತ ಸೈನ್ಸ್, 80 ಮೇಲೆ ಬಂತ ಕಾಮರ್ಸ್, ಸೊ ಮಾರ್ಕ್ ಕಡಿಮೆ ಇತ್ತ ಅದೆಲ್ಲೂ ಕೂಡ ಆರ್ಟ್ಸ್ ಅಂತ. ಈ ಆರ್ಟ್ಸ್ ನಲ್ಲಿ ಕಲಿತು ಪ್ರೊಫೆಸರ್ ಆಗಿರುವವನಿಗೆ ಸೈನ್ಸ್ಗೆ ಪುಸ್ತಕವನ್ನು ಬರೆದಿರುವುದನ್ನು ಗೊತ್ತಿಲ್ಲ. ಆರ್ಟ್ಸ್ ಬಗ್ಗೆ, ಕಾಮರ್ಸ್, ಸೈನ್ಸ್ ಬಗ್ಗೆ ಅಟ್ಲೀಸ್ಟ್ ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ಅದರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ಬೇಕಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ಗೊತ್ತಿರುವವರ ಹತ್ರ ವಿಚಾರಗಳನ್ನು ತಿಳ್ಕೊಳ್ಬೇಕು. ಸಿಕ್ಕಿದ ಕಡೆಗಳಲ್ಲಿ ಹಾಕುವುದಲ್ಲ. ನಾನು ಹೇಳ್ತಾ ಇದ್ದೇನೆ, ನೀವು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ. ನಾವು ಕೂಡ ಮದ್ರಸಾ ನಡೆಸುವ, ನಮ್ಮ ಮಕ್ಕಳು ಮದ್ರಸದಲ್ಲಿ ಆಡಿರುವ ಆಗಲೇ 3 ಮಕ್ಕಳು ಆಡಿದ್ರಲ್ಲ, ಅವರು ಕೂಡ ನಮ್ಮ ಮದ್ರಸದಲ್ಲಿ 25ರಷ್ಟು ಮಕ್ಕಳು ಚಲವಾಗಿ ಕಲಿತಾ ಇದ್ದಾರೆ. ಅವರಿಗೆ ನಾವು ಕುರಾನ್ ಕಲಿಸ್ತಾ ಇದ್ದೇವೆ, ಭಾಷೆಗಳನ್ನು ಕಲಿಸ್ತಾ ಇದ್ದೇವೆ, ಸ್ಕೂಲಿಗೆ ಕಲಿಸ್ತಾ ಇದ್ದೇವೆ, ದೀನ್ ಅವ್ರ ದುನಿಯಾ ಎರಡು ಕೂಡ ಕೊಡ್ತಾ ಇದ್ದೇವೆ. ಎರಡು ಕೊಡಬೇಕು, ಇದು ಕಾಲದ ಬೇಡಿಕೆ. ಕುರಾನ್ ಚಲವಾಗಿ ಅರ್ಥ ಮಾಡಿಲ್ಲದವನು ಹೇಗೆ ಮುಸ್ಲಿಂ ಆಗ್ತಾನೆ? ಪ್ರವಚನದಲ್ಲಿ ಚೆನ್ನಾಗಿ ಪ್ರೀತಿಸಲು ಗೊತ್ತಿಲ್ಲದವನು ಹೇಗೆ ಮುಸ್ಲಿಂ ಆಗ್ತಾನೆ ಹೇಳಿ? ಮೇರೆ ನಾಮ್ ಐಸಾ ಹೈ ಓ ಮುಸಲ್ಮಾನ್ ಇಲ್ಲ, ನೀನು ಜೀವನದಲ್ಲಿ ತೋರಿಸಬೇಕು. ಹಿಂದೂಗಳಾದ್ರೆ ಅವರ ಜೀವನದಲ್ಲಿ ತೋರಿಸ್ಬೇಕು. ನಾನು ಅದರ ಬಗ್ಗೆ ಮಾತಾಡಿ ನನಗೆ ಹರತ್ತಿಲ್ಲ, ಅದು ಅವರು ಹೇಳ್ಬೇಕು. ನಾನೀಗ ಅವರಿಗೆಲ್ಲ ಮಾಡಬೇಕಾಗಿರೋದು, ಗೊತ್ತಾಯ್ತಾರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ನಾನು ಹೇಳ್ತಾ ಇದ್ದೇನೆ, ಸಿಕ್ಕಿದ ಕಡೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅಂತ ಹೇಳಿ ತೆಗೆದುಕೊಂಡು ಹೋಗಿ ದಯವಿಟ್ಟು ಹಾಕ್ಬೇಕು. ನಿಮ್ಗೆ ಗೊತ್ತಿಲ್ಲ, ಹಾಸ್ಟೆಲ್ಗಳು ಎಷ್ಟೇ ಫ್ರೀ ಕೊಡ್ಲಿ, ಎಷ್ಟೇ ಎಲೈಟ್ ಆಗಿರಲಿ, ಅದು ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ. ಹಾಸ್ಟೆಲ್ ಲೈಫ್ ನಲ್ಲಿ ಬಹಳ ಬದಲಾಗ್ತಾ ಇದ್ದಾರೆ ಮಕ್ಕಳು. ಅಲ್ಲಿ ಸಿಕ್ಕಿರುವಂತಹ ಫ್ರೆಂಡ್ಸ್ಗಳೇನು ಚಲೋ ಆಗ್ತಾ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ವಿವಿಧ ಸಂಸ್ಕೃತಿಯನ್ನು ಕಲಿತು ಬರ್ತಾ ಇದ್ದಾರೆ, ವಿವಿಧ ಮನೆಗಳಿಂದ ಬರ್ತಾ ಇದ್ದಾರೆ, ಅವರು ಬೇಕಾಬಿಟ್ಟು ಬದುಕನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಮಗು ಕೂಡ ಅದಾಗಿ ಬದಲಾಗ್ತಾ ಇದೆ. ನಿನಗೆ ಹೇಳ್ಬೋದು, ನನ್ನ ಮಗ ಬೆಂಗಳೂರಿನಲ್ಲಿ, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಎಂದು. ಆದರೆ ನಿನ್ನ ತಂದೆ ನಿನ್ನ ಊರು ಕಲಿಸಿದ ಅದೊಂದು ಭವ್ಯವಾದ ಸಂಸ್ಕೃತಿಗೆ ಧಕ್ಕೆಯುಂಟು ಮಾಡುವ ರೀತಿಯಲ್ಲಿ ನನ್ನ ಮಗ ಬೆಳೀತಾ ಇದ್ದಾರೆ. ನಾನು ಎಜುಕೇಶನ್ಗೆ ಬಾರೇನೆ ಬೋಲೇತೋ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ, ವಿಷಯ ಜಾಸ್ತಿ ಆಗುತ್ತಾ ಹೋಗುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂಥ ಒಂದು ಸಮಾಜವನ್ನು ಪರಿವರ್ತಿಸಿರುವುದು ಹೇಗೆ ನೋಡಿ, ಸಮಾಜದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದರು. ಬಯಾನಿಗಳಿಂದ ಏನು ಪರಿವರ್ತನೆ ಆಗಲಿ? ನೀವು ಹೇಳ್ತೀರಾ ಬಯಾನಿಗಳು, ಎಷ್ಟು ಬಯಾನಿಗಳಾಗುತ್ತೆ, ಎಷ್ಟು ಭಾಷಣಗಳಾಗುತ್ತೆ, ಬದಲಾವಣೆ ಆಗುತ್ತಾ? ಬದಲಾವಣೆ ನಾವು ಮಾಡಬೇಕು, ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಈಗಲೂ ಕೂಡ ಭಾಷಣ ಕೇಳುವಾಗ ನಾಳೆಯಿಂದ ಚೇಂಜ್ ಆಗ್ಬೇಕು ಅಂತ ಇರುತ್ತೆ. ಬೆಳಿಗ್ಗೆ ನಿದ್ದೆ ಎದ್ದೇಳುವಷ್ಟರಲ್ಲಿ ಮುಗಿಯಿತು, ಹೌದಲ್ಲ? ಯಾವತ್ತು ಬಯಾನ್ ಕೇಳಿ ಒಳ್ಳೆ ಫೀಲಿಂಗ್ ನಲ್ಲಿ ಅಳ್ತಾ ಭಾಷಣ ಕೇಳಿ, ಇವತ್ತಿನಿಂದ ನಾನು ಚಲವಾಗಿರ್ಬೇಕು. ಬೆಳಿಗ್ಗೆ ಒಂದು 8 ಗಂಟೆಗೆ ತಾಯಿ ಮಗನನ್ನು ಕರೆದು ಹಾಲು ತಗೊಳ್ಳುವ, ಸುಮ್ಮನೆ ಇರುವಾಗ 10 ನಿಮಿಷ ಅಂತೇಳಿ ಮುಗಿಯುತ್ತಿನಿಂದ ಬಯಾನಲ್ಲಿ ಬರ್ತಾ ಇತ್ತು ಅಂತ ಅರ್ಥ. ಗೊತ್ತಾಯ್ತಾನೆ? ಆ ರೀತಿ ಆಗಬಾರದು. ನಾವು ಪ್ಯಾರೆಂಟಿಂಗ್ ಅನ್ನು ಕಲಿಬೇಕು, ಎಜುಕೇಶನ್ ಬಗ್ಗೆಯೂ ಗೊತ್ತಿರಬೇಕು. ಇದೆಲ್ಲವೂ ಗೊತ್ತಿಲ್ಲ ಅಂದ್ರೆ ಆಧುನಿಕ ಕಾಲದಲ್ಲಿ ನಮಗೆ ಚಲೋ ತಂದೆ ತಾಯಿ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾವು ಓದಬೇಕು, ಚಲೋವಾಗಿ ಓದಬೇಕು, ಕನ್ನಡ ಓದಬೇಕು, ಇಂಗ್ಲಿಷ್ ಓದಬೇಕು, ಎಲ್ಲಾ ಭಾಷೆಗಳನ್ನು ಓದಬೇಕು. ಎಲ್ಲವೂ ಗೊತ್ತಿರಬೇಕು, ಅಟ್ಲೀಸ್ಟ್ ಎಲ್ಲದರ ಬೇಸಿಕ್ ಗೊತ್ತಿರಬೇಕು, ಒಂದರಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಅಲ್ಲಾಹು ತೌಫೀಕನ್ನು ಕೊಡಲಿ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಚ್ಚು ಒತ್ತಡ ಕೊಟ್ಟಿರುವುದು, ಹೆಚ್ಚು ಒತ್ತು ಕೊಟ್ಟಿರುವುದು ಹುಸ್ನುಲ್ ಖುಲ್ಕ್, ನಿನ್ನ ಸ್ವಭಾವ ಚಲವಾಗಿರಬೇಕು ಎಂದು. ನಿನ್ನ ಚಲುವಾದ ಸ್ವಭಾವ ಆಗಿರಬೇಕು. ನಿನ್ನನ್ನು ನೋಡುವಾಗ ಸುಳ್ಳು ಹೇಳಲು ಮಾರಾಯವರು ಅಂತ ಹೇಳಕ್ಕಾಗಬೇಕು. ನಮ್ಮ ಬಗ್ಗೆ ಯಾರಾದ್ರೂ ಒಬ್ಬರಾದ್ರೂ ಹೇಳಿರ್ಬೋದಾ ಸುಳ್ಳು ಹೇಳಲ್ಲ ಅಂತ? ಬಾಯಿ ತೆಗೆದ ಸುಳ್ಳು ಹೇಳ್ತಾನೆ ಅಂತ ಎಷ್ಟು ಮಂದಿ ಹೇಳ್ಬೋದು? ವಂಚನೆ ಮಾಡೋರು ನಾವು ಆಗಿರಬಾರದು, ಮೋಸ ಮಾಡೋರು ಆಗಬಾರದು, ನಾವು ಹರಾಮು ತಿನ್ನೋರಾಗಬಾರದು, ಹಲಾಲ್ ತಿನ್ನೋರಾಗಬೇಕು. ಹಲಾಲ್ ಅಂತ ಹೇಳಿದ್ರೆ ಕಟ್ ಮಾಡೋದು ಮಾತ್ರ ಅಲ್ಲ ಹಲಾಲ್. ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ, ಕೋಳಿ ಕಟ್ ಮಾಡೋದು ಮಾತ್ರ ಹಲಾಲ್ ಅಂತ. ನೀನು ದುಡಿದು ತಿನ್ನುತ್ತೆ ಅಲ್ವಾ, ನಿನ್ನ ಸ್ವಂತ ಸಂಪಾದನೆಯಿಂದ ತಿನ್ನುತ್ತೆ ಅಲ್ವಾ, ನಿನ್ನ ಸ್ವಂತ ರೊಕ್ಕದಿಂದ ತಿನ್ನುತ್ತೆ ಅಲ್ವಾ, ಅದೇ ಹಲಾಲ್. ಹರಾಮ್ ಅಂತ ಹೇಳಿದರೆ ನಿನ್ನ ಸಂಪತ್ತಿನಲ್ಲಿ ಬೇರೆಯವರು ಮಿಕ್ಸ್ ಆಗಿದೆ. ಕಳೆದ ವರ್ಷ ನಾನು ಅದರ ಉದಾಹರಣೆ ಕೊಟ್ಟಿದ್ದೆ. ನಿಮ್ಮ ರಕ್ತಸಗಿಯ ಎಂಟ್ರಿಯಲ್ಲಿ ಒಂದು ಹಂಪ್ ಇದೆ, ಹೌದಲ್ಲ? ರೋಡ್, ಅದೇ ಹಂಪಿಗೆ ಏನಿದೆ, ರೋಡ್ ಬ್ರೇಕರ್ ಇದೆ. ಅಲ್ಲಿ ಕಬ್ಬನ್ನು ತುಂಬಿಸಿ ಹೋಗುವಂತ ಟ್ರ್ಯಾಕ್ಟರ್ ಹೋಗ್ತಾ ಇರುತ್ತೆ, 2 ಕಬ್ಬು ಅದ್ರ ತಗೊಳ್ತೀರಿ ಅಲ್ವಾ? ಅದು ಯಾರ್ದು ಕಬ್ಬು? ನಾನು ಟ್ರ್ಯಾಕ್ಟರ್ದು ಡ್ರೈವರ್ ಹತ್ರ ಕೇಳಿದೆ, ಡ್ರೈವರ್ ಅಲ್ಲಿ ಕೆಲಸ ಮಾಡೋಣ ಅಂತದ್ದು. ನಿನ್ನ ರಕ್ತದಲ್ಲಿ ಹರಾಮ್ ಮಿಕ್ಸ್ ಆಯ್ತಾ? ಪರಿಶುದ್ಧವಾದ ಇಸ್ಲಾಂ ಹೇಳುತ್ತೆ, ಇನ್ನೊಬ್ಬನ ಸೊತ್ತಿನ ನಯಾ ಪೈಸೆ ನಿನ್ನ ಶರೀರದ ರಕ್ತದಲ್ಲಿ ಬೆರೆತರೆ ನೀನು ಮಾಡುವ ಯಾವ ಕಾರ್ಯದಲ್ಲೂ ಪುಣ್ಯ ಸಿಗುವುದಿಲ್ಲ ಎಂದು. ನಾವು ಸಂಪಾದಿಸುವುದು ಶುದ್ಧ ಆಗಿರಬೇಕು.
ಸಿಕ್ಕಿದಷ್ಟೇ ಅಷ್ಟು ಮಾತ್ರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ರಾತ್ರಿ ಒಂದು ದಿನ ತನ್ನ ಪ್ರೀತಿಯ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರ ಮನೆಯಲ್ಲಿ ಮಕ್ಕಳು ಅಳ್ತಾ ಇದ್ರು. ಕೇಳಿದ್ರು, ಫಾತಿಮಾ ಏಕೆ ಮಕ್ಕಳು ಅಳ್ತಾ ಇದ್ದಾರೆ ಅಂದ್ರೆ ಹುಜೂರ್ ಅವರ ಸ್ವಂತ ಮೊಮ್ಮಕ್ಕಳು ಅಳ್ತಾ ಇರುವಂತಹ ಸಂದರ್ಭದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಏಕೆ ಅಳ್ತಾ ಇದ್ದಾರೆ? ಫಾತಿಮಾ ಮಗಳು ಹೇಳಿದ್ರು, ಏನಂತ ಹೇಳಿದ್ರು? ತಂದೆ, ಅಪ್ಪಾಜಿ ಮಕ್ಕಳಿಗೆ ತಿನ್ನಲಿಕ್ಕೆ ಏನು ಕೊಟ್ಟಿಲ್ಲ, ಆ ಕಾರಣಕ್ಕೆ ಅಳ್ತಾ ಇದ್ದಾರೆ. ಯಾರು? ವಿಶ್ವವನ್ನೇ ಸೃಷ್ಟಿಸಲು ಕಾರಣಕರ್ತರಾದ ವಿಶ್ವ ಪ್ರವಾದಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನೆಯ ಕಥೆ ಇದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಟೆನ್ಷನ್ ಆಯಿತು, ಮಕ್ಕಳು ತಿಂತಾ ಇಲ್ಲಲ್ಲ ಎಂದು. ಅಲ್ಲಿಂದಲೇ ನಡೆದುಕೊಂಡು ಹೋದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ದೂರದಲ್ಲಿರುವಂತಹ ಎಲ್ಲಾದ್ರೂ ಕೆಲಸ ಸಿಗುತ್ತಾ ಅಂತ ನೋಡಿ ಹುಡುಕಿದ್ರು. ನೋಡುವಾಗ ಮದೀನಾದ ಬೌಂಡ್ರಿಯಲ್ಲಿ ಒಂದು ತೋಟದಲ್ಲಿ ಒಂದು ಮಾಲೀಕ ಆ ಗಿಡಗಳಿಗೆ, ಖರ್ಜೂರದ ಗಿಡಗಳಿಗೆ ನೀರು ಹಾಕ್ತಾ ಇದ್ರು. ಮಾಲೀಕನ ಹತ್ರ ಕೇಳಿದರು, ಇಲ್ಲಿ ಏನಾದ್ರೂ ನನಗೆ ಕೆಲಸ ಸಿಗಬಹುದಾ ಎಂದು. ಮಾಲೀಕ ಹೇಳಿದ್ರು, ಕೆಲಸ ಸಿಗುತ್ತೆ. ಏನು ಸವಾಬ್? ನೀನು ಒಂದು ಖರ್ಜೂರದ ಗಿಡಕ್ಕೆ ನೀರು ಹಾಕಿದರೆ 3 ಖರ್ಜೂರ ಸವಾಬು ಸಿಗುತ್ತೆ ಎಂದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿಯೇ ಬಾವಿಗೆ ಬಿಂದಿಗೆ ಹಾಕಿ ನೀರನ್ನು ತೆಗೆದು ಗಿಡಕ್ಕೆ ನೀರು ಹಾಕುವಂತಹ ಕೆಲಸವನ್ನು ಮಾಡಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ಗಿಡಕ್ಕೆ ಹಾಕಿದ್ರು, 2ನೇ ಗಿಡಕ್ಕೆ ಹಾಕಿದ್ರು, 3ನೇ ಗಿಡಕ್ಕೆ ಹಾಕಿದ್ರು. ಎಷ್ಟು ಖರ್ಜೂರ ಸಿಕ್ತು? 9 ಖರ್ಜೂರಗಳು ಸಿಕ್ತು. 4ನೇ ಗಿಡಕ್ಕೆ ಬೇಕಾಗಿ ನೀರು ತೆಗೆಯಲು ಬೇಕಾಗಿ ಬಾವಿ ಹತ್ತಿರ ಹೋಗಿ ಬಾವಿಯನ್ನು ತೆಗೆಯುವಾಗ ಬಾವಿಯಿಂದ ಅದು ಬ್ಲಾಕ್ ಅಂತ ಬಿದ್ದೋಯ್ತು. ಹೋದಾಗ ಟೆನ್ಷನ್ ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಜಮಾನನ ಮುಖ ನೋಡುವಾಗ ಯಜಮಾನ ಮುಖಕ್ಕೆ ಟೈ ಅಂತ ಹೊಡೆದು ಬಿಟ್ಟರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ. ಹುಜೂರ್ ಏನು ಪ್ರತಿಕ್ರಿಯಿಸಲಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿಂದ ನೇರವಾಗಿ ನಡೆದರು ಮದೀನಾದ ತಮ್ಮ ಮಸೀದಿಗೆ ನಡೆದುಕೊಂಡು ಹೋದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸ್ವಲ್ಪ ಹೊತ್ತಾಗುವಾಗ ಯಜಮಾನನಿಗೆ ಇಷ್ಟು ರಫ್ಫಾಗಿ ನಾನು ಹೊಡೆದರೂ ಕೂಡ ಆ ಮನುಷ್ಯ ನನಗೆ ಪ್ರತಿಕ್ರಿಯಿಸಲಿಲ್ಲ ಅಲ್ವಾ, ಇದನ್ನು ಯಾರಿರಬಹುದು ಅಂತ ಯೋಚನೆ ಮಾಡುತ್ತಾ ಒಂದು ರಸ್ತೆ ಬದಿಯಲ್ಲಿ ಕೂತಾಗ ಒಂದು 4-5 ಮಂದಿ ಆ ರಸ್ತೆಯ ದಾರಿಯಲ್ಲಿ ನಡೀತಾ ಹೋದ್ರು. ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಈ ರೀತಿಯಾದಂತಹ ಒಬ್ಬ ಮುಖ ಚೆಲುವು ಇರುವಂತಹ ಒಬ್ಬ ಮನುಷ್ಯ ಈ ರೀತಿ ಕೆಲಸ ಮಾಡುವಾಗ ಈ ರೀತಿ ಹೊಡೆದೆ, ನಾನು ಏನ್ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಆ ಯಾತ್ರಾ ಟೀಮ್ ಹೇಳಿದ್ರು, ಆ ಸಂಘ ಹೇಳಿದ್ರು, ಅದು ಪ್ರವಾದಿ ಪೈಗಂಬರ ಅಂತ ಹೇಳಿ ಇಸ್ಲಾಮನ ಪ್ರಚಾರ ಮಾಡುವ ಕೊನೆಯ ಪ್ರವಾದಿಯವರು ಮದೀನಾದ ನಗರಿಯಲ್ಲಿರ್ತಾರೆ ಅಂತ ಹೇಳಿದರು. ಇದರಿಗೆ ಟೆನ್ಷನ್ ಆಯಿತು, ಭಯ ಆಯಿತು. ಓಡಿ ಹೋದ್ರು ಇಲ್ಲ ಹಜರತ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ತಿರ ಹೋದರು. ಹೇಳಿದರು, ಕ್ಷಮಿಸಿರಿ ಗುರುಗಳೇ, ನಾನು ಇದನ್ನು ಆರಿತು ಮಾಡಿರೋದಿಲ್ಲ. ಇಂತಹ ಒಂದು ಪರಿಶುದ್ಧ ಸಂದೇಶ ನೀಡುವಂತಹ ತಾವೆಷ್ಟು ಪುಣ್ಯವಂತರು, ನಿಮ್ಮ ಧರ್ಮದಲ್ಲಿ ನಾನು ಕೂಡ ಸೇರಿಬಿಡುತ್ತೇನೆ ಅಂತೇಳಿ ಅಲ್ಲಿಂದಲೇ ಇಸ್ಲಾಮನ್ನು ಸ್ವೀಕರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1 ತಾಸು ಬಯಾನ್ ಮಾಡಿದ್ದಲ್ಲೇ ಅಲ್ಲಿ ಅವರ ಜೀವನ ದರ್ಶನ ಅಷ್ಟು ಚಲುವಾಗಿತ್ತು. ಯಾರೊಬ್ಬರಿಗೂ ಕೂಡ ಯಾವ ಟೈಮ್ನಲ್ಲಿ ಕೂಡ ನಾನು 1-2 ಘಟನೆಗಳನ್ನು ಮಾತ್ರ ಹೇಳ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಆಡು ಸಿಕ್ತು. ಒಬ್ಬರು ಹದಿಯ ಕೊಟ್ಟರು. ಹೇಳಿದರು, ನಮಗಿಂದ ಪಾರ್ಟಿ ಮಾಡೋಣ, ಚಲುವಾಗಿ ನಮ್ಗೆಲ್ಲರಿಗೂ ಒಳ್ಳೆ ಊಟ ಮಾಡೋಣ ಅಂತ ಹೇಳಿದರು ಒಬ್ಬರು ಹೇಳಿದರು, ನಾನು ಆಡನ್ನು ಕುಯ್ಯುವ ಕೆಲಸ ಮಾಡ್ತೇನೆ. ಒಬ್ಬರು ಹೇಳಿದರು, ಅದನ್ನು ಮಾಂಸ ಮಾಡಿ ಕ್ಲೀನ್ ಮಾಡುವಂತಹ ಕೆಲಸ ನಾನು ಮಾಡ್ತೇನೆ. 3ನೇ ಮನುಷ್ಯ ಹೇಳಿದರು, ಅದಕ್ಕೆ ಬೇಕಾಗುವಂತಹ ಎಲ್ಲ ಮಾಡಿ ಫುಡ್ ಮೇಕಿಂಗ್ ನಾನು ಮಾಡ್ತೇನೆ. 3 ಮಂದಿ 3 ಹೇಳಿದರು. ಕೊನೆಗೆ ಕೆಲಸ ಒಂದು ಬಾಕಿ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದನ್ನು ಸುಡಲಿಕ್ಕೆ ಬೇಕಾಗಿರುವಂತಹ ಸೌದೆಯನ್ನು ನಾನು ತೆಗೆದುಕೊಂಡು ಬರ್ತೇನೆ ಎಂದು. ಅನುಚರರು ಕೇಳಿದ್ರು, ಹಾದಿವಲ್ಲಿದೆ, ತಾವು ಈ ಕೆಲಸವನ್ನು ಮಾಡ್ತೀರಾ? ಸೌದೆಯನ್ನು ತೆಗೆದುಕೊಂಡು ಬರುವಂತಹ ಕೆಲಸ ಅದು ನಮ್ಮಲ್ಲಿ ಒಬ್ಬರು ಮಾಡ್ಬೋದಲ್ಲ ಎಂದು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲ್ಲರಿಗೂ ಕೂಡ ಹಂಚಿ ಕೆಲಸವನ್ನು ಮಾಡಿ ಈ ರೀತಿಯಾದಂತಹ ಒಂದು ಸಮಾಜ ವ್ಯವಸ್ಥೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ಅನುಯಾಯಿಗಳು ಬಹಳ ಪ್ರೀತಿಸಿದರು, ಎಲ್ಲರೂ ಕೂಡ ಬಹಳ ಮಹತ್ವತ್ತಿತ್ತು. ಈ ಮೀಲಾದುನ್ ನಬಿಗೆ ನಿಮ್ಮೊಂದಿಗೆ ನಾನು ನೀಡುವ ಸಂದೇಶ, ನೀವು ಪ್ರವಾದಿಗಳನ್ನು ಪ್ರೀತಿಸಿ, ಅಷ್ಟು ಮಾತ್ರ ಸಾಕು. ಆ ಪ್ರೀತಿ ಆಟೋಮೆಟಿಕ್ ಆಗಿ ಜನರೇಟ್ ಆಗಲಿ ನಿಮ್ಮ ಹೃದಯದಲ್ಲಿ, ಆಗ ನಿಮ್ಮಲ್ಲಿ ತನ್ನಿಂತಾನೆ ಪರಿವರ್ತನೆ ಆಗುತ್ತೆ. ಪ್ರವಾದಿವರ್ಯರ ಜೀವನ ದರ್ಶನ ತಿಳಿಯಿರಿ, ಅರಿಯಿರಿ, ಜೀವನದಲ್ಲಿ ಅಳವಡಿಸಿರಿ. ಪ್ರಿಯರೇ, ನಾನು ಹೇಳ್ತಾ ಇದ್ದೇನೆ, ಹುಜೂರ್ ಅವರ ಒಂದೊಂದು ಅನುಯಾಯಿಗಳು ಹುಜೂರ್ ಅವರ ಹತ್ತಿರ
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಒಬ್ಬೊಬ್ಬರು ಬಂದು ಕಾಣಿಕೆ ಕೊಡ್ತಾ ಇದ್ರು. ಒಬ್ಬೊಬ್ಬರು ಆ ಟೈಮ್ ನಲ್ಲಿ ಒಬ್ಬರು ತಾಯಿ ಬರ್ತಾ ಇದ್ದಾಳೆ, ಅವಳು ವಿಧವೆಯಾಗಿದ್ದಳು, ತಂದೆ ಇಲ್ಲ, ಗಂಡ ಇಲ್ಲ. ಒಂದು ಸಣ್ಣ 10 ವರ್ಷದ ಪ್ರಾಯದ ಹುಡುಗನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಹುಜೂರ್ ಅವರ ಹತ್ತಿರ. ಹುಜೂರ್, ತಮಗೆಲ್ಲರೂ ರೊಕ್ಕ ಕೊಡ್ತಿದ್ದಾರೆ, ಬೇಕಾದ ಎಲ್ಲವನ್ನು ಕೊಡ್ತಿದ್ದಾರೆ, ನನ್ನ ಹತ್ತಿರ ಕ್ಯಾಬಿನೈ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ತಿರ ಇರೋದು ಈ ಸಣ್ಣ ಬಾಲಕ 10 ವರ್ಷದ್ದು, ತಾವು ತಗೊಳ್ಳಿ, ತಮಗೆ ಬೇಕಾದ ಸೇವೆ ಇವನಿಂದ ಮಾಡಿಸಿ ಅಂತ ಹೇಳಿದರು. ಆ ಬಾಲಕನ ಹೆಸರು ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು. 10ನೇ ವಯಸ್ಸಿನಲ್ಲಿ, ಸಣ್ಣ ಪ್ರಾಯದಲ್ಲಿ ಹುಜೂರ್ ಏನೋ ಅವರಿಗೆ ಉಪದ್ರವ ಕೊಡಲಿಲ್ಲ. 10 ವರ್ಷಗಳ ಕಾಲ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹುಜೂರ್ ಅವರ ಹತ್ತಿರ ಏನ್ ಮಾಡಿದರು? ಸೇವೆ ಮಾಡಿದರು. ನಂತರ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹೇಳ್ತಿದ್ದಾರೆ, ಖತಮ್ತು ಲಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 10 ಸಿನೀನ್, ನಾನು 10 ವರ್ಷಗಳ ಕಾಲ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಾನು ಸೇವೆ ಮಾಡಿದ್ದೆ. ಈ 10 ವರ್ಷದಲ್ಲಿ ಒಮ್ಮೆಯೂ ಕೂಡ ನನ್ನ ಹತ್ತಿರ ಛೆ ಎಂಬ ಬೋರ್ಡ್ ಕೂಡ ನನ್ನ ಹತ್ರ ಯೂಸ್ ಮಾಡಿಲ್ಲ. ಸೇವಕನಾಗಿ ಫ್ರೀ ಆಗಿ ಸಿಕ್ಕಿದಂತಹ ಒಬ್ಬ ಸೇವಕರೊಂದಿಗೆ ಪ್ರವಾದಿ ವರ್ತಿಸಿದ್ದ ರೀತಿ ಇದಾಗಿತ್ತು. 10 ವರ್ಷಗಳ ಕಾಲ ಮುಗಿತಾ ಇಲ್ಲ. ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಹೇಳ್ತಿದ್ದಾರೆ, ಮಾತ್ರ ಅಲ್ಲ, ನಾನೇನಾದ್ರೂ ಮಾಡಿದ್ರೆ ನೀನೇಕಿದನ್ನು ಮಾಡಿದ್ದಿ ಹೇಳಲಿಲ್ಲ, ಮಾಡಿಲ್ಲದಿದ್ದರೆ ನೀನೇಕಿದನ್ನು ಮಾಡಿಲ್ಲ, ನನ್ನ ಹತ್ತಿರ ಕೇಳಿಲ್ಲ ನನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು. ಅಷ್ಟು ಕೂಡ ಪ್ರವಾದಿ ವರ್ಯರ ಸೇವೆಯಲ್ಲಿ ಅವರು ಮಗ್ನರಾಗಿದ್ದರು, ಪ್ರವಾದಿ ವರ್ಯರನ್ನು ಪ್ರೀತಿಸ್ತಾ ಇದ್ದರು. ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹುಜೂರ್ ಅವರ ಸಂತತ ಸಹಚಾರಿ, ಹುಜೂರ್ ಅವರ ಜೊತೆಯಲ್ಲೇ ನಡೆದವರು, ಹುಜೂರ್ ಅವರ ಎಲ್ಲಾ ಟೈಮ್ನಲ್ಲೂ ಜೊತೆಯಲ್ಲಿದ್ದವರಾಗಿದ್ದಾರೆ. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಒಮ್ಮೆ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಹತ್ರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು. ಏನಂತ ಕೇಳಿದ್ರು? ಸಿದ್ದೀಕ್, ನಾಳೆ ನಾವು ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದೇವೆ, ನನ್ನನ್ನು ಕೂಡ ನೀವು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೀರಾ ಎಂದಾಗಿದ್ದು ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಉತ್ತರ. ಸಂಪತ್ತಿದೆ, ತಂದೆ ಇದೆ, ಫ್ಯಾಮಿಲಿ ಇದೆ, ಕುಟುಂಬ ಇದೆ, ಇಜ್ಜತ್ ಇದೆ, ಅಧಿಕಾರ ಇದೆ, ಆದರೂ ಕೂಡ ಹುಜೂರ್ ಅವರೊಂದಿಗಿನ ಒಡನಾಟ ಅವರು ಇಷ್ಟಪಟ್ಟರು. ಕಾರಣ ಹುಜೂರ್ ಅವರ ಹತ್ತಿರ ಸಂಪತ್ತಿಲ್ಲ, ಅಧಿಕಾರ ಇಲ್ಲ, ಪವರ್ ಇಲ್ಲ, ಆದರೆ ಒಂದು ಅದ್ಭುತವಾದ ಜೀವನ ದರ್ಶನ. ಕೊನೆಗೆ ಒಂದು ಸತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಾಷಣ ಮಾಡುವಾಗ ಹೇಳಿದ್ರು, ನನಗೆ ಅತಿ ಹೆಚ್ಚು ಯೂಸ್ ಆಗಿರುವುದು ಸಿದ್ದೀಕ್ ಅವರ ಮಾಲ್ ಅಂತ ಹೇಳುವಾಗ ಸಿದ್ದೀಕ್ ಅವರನ್ನು ಬಿಕ್ಕಿ ಅಳಲು ಪ್ರಾರಂಭಿಸಿದ್ರು. ಹೇಳಿದ್ರು, ಏಕೆ ಸಿದ್ದೀಕ್ ಅಳ್ತಾ ಇದ್ದೀರಿ? ಹಜರತ್ ಹುಜೂರ್, ನನ್ನ ಸಂಪತ್ತು ಅಂತ ಒಂದು ಸಂಪತ್ತು ಇಲ್ಲ ಹುಜೂರ್, ನನ್ನ ಸಂಪತ್ತೆಲ್ಲವೂ ತನಗೆ ನಾನು ಕೊಟ್ಟಿದ್ದೇನೆ ಅಂತ ಅಷ್ಟು ಮಾತ್ರ ಪ್ರೀತಿ ಗಾಢವಾಗಿತ್ತು. ಎಲ್ಲರೂ ಕೂಡ ಅವರ ಅನುಯಾಯಿಗಳು ಒಬ್ಬೊಬ್ಬರನ್ನು ತೆಗೆದು ನೋಡಿದರೆ ಬೆಳಿಗ್ಗೆವರೆಗೆ ಭಾಷಣ ಮಾಡಬೇಕಾದಷ್ಟು ವಿಷಯಗಳನ್ನು ಹೇಳಲಿಕ್ಕಿದೆ. ನಾನು ಈ ಕಿತಾಬನ್ನು ತಂದಿರುವುದು ಶೋಗೆ ಅಲ್ಲ, ಇದರಲ್ಲಿ ಎವಿಡೆನ್ಸ್ ಇಟ್ಟು ಮಾತನಾಡಲಿಕ್ಕೆ ನಾನು ತಂದಿದ್ದೇನೆ. ಸುಮಾರು ಅನುಭವಗಳನ್ನು ಹೇಳಲಿಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾವು ಹೇಳ್ತೇವೆ ಅಲ್ಲ, ಫ್ಯಾಮಿಲಿ ಬಗ್ಗೆ ನಾನು ಮುಗಿಸ್ತೇನೆ, ಟೈಮ್ ಆಯ್ತು, 10:20 ಆಯಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಪತ್ನಿಯರಿಗೆ ಆದರ್ಶ ಗಂಡನಾಗಿದ್ದರು. ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳ್ತಾ ಇದ್ದಾರೆ, ನನ್ನ ಗಂಡ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಇರುವಂತಹ ಗಂಡ ನನ್ನ ಮನೆಗೆ ಬಂದರೆ ಎಲ್ಲಾ ಪಾತ್ರೆಗಳನ್ನು ಒಡೆಯುತ್ತಿದ್ರು ಎಂದೆಲ್ಲ, ಅಲ್ಲಿ ಮನೆಗೆ ಒಂದು ಕಾಫಿ ಕೊಡೋ ಎಂದೆಲ್ಲ ಹೇಳ್ತಾ ಇದ್ದದ್ದು, ಇಷ್ಟರವರೆಗೆ ಓಟಾಗಿಲ್ಲ ಎಂದು ಬೈತಾ ಇದ್ದದ್ದೆಲ್ಲ ಮಾಡಿದ್ದು. ನನ್ನ ಹುಜೂರ್ ನನ್ನ ಮನೆಗೆ ಬಂದರೆ ನನ್ನ ಜೊತೆಯಲ್ಲಿ ಪಾತ್ರೆಯನ್ನು ತೊಳಿತಾ ಇದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಅಲ್ಲ, ಸ್ವಂತ ಚಪ್ಪಲಿಯನ್ನು ತಾವೇ ಅದನ್ನು ಸರಿ ಮಾಡ್ತಿದ್ರು, ಬಟ್ಟೆಯನ್ನು ತಾವೇ ಒಗೀತಿದ್ರು. ಕೆಲವೊಬ್ಬರು ಗಂಡಸರ ಭಾವನೆ, ಕೆಲವೊಬ್ಬರು ಗಂಡು ಮಕ್ಕಳ ಭಾವನೆ, ಅವರ ಬಟ್ಟೆಯನ್ನು ತಾಯಿಯಲ್ಲಿ ತೊಳಿಬೇಕು ಅಥವಾ ಅವರ ಹೆಂಡತಿಯರು ತೊಳಿಬೇಕು ಅಂತ. ಹಾಗೇನು ಇಸ್ಲಾಂ ಹೇಳ್ತಾ ಇಲ್ಲ, ಆಯ್ತಾ? ಇಸ್ಲಾಂ ಹೇಳ್ತಾ ಇಲ್ಲ. ಇಸ್ಲಾಂ ಹೆಂಡತಿ ಅಂತ ಹೇಳಿದರೆ ನಿನ್ನ ಮನೆಗೊಂದು ಗುಲಾಮಿ ಸಿಕ್ತು ಅಂತ ಇಲ್ಲ, ಬೇಕಾಬಿಟ್ಟು ಹೊಡೆಯುವುದು. ನಾನೆಷ್ಟೋ ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಿದ್ದೇನೆ, ಸುಮಾರು ಮಸಲೆಗಳಲ್ಲಿ ಪಂಚಾಯತಿಯಲ್ಲಿ ನಾನು ಭಾಗವಹಿಸಿದ್ದೇನೆ, ನನಗೆ ಗೊತ್ತು ಏನೇನು ಮಾಡ್ತೀರಿ ಅಂತ ಹೇಳಿ. ಮದುವೆ ಅಂತ ಹೇಳಿದ್ರೆ ಏನ್ ತಿಳ್ಕೊಂಡಿದ್ದೀರಿ? ವಾಟ್ ಇಸ್ ದ ರಿಲೇಶನ್ಶಿಪ್? ಏನು ಈ ರಿಲೇಶನ್ಶಿಪ್ ಅಂದ್ರೆ ಮದುವೆ ಅಂತ ಹೇಳಿದ್ರೆ ಏನು? ಕೆಲವೊಬ್ರು ಮದುವೆ ಆಗುವುದನ್ನು ನೋಡಿದರೆ ಇವನೇನು ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಅಂತ 1-2 ದಿನದಲ್ಲಿ ಅರ್ಥ ಆಗುತ್ತೆ ಮದುವೆ ಅಂತ ಹೇಳಿದ್ರೆ. ಆ ಭಾವನೆಗಳನ್ನು ಇಡುವುದೇ ದೊಡ್ಡ ತಪ್ಪು. ಇದು ಸುಖ ದುಃಖ ಮಿಶ್ರಿತವಾದೊಂದು ಪ್ರಯಾಣ ಆಗಿರುತ್ತೆ. ಸುಖವು ದುಃಖವೂ ಬರುತ್ತೆ, ನೋವು ನಲಿವು ಬರುತ್ತೆ, ಎಲ್ಲವೂ ಇರುತ್ತೆ. ಅದು ಅರ್ಥ ಆಗುವುದಿಲ್ಲ ಅವನಿಗೆ. ನಾನು ಮೊನ್ನೆ ಈ ರಬಿಯುಲ್ ಅವ್ವಲ್ 1 ಪ್ರೋಗ್ರಾಮಿಗೆ ಹೋಗಿದ್ದೆ. ಆ ಮನೆಯಿಂದ ಮಗಳನ್ನ ಅವನು ಮದುವೆ ಮಾಡಿದ್ದಾನೆ. ನನ್ನ ಹೇಳೋ ಅರ್ಥ ಆಗುತ್ತೆ ಗೊತ್ತಿಲ್ಲ. ಆ ಮನೆಯಿಂದ ಮದುವೆ ಮಾಡಿ ಅವನು ಹೋಗಿದ್ದಾನೆ. 6 ತಿಂಗಳಿಗೆ ಒಮ್ಮೆ ಮಾತ್ರ ಆ ಮನೆಗೆ ವಾಪಸ್ ಬರ್ತಾನೆ ಅಂತ. ಅವನು ಮಗಳನ್ನ ಅಲ್ಲೇ ಇಟ್ಟಿದ್ದಾರೆ ಸ್ವಂತ ಮನೆಯಲ್ಲಿ. ಈ ಮನೆಯಲ್ಲಿ ಫಂಕ್ಷನ್ ಇತ್ತು, ಈ ಫಂಕ್ಷನ್ಗೆ ಅವನು ಬಂದಿದ್ದಾನೆ. ಎಂತಹ ಕ್ರೂರ ಪರಿಸ್ಥಿತಿ! ನಿನ್ನ ಹೆಂಡತಿ ನಿನ್ನ ಜೊತೆಯಲ್ಲಿ ಕರ್ಕೊಂಡೋದ್ರೆ ಏನಾಗುತ್ತೆ? ನಿನ್ನ ಹೆಂಡತಿ ಅಲ್ವಾ? ಈ
ಫ್ಯಾಮಿಲಿ ಸ್ಟ್ರಕ್ಚರ್ ಸರಿ ಮಾಡಬೇಕು ಪ್ರೀತಿಯರೇ, ಅದೇನೋ ಅಂತ ಆಗ್ಬಿಟ್ಟಿದೆ. ಸುಮಾರು ಸಮಸ್ಯೆಗಳಿದೆ. ಹೆಂಡತಿಯರನ್ನು ಹಿಂಸಿಸುವುದರಲ್ಲಿ ಗಂಡಸರು ಭಾರಿ ಒಂದು ಹೋಗಿದೆ. ಅದು ತಪ್ಪು, ಮಾಡಬಾರದು. ಇಸ್ಲಾಂ ಹೇಳ್ತಾ ಇಲ್ಲ. ಹೇಳ್ತಾ ಇರುವಂತ ಹದೀಸ್ ಹುಜೂರ್ ಅವರು ಹೇಳ್ತಾ ಇದ್ದಾರೆ, ನಿನ್ನ ಹೆಂಡತಿ ನಿನಗೆ ಶಾಪ ಹಾಕಿ ಏನಾದರೂ ಒಂದು ರಾತ್ರಿ ಮಲಗಿದ್ರೆ, ನಿನ್ನ ಗಂಡ ನಿನಗೆ ತಿರುಗು ಬಣ ಇದೆ, ನೀವೇನು ಭಯಂಕರ ಸಾಚ ಅಂತ ನೀವು ಹೋಗಬೇಡಿ, ಅದೇ ಇದಲ್ವಾ? ನೀವು ಪರಸ್ಪರ ಸರಿ ಇಲ್ಲ ಅಂದ್ರೆ, ಅರ್ಥ ಮಾಡುವ ಮನಸ್ಸುಗಳಿಲ್ಲ ಅಂದರೆ, ಪರಸ್ಪರ ಅರ್ಥೈಸುವ ಬದುಕಿಲ್ಲ ಅಂದರೆ, ನಿಮಗೆ ಸ್ವರ್ಗದ ಪರಿಮಳವೂ ಕೂಡ ಸೊಗೈ ಕೊಡಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇರೋರು. ನೀವು ಒಳ್ಳೆ ಕೇರಿಂಗ್ ಕೊಡಬೇಕು ನಿಮ್ಮ ಹೆಂಡತಿಗೆ. ಮತ್ತೆ ಯಾರು ನಿಮ್ಮ ಹೆಂಡತಿಗೆ? ನೀನಲ್ಲದ ಮತ್ತೆ ಯಾರಿದ್ದೀಯಪ್ಪ? ನೀನು ಮದುಮಗನಾಗಿ ಚಲವಾಗಿ ಕೋಟು ಬುಟ್ಟು ಹಾಕಿ ಕಾರ್ನಲ್ಲಿ ಹೋದ್ರೆ ಸಾಕು, ಅವ್ರ ಮನೆಗೆ ಎಷ್ಟು ಕಷ್ಟಪಡ್ತಿದ್ದಾಳೆ. ಹಾಗೇನೆ ತಿರುಗಿ ನೀವು ಯೋಚನೆ ಮಾಡ್ಬೇಕು, ಅವನು ಎಷ್ಟು ಕಷ್ಟಪಟ್ಟು ದುಡಿದು ಬರ್ತಾ ಇದ್ದಾನೆ ಮನೆಗೆ. ಎಷ್ಟರು ಅರ್ಥ ಮಾಡಿದ್ರು ಸಾಕು. ಕೇರಿಂಗ್ ಕೊಡಬೇಕು, ಆ ಕಡೆಯಿಂದ ಸಪೋರ್ಟ್ ಕೊಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಬಲಿನಿಂದ ಅಲ್ಲಿಂದ ವಹಿ ಅಂದರೆ ಈ ಪ್ರವಾದಿತ್ವದ ಅಂದರೆ ಇಸ್ಲಾಮಿನ ಸಂದೇಶಗಳನ್ನು ನೀವು ಜಗತ್ತಿಗೆ ಸಾರಬೇಕು ಎಂಬ ಸಂದೇಶದ ಜವಾಬ್ದಾರಿಯನ್ನು ಅಲ್ಲಾಹು ಕೊಟ್ಟರು. ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಮನೆಗೆ ಬರುವಾಗ ಬಹಳ ಭಯದಿಂದ ಬರ್ತಾ ಇದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಏನು ಭಯ? ಈ ಜವಾಬ್ದಾರಿ ನಾನು ಹೇಗೆ ಮುಗಿಸುವುದು, ಈ ಸಂದೇಶಗಳನ್ನು ಹೇಗೆ ಮಂದಿಗೆ ತಲುಪಿಸಿಕೊಡುವುದು? ಆ ಟೈಮಿನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಗೆ ಬಂದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೀತಿಯ ಪತ್ನಿಯಾದಂತಹ ಖದೀಜತುಲ್ ಕುಬ್ರಾ ರದಿಯಲ್ಲಾಹು ಅನ್ಹಾ ಆ ಹುಜೂರ್ ಅವರನ್ನು ಬರಮಾಡಿಕೊಂಡು ಅಲ್ಲೇ ಹಾಸಿಗೆಯಲ್ಲಿ ಮಲಗಲು ಹೇಳಿ ಒಂದು ಕಂಬಳಿಯನ್ನು ಹಾಕಿ ತಮ್ಮ ಹುಜೂರ್ ಅವರ ಬೆನ್ನನ್ನು ಸವರುತ್ತಾ ಹೇಳಿದರು, ಕಲ್ಲಾ ಲಾ ಯುಖ್ಜಿಕಲ್ಲಾಹು ಅಬದಾ. ಹುಜೂರ್, ನೀವು ಟೆನ್ಷನ್ ತಗೊಳ್ಬೇಡಿ, ಅಲ್ಲಾಹು ನಿಮ್ಮನ್ನು ಕೈ ಬಿಡುವುದಿಲ್ಲ. ಈ ಜವಾಬ್ದಾರಿ ನಿಮಗೆ ಕೊಟ್ಟಿದ್ರೆ ಅದು ನಿಮಗೆ ನಿರ್ವಹಿಸಕ್ಕಾಗತ್ತೆ. ಕಾರಣ ಇನ್ನೆಲ್ಲ ತಹ್ಮೀಲುಲ್ ಕಲ್ಲ, ನೀನು ಕಷ್ಟಪಡುವವರಿಗೆ ನೀವು ಜೊತೆಗಾಗಿರ್ತೀರಿ. ಕುಟುಂಬಗಳು ಛಿದ್ರವಾಗಿದ್ದರೆ ಅವರನ್ನು ಸೇರಿಸುವ ಪ್ರಯತ್ನ ನೀವು ಮಾಡ್ತೀರಿ. ನೀವು ಯಾವಾಗಲೂ ಕೂಡ ಒಳಿತನ್ನು ಬಯಸುವವರಾಗಿರ್ತೀರಿ. ಆದ್ದರಿಂದ ನಿಮಗೆ ಇದು ಮಾಡಲಿಕ್ಕೆ ಸಾಧ್ಯ ಎಂದು ಮೊದಲನೇ ಬಾರಿ ಸಪೋರ್ಟ್ ಕೊಟ್ಟಿರುವುದು ಹೆಂಡತಿಯಾಗಿತ್ತು. ನಿಮ್ಮ ಗಂಡ ಒಂದು ಬಿಸಿನೆಸ್ ನಲ್ಲಿ ಸೋತ್ರೆ, ಅಂಗಡಿಯಲ್ಲಿ ಏನಾದರೂ ಇನ್ಸಲ್ಟ್ ಆಗಿ ನಿಮ್ಮ ಮನೆಗೆ ಬಂದ್ರೆ, ನಿನ್ನತ್ರ ನಾನು ಹೋಗಬೇಡ ಅಂತ ಎಷ್ಟು ಹೇಳಿದ್ರೆ ನೀನು ಮತ್ತೆ ಹೋಗಿದ್ದಿ ಅಂತ ಹೇಳಿ ಬೈದ್ರೆ, ಆ ಗಂಡ ಅಲ್ಲಾಂದ್ರೆ ಅರ್ಧ ಮನಸ್ಸಲ್ಲಿ ಊರಿಗೆ ಮನೆಗೆ ಬಂದಿರುತ್ತೆ. ಅಲ್ಲಿ ನಿನ್ನ ಬೈಗುಳ ಬೇರೆ ಸಿಕ್ಕಿದ್ರೆ, ನೀನು ನೀಟಾಗಿರ್ಬೇಕು, ಕ್ಲೀನ್ ಆಗಿರಬೇಕು, ಮೇಕಪ್ ಮಾಡಿ ಚಲೋ ಮಾಡಿ ಹೋಗ್ಬೇಕಾಗಿರೋದು. ಯಾವುದೋ ಮದುವೆಗಳಿಗೆಲ್ಲ ನಿನ್ನ ಗಂಡನ ಮುಂದೆ ಚಲೋವಾಗಿ ಹೋಗು. ಯಾವಾಗಲೂ ಹರಿದ ನೈಟೆ ಹಾಕಿ ಗಲೀಜಾಗಿ ನಿನ್ನ ಗಂಡನ ಮುಂದೆ ಹೋದ್ರೆ ಅವನಿಗೆ ಮಾರ್ಕೆಟ್ ಇರುವಂತ ಹುಡುಗಿಯರ ಚಲೋವಾಗಿ ಅನಿಸ್ತಾ ಇರುತ್ತೆ. ನೀವು ಚಲೋವಾಗಿ ಫ್ರೆಶ್ ಆಗಿ ನೀವು ಮೇಕಪ್ ಮಾಡೋದಾದ್ರೆ ಮಾಡಿ. ಲಿಪ್ಸ್ಟಿಕ್ ಹಚ್ಚಬೇಕು ಅಂತ ಹೇಳ್ತಾ ಇಲ್ಲ, ಅದು ಲಿಪ್ಸ್ಟಿಕ್ ಹಚ್ಚಿದ್ರೆ ರೋಗ ಬರುತ್ತೆ. ನೀವು ಚಲೋವಾಗಿ ಕ್ಲೀನ್ ಆಗಿ ನಿಮ್ಮ ಗಂಡಸರ ಹತ್ರ ಹೋಗಿ. ಹಾಗೆ ನೀವು ಕೂಡ ಕೆಲಸ ಮಾಡಿ ಅದು ಇದು ಮಾಡಿ ಅಲ್ಲಿ ಏನೇನು ಒಬ್ಬೊಬ್ಬರದು ಹಲ್ಲಿ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ನಾನು ಏನ್ ಹೇಳಲ್ಲ, ಎಷ್ಟು ತಿಂತೀರಿ, ಅದು ತಿಂದು ಏನು ಸುಖ ಸಿಗುತ್ತೆ ನಮ್ಗೆ ಆಗ್ತಾ ಇಲ್ಲ. ಎಷ್ಟು ರೊಕ್ಕ ವೇಸ್ಟ್ ಮಾಡ್ತೀರಿಯಪ್ಪ. ಇವನ್ ಆ ಹೆಣ್ಮಕ್ಳು ಸಹಿಸ್ಬೇಕು, ನಿನ್ನ ಹತ್ರ ಮಲಗಬೇಕಲ್ಲಪ್ಪ, ಏನು ಮಲಗಿದ್ವಿ ಅಲ್ಲಿ ನೋಡಿ. ನಾನು ನಿಮ್ಮಲ್ಲಿ ಬೈತಾ ಇರೋದಲ್ಲ, ಇನ್ನು ನಿಮ್ಮ ಮಕ್ಕಳಿಗಾದ್ರೆ ಇಂಪ್ಲಿಮೆಂಟ್ ಮಾಡಿ. ಆ ಗುಡ್ಕ ತಿನ್ನೋದು ದಯವಿಟ್ಟು ಆ ಮದುವೆ ಎಲ್ಲಾದ್ರೂ ಅದನ್ನು ಬಿಟ್ಟು ಬಿಡಿ. ಏನ್ ಸಿಗುತ್ತೆ, ರೋಗಗಳೆಲ್ಲ ಆಫರ್ ಮಾಡ್ತಾ ಇರೋದು. ನೀವು ಪರಸ್ಪರ ಆ ಕಡೆನು ಈ ಕಡೆನು, ಒಂದು ಸೇತುವೆ ಇದ್ರೆ ಈ ಸೇತುವೆ ಇಲ್ಲ, ಆ ಕಡೆ ಮಾತ್ರ ಎಲ್ಲ ಗಾಡಿ ಹೋಗುದು, ಆ ಕಡೆಯಿಂದ ಈ ಕಡೆ ಗಾಡಿ ಬರುತ್ತೆ ಅಲ್ವಾ, ಈ ಕಡೆಯಿಂದ ಆ ಕಡೆ ಮಾತ್ರ ಗಾಡಿ ಹೋಗ್ತಾ ಇರೋದು ಈ ಸೇತುವೆಯಲ್ಲಿ. ಹಾಗೇನೆ ಗಂಡ ಹೆಂಡತಿಗೂ ಇರಬೇಕು. ಆ ಕಡೆ ನೀವು ಒಳ್ಳೆ ಸಪೋರ್ಟ್ ಕೊಡಬೇಕು, ನೀವು ಒಳ್ಳೆ ಕ್ಯಾರಿ ಕೊಡಬೇಕು. ಅವರಿಗೆ ಡ್ರೆಸ್ ಎಲ್ಲ ಕೊಡಿಸ್ಬೇಕು. ಒಂದ್ಸತಿ ಡ್ರೆಸ್ ಕೊಡಿಸಿದ್ರೆ ಮತ್ತು ಒಂದು ವಾರ ತನಕ ಅದರ ಭಾರ ಗಂಡನಿಗೆ 1000 ರೂಪಾಯಿ ಖರ್ಚು ಹೋಯ್ತೀವಿ ಆಗಲೇ ಅಂತ ಹೇಳಿ. ಅದ್ರಲ್ಲಿ ಏಕೆ ಹೆಂಡತಿಗೆ ಮತ್ತೆ ಯಾರು ಖರ್ಚು ಮಾಡಬೇಕು? ಮತ್ತೆ ಅವಳ ಅಪ್ಪನೇ ಖರ್ಚು ಮಾಡ್ತಾನೆ. ಅವಳಿಗೆ ಮೊಬೈಲ್ ರಿಚಾರ್ಜ್ ಮಾಡಿಕೊಡಲ್ಲ. ರಿಚಾರ್ಜ್ ಮಾಡಿಕೊಡೋದು ಹೇಗೆ? ನೀವು ಫುಲ್ ಟೈಮ್ ಮೊಬೈಲ್ ಇರ್ಬೋದು, ಇನ್ನ ಹತ್ರ ಮಾತಾಡಕ್ಕೆ ಯಾರು? ಮತ್ತೆ ಈ ಕಡೆ ಇಬ್ಬರು ಕಡೆ ಕೂಡ ಕೊಡ್ತೇನೆ ನಾನು, ಒಬ್ಬರಿಗೆ ಮಾತ್ರ ಕೊಟ್ಟು ಹೋಗಲ್ಲ ಹೃದಯದಲ್ಲಿ. ಮತ್ತೆ ಇನ್ನೊಂದು ನಾನು ಹೇಳ್ತಾ ಇಲ್ಲ, ಅತ್ತೆ ಸೊಸೆ ಸಂಬಂಧ ಯಾರು ಅದೇ ಹೇಳಿದ್ರೆ ಮತ್ತೆ ನನಗೆ ಇದು ಹೋಗುತ್ತಾಗಿಲ್ಲ. ಸ್ವಂತ ತಂದೆಯಂತೆ ಸ್ವಂತ ತಾಯಿಯಂತೆ ಪರಸ್ಪರ ಹೆಂಡತಿಯ ತಾಯಿಯನ್ನು ಕಾಣಲಿಕ್ಕೆ, ಗಂಡನ ತಾಯಿಯನ್ನು ತಂದೆಯನ್ನು ಕಾಣಲಿಕ್ಕೆ ನೀವು ಕುಟುಂಬಗಳಲ್ಲಿ ನಡೀತಾ ಇಲ್ಲ ಅಂದ್ರೆ ನಿನ್ನ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ ಅಂತ ತಿಳ್ಕೊಳ್ಬೇಡಿ ಅಷ್ಟೇ. ನಾನು ಶಾಪ ಆಗ್ತಾ ಇರೋದಲ್ಲ, ನನ್ನ ಪಾಯಿಂಟ್ ಇರ್ತಾ ಇರೋದು ಅಷ್ಟೇ. ಪರಸ್ಪರ ತಿಳ್ಕೊಳ್ಬೇಕು. ಅವ್ರ ಮನುಷ್ಯರು, ನಾವು ಮನುಷ್ಯರು, ಮಿಸ್ಟೇಕ್ ಇರುತ್ತೆ, ಅವರಿಗಿರುತ್ತೆ, ನಮಗಿರುತ್ತೆ. ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ನೆನ್ನೆ ಒಬ್ಬರು ಹೇಳಿದ್ರು ಕೇಳಿದ್ರು, ನನಗೊಬ್ಬ ನನ್ನ ಮಗಳಿಗೊಬ್ಬ ಗಂಡ ಸಿಕ್ಕಿದ್ದಾನೆ, ಎಷ್ಟು ಚಲೋ ಅಂತ ಹೇಳಿದ್ರೆ ಅವಳಿಗೆ ಏನ್ ಬೇಕಾದ್ರೂ ಕೊಡಿಸುತ್ತೆ, ಎಲ್ಲ ಸ್ವಾತಂತ್ರ್ಯ ಕೊಡುತ್ತೆ ಅಂತ. ನನ್ನ ಮಗಳಿಗೆ ಒಂದು ಗಂಡ ಕೊಡಿಸಿದ್ದಾನೆ. ಆ ಮಗಳದು ಗಂಡ ಬಂದ ನಂತರ ಏನಾಯ್ತು? ಮಗಳದು ಗಂಡನಿಗೆ
ಎಲ್ಲ ಕೊಡ್ತಾ ಇದೆ, ಸ್ವಾತಂತ್ರ್ಯ ಇದೆ, ಪೂರ್ತಿ ಇದೆ. ಆದರೆ ಮಗನ ಹೆಂಡತಿಯ ಬಗ್ಗೆ ಇವನು ಎಂತ ಇರೋದು ಏನು ಗೊತ್ತೇ ಅವಳು ಬಂದ್ಮೇಲೆ ನನಗೆ ಎಲ್ಲ ಹಾಳಾಯ್ತು, ಎಲ್ಲ ಅವಳಿಗೆ ಕೊಡಿಸ್ತಾ ಇದೆ ಅಂತೇಳಿ. ಇವಳ ಮಗಳಾದ್ರೆ ಚಲೋ, ಇವಳ ಮಗನಾದ್ರೆ ಚಲೋ ಇಲ್ಲ ಅಂತೇಳಿ. ಆ ರೀತಿ ಇರಬಾರದು, ಅರ್ಥ ಮಾಡ್ಬೇಕು. ಕುಟುಂಬಗಳು ಚಲೋವಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಮೊದಲನೇದಾಗಿ ಒಳ್ಳೆ ಅರ್ಥೈಸುವ ಮನಸ್ಸಿರಬೇಕು, ಸುಖ ದುಃಖಗಳನ್ನು ತಿಳಿಯುವಂತ ಬುದ್ಧಿ ಇರಬೇಕು ನಮಗೆ. ನಾವು ಯಾವತ್ತೂ ಕೂಡ ಗಲಾಟೆ ಮಾಡುವರಾಗಬಾರದು, ಕುಟುಂಬಗಳ ನಡುವೆ ಚಿತ್ರತೆ ಮಾಡುವರಾಗಬಾರದು. ಹೆಣ್ಮಕ್ಕಳೇ, ನಿಮ್ಮ ಸಂಜೆ ಮೀಟಿಂಗ್ ಅಲ್ಲಿ ನೀವು ಬಿಡಬೇಕು. ನೀವು ಅಪ್ಪ ಆ ಕಡೆ ಈ ಕಡೆ ಮನೆಗಳಿಗೆ ಹೋಗಿ ಅಂತ ಹೇಳ್ತಾ ಇರ್ತೀರಿ, ಬಿಡ್ತಾ ಇರ್ತೀರಿ ಅಲ್ಲ, ಅದು ಭಾರಿ ದೊಡ್ಡ ಬಾಂಬ್. ಯಾರಿಗೆ ಹೇಳ್ಬೇಡ ಆಯ್ತಾ ಅಂತ ಹೇಳ್ತಾ ಇರುತ್ತೆ, ಅದೆಲ್ಲರಿಗೂ ಗೊತ್ತಾಗಿರುತ್ತೆ. ನೀ ಯಾರಿಗೆ ಹೇಳ್ಬೇಡ ಆಯ್ತಾ, ಯಾರಿಗೆ ಹೇಳ್ಬೇಡ ಆಯ್ತಾ, ಯಾರಿಗೆ ಹೇಳ್ಬಾರ್ದು ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ಲಾಸ್ಟ್ ಒಂದು ದಿನ ಇವಳು ಬಂದು ಅವಳ ಹತ್ರ ಅವಳಿಗೆ ಆಗ್ಲೇ ಗೊತ್ತಿರುತ್ತೆ, ಕಾರಣ ಇವಳು ಆಗ್ಲೇ ಹೇಳ್ತಾಳೆ. ಆ ಚಾಡಿ ಬಿಡಬೇಕು, ಗೀಬತ್ ಬಿಡಬೇಕು, ನಮೀಮತ್ ಬಿಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿನ್ನ ಸಹೋದರನ ಬಗ್ಗೆ ಕೆಟ್ಟದ್ದಾದ ಮಾತು ನೀನು ಆಡಬಾರದು. ಅವನು ಇರುವಾಗ ಆಗೊಬ್ಬರು ಕೇಳುದು ಅವನು ಮಾಡಿದ್ದೆ ಅವರು ಹೇಳ್ತಾ ಇರೋದು ಅಂತ, ಆಗ ಹುಜೂರ್ ಹೇಳುದು ಮಾಡಿದ್ದೇ ಹೇಳ್ಬೇಡ, ಮಾಡಿಲ್ಲದೆ ಇರುವುದು ಸುಳ್ಳಲ್ವಾ ಎಂದು. ಮಾಡಿರುವುದೇ ಹೇಳ್ಬಾರ್ದು. ನಾವು ಕೆಲವು ಸ್ವಭಾವ ಆಗಿರ್ಬೇಕು ಪ್ರೀತಿಯರೇ. ನಮ್ಮ ಚಲೋ ಸ್ವಭಾವ ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೀತಿಯ ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹಾ ವಫಾತಾದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಮನೆಯಲ್ಲಿ ಮಾಂಸವನ್ನು ಮಾಡಿ ತಮ್ಮ ಪ್ರೀತಿಯ ಖದೀಜರವರ ಮಿತ್ರರು, ಫ್ರೆಂಡ್ಸ್ಗಳಿಗೆ ಕಳಿಸಿಕೊಡ್ತಿದ್ರು. ಹೇಳ್ತಾ ಇದ್ರು, ನನ್ನ ಖದೀಜಾ ನನಗೆ ಸರ್ವಸ್ವವಾಗಿತ್ತು ನನ್ನ ಪತ್ನಿ ಎಂದು. ನಿಮ್ಮ ಬಗ್ಗೆ ನಿಮ್ಮ ಗಂಡ ಯಾವತ್ತಾದ್ರೂ ಹೇಳಿರ್ಬೋದು ಬಸ್ ನಲ್ಲಿ ಬಿಟ್ಟು? ನಾವು ಹೇಳಿಸುವಂತಹ ಗುಣ ನಮ್ದಾಗಿರಬೇಕು. ಆ ಕಡೆ ನೀವು ಪರಸ್ಪರ ಇರಬೇಕು. ನಮಾಜುಗಳನ್ನು ಕರೆಕ್ಟ್ ಮಾಡಬೇಕು. ಆಗಲೇ ನಮಾಜುಗಳ ಬಗ್ಗೆ ಯಾವುದೊಂದು ಹುಡುಗಿ ಹೇಳಿದ್ರು ಚಲವಾಗಿ, ನಮಾಜುಗಳ ಬಗ್ಗೆ ಚಲವಾಗಿ ತಿಳ್ಕೊಳ್ಬೇಕು. ನಮಾಜ್ ಟೈಮಿಗೆ ಹೋಗಿ ಮಾಡಬೇಕು. ಅದೊಂದು ಸಕೀನತ್, ಮನಸ್ಸು ಶುದ್ಧೀಕರಿಸುತ್ತೆ. ಅದು ಆಟೋಮೆಟಿಕ್ ಆಗಿ ನೀನು ಕ್ಲೀನ್ ಆಗುತ್ತೆ, ಸಮಾಧಾನ ಸಿಗುತ್ತೆ. ಫಜರ್ಗೆ ಬೇಗ ಎದ್ದೇಳ್ಬೇಕು, ಅಲ್ಲೇ ಮಲಗುವುದಲ್ಲ. ನಂತರ ಮಗನ ಬಗ್ಗೆ ಕಂಪ್ಲೇಂಟ್, ಅವನ ಎದ್ದೇಳ್ತಾ ಇಲ್ಲ ಎಂದು ನೀನು ಎದ್ದೇಳು, ಆಗ ಅವನು ಆಟೋಮೆಟಿಕ್ ಆಗಿ ಎದ್ದೇಳುತ್ತೆ. ನೀನು ಮಲಗಿಲ್ಲದಿಲ್ಲೇ ಹೇಳ್ತಾ ಇರುವುದು. ಅಪ್ಪ ಮಸೀದಿಗೆ ಹೋಗಲ್ಲ ನಮಾಜ್ಗೆ, ಅಪ್ಪ ನಮಾಜ್ಗೆ ಹೋಗುವ ಅಂತ ಹೇಳಿ ಮಗ ಚಿಂತಿಸ್ತಾ ಇರ್ತೀನಿ, ನೀವೇನು ಮಸೀದಿಗೆ ಏನ್ ಬರ್ಬೇಕಾಗಿಲ್ವಾ ಅಂತೇಳಿ. ನೀನು ಹೋಗಿ ತೋರಿಸು, ಆಟೋಮೆಟಿಕ್ ಆಗಿ ನಿನ್ನ ಹಿಂದೆ ಮಗು ಬರ್ತಾ ಇರುತ್ತೆ. ಗೊತ್ತಾಯ್ತಲ್ವಾ? ನಾನು ನನ್ನ ಭಾಷಣವನ್ನು ಮುಗಿಸ್ತೇನೆ. ಆದ್ದರಿಂದ ನೀವು ಯಾವತ್ತು ಮೂತ್ಮರಾಯ್ತಲ್ವಾ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಹೇಳಿಬಿಡುತ್ತೆ. ಆದ್ದರಿಂದ ಹುಜೂರ್ ಅವರ ಬಗ್ಗೆ ಕಲಿಬೇಕು. ಇದು ನಾನು ಹೇಳಿರುವುದು ಒಂದು ಪಾಯಿಂಟ್ ಅಷ್ಟು ಕೂಡ ಆಗಲ್ಲ, ಅಷ್ಟು ಹೇಳಲಿಕ್ಕಿದೆ. ಇದೊಂದು ಕಿತಾಬ್ ಅಲ್ಲ, ಇಂತಹ 100 ಕಿತಾಬುಗಳು ಹುಜೂರ್ ಅವರ ಬಗ್ಗೆ ಮಾತ್ರ ಬರೆದಿರುವುದಿದೆ. ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ನಲ್ಲಿ ಇದೆ, ಉರ್ದುನಲ್ಲಿ ಇದೆ. ಇಂಗ್ಲಿಷ್ ನಲ್ಲಿ ಬೇಕಾದವರಿಗೆ ಒಳ್ಳೆ ಒಂದು ಪುಸ್ತಕ ನಾನು ಸಜೆಸ್ಟ್ ಮಾಡ್ತೇನೆ. ಮಾರ್ಟಿನ್ ಲಿಂಕ್ಸ್ ಬರೆದಿರುವಂತಹ ಪುಸ್ತಕ ಇದೆ. ಹಾಗೇನೆ ಆನ್ ಮೇರಿ ಶಿಮ್ಮಲ್ ಬರೆದಿರುವಂತಹ ಆನ್ ಮುಹಮ್ಮದ್ ಹಿಸ್ ಮೆಸೆಂಜರ್ ಎಂಬ ಪುಸ್ತಕ ಇದೆ. ಅವರು ಜರ್ಮನಿಯ ಸ್ಕಾಲರ್. ಹುಜೂರ್ ಅವರ ಬಗ್ಗೆ ಬರೆದಿರುವಂತಹ ಒಂದು ಒಳ್ಳೆ ಪುಸ್ತಕ. ಆ ಪುಸ್ತಕ ಬರೆಯಲಿಕ್ಕೆ ಬೇಕಾಗಿ ಮಾತ್ರ 400ರಷ್ಟು ರಿಸರ್ಚ್ ಅಧ್ಯಯನಗಳನ್ನು ಓದಿದ್ದಾರೆ. ಅಷ್ಟು ದೊಡ್ಡ ಪುಸ್ತಕ, ಒಳ್ಳೆ ಪುಸ್ತಕ. ಈಗಲೂ ಕೂಡ ಅಮೆಜಾನ್ಗಳಲ್ಲಿ ಅದು ಅವೈಲೇಬಲ್ ಇದೆ. ಕನ್ನಡದಲ್ಲಿ ಒಳ್ಳೆ ಪುಸ್ತಕ. ನೀವು ಬೇಕಾದ್ರೆ ಇಲಾಖೆಯಲ್ಲಿ ಬಂದ್ರೆ ನಾನು ಕೊಡಿಸ್ತೇನೆ. ನಮ್ಮ ಮದರಸದಲ್ಲಿ ಇದೆ ಅನುಕರಣೀಯ ಆನಂದ ಅಂತ ಹೇಳಿ. ಅದರಲ್ಲಿ ಹುಜೂರ್ ಅವರ ಲೈಫ್ ನಮಗೆ ಚಲೋ ಅರ್ಥ ಮಾಡಬಹುದು. ನಾನು ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇಮಾನ್ದಾರಿಗಳೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚರ್ಮದಲ್ಲಿ ಮಲಗ್ತಾ ಇದ್ದರು. ಚರ್ಮದಲ್ಲಿ ಆ ಮಲಗುವಂತ ಟೈಮ್ನಲ್ಲಿ ಒಬ್ಬ ಅನ್ಸಾರಿಯಾದ ಮಹಿಳೆ ಬಂದು ಕೇಳಿದಳು. ಏನಂತ ಕೇಳಿದಳು? 100 ರೂಪಾಯಿ ಶಿವನಪ್ಪ ಪರಪ್ಪನಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ಚರ್ಮದಲ್ಲಿ ಮಲಗಿದ್ರು. ಹೇಳುವಾಗ ಅವರ ಬೆನ್ನಿನಲ್ಲಿ ಅದರ ಗುರುತುಗಳು ಕಾಣುವಾಗ ಒಬ್ಬ ಪಕ್ಕದ ಮನೆಯಲ್ಲಿದ್ದಂತ ಅನ್ಸಾರಿಯಾದಂತಹ ಒಬ್ಬ ಮಹಿಳೆ ಒಂದು ಒಳ್ಳೆಯ ಬೆಡ್ ಅನ್ನು ರೆಡಿ ಮಾಡಿ ಹುಜೂರ್ ಅವರು ಇಲ್ಲದ ಟೈಮ್ನಲ್ಲಿ ಆಯಿಷಾ ಬೀದಿಯವರ ಕೈಯಲ್ಲಿ ಕೊಟ್ಟು ವಾಪಸ್ ಹೋದರು. ಹುಜೂರ್ ವಾಪಸ್ ಬರುವಂತಹ ಟೈಮ್ನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡ್ತಾ ಇರುವಾಗ ಏನು ಒಂದು ಹೊಸದು, ಇದು ಬೆಡ್ ಒಬ್ಬರು ಕೊಟ್ಟಿರೋದು. ಹೇಳಿದ್ರು, ಆಯಿಷಾ, ನಾನೊಬ್ಬ ಮನುಷ್ಯ ಅಲ್ವಾ, ನನಗೆ ಇದರ ಅವಶ್ಯಕತೆ ಇಲ್ಲ. ನಾನು ಬಯಸಿದರೆ ನನಗೆ ಒಳ್ಳೆ ಚಿನ್ನದ ಬೆಡ್ ಅನ್ನು ಕೂಡ ಅಲ್ಲಾಹ್ ಕೊಡಬಹುದು, ಆದರೆ ಅದನ್ನು ನಾನು ದುನಿಯಾದಲ್ಲಿ ಬಯಸ್ತಾ ಇಲ್ಲ ಆಯಿಷಾ ಅಂತ ಹೇಳಿದರು. ಒಂದ್ಸತಿ ಅಲ್ಲಿರುವಂತಹ ಜಾಗರದಲ್ಲಿ ಎಲ್ಲ ಅವನು ಕೇಳಿದ್ರು, ಹುಜೂರ್, ತಮ್ಮ ಕೈಯಲ್ಲಿ ಕೈಸರ್ಗಳಿದೆ, ದೊಡ್ಡ ದೊಡ್ಡ ಪ್ಯಾಲೇಸ್ಗಳಿದೆ, ರಾಜರು ಹೇಳಿದಂತೆ ಕೇಳುತ್ತೆ, ಲಕ್ಷಗಟ್ಟಲೆ ಅನುಯಾಯಿಗಳಿದೆ, ತಮಗೆ ಬೇಕಾದಂತ ಸರ್ವತ್ತು ಇದೆ. ಆದರೂ ಕೂಡ ಈ ರೀತಿಯಾಗಿ ನೀವು ಇಷ್ಟು ಕಷ್ಟಪಟ್ಟಕ್ಕೆ ಬದುಕ್ತಾ ಇದ್ದೀರಿ. ಒಂದು ದಿನ ಬಿಟ್ಟು ಒಂದು ದಿನ ರೋಜಾ ತಗೊಳ್ತಾ ಇದ್ದೀರಿ, ರಾತ್ರಿಗಳಲ್ಲಿ ಎದ್ದು ನಿಂತು ನಮಾಜ್ ಮಾಡ್ತಾ ಇದ್ದೀರಿ. ತಾವೆಲ್ವಾ ಎಲ್ಲವನ್ನೂ ಕೂಡ ಸೃಷ್ಟಿಸಲು ಕಾರಣ, ಸ್ವರ್ಗವನ್ನು ಉದ್ಘಾಟನೆ ಮಾಡಬೇಕಾದವರು ತಾವಲ್ವಾ, ತಾವೇಕೆ ಇಷ್ಟು ಕಷ್ಟಪಡ್ತೀರಿ ಅಂತ ಹೇಳುವಾಗ ಅಲ್ಲಾಹನ ಹುಜೂರ್ ಹೇಳಿರೋದು, ಅಫಲಾ ಅಕೂನ ಅಬ್ದನ್ ಶಕೂರ, ನಾನು ಕೂಡ ಕೃತಜ್ಞತೆ ಇರುವಂತಹ ಒಂದು ಅಲ್ಲಾಹನ ದಾಸನಾಗಬೇಕಲ್ವಾ ಎಂದು.
ಆದ್ದರಿಂದ ನಾವು ಹುಜೂರನ್ನು ತಿಳ್ಕೊಳ್ಬೇಕು. ಅವರ ಚಿಕಿತ್ಸಾ ರೀತಿ, ಅವರ ಆರೋಗ್ಯದ ರೀತಿ, ಅವರ ಶೈಲಿ, ಅವರ ಸ್ವಭಾವ, ಅವರು ನಡೆಯುವುದು, ಅವರು ನಿಲ್ಲುವುದು, ಅವರು ಕೂರುವುದು, ಅವರು ಜನರಿಗೆ ಕೊಟ್ಟ ಉಪದೇಶಗಳು, ಪರಸ್ಪರ ಸೌಹಾರ್ದತೆಗೆ ಬೇಕಾಗಿ ಶ್ರಮಿಸಿದಂತಹ ಅವರ ಹಲವಾರು ಕಾರ್ಯಗಳು ನಮಗೆ ನೋಡಬಹುದು. ಹೆಂಗಸರಿಗೆ, ಹೆಂಡತಿಯರಿಗೆ, ಹೆಣ್ಮಕ್ಕಳಿಗೆ, ಸಮಾಜದಲ್ಲಿರುವಂತಹ ಕಷ್ಟದಲ್ಲಿರುವವರಿಗೆ, ಕೃಷಿಕರಿಗೆ, ಬಿಸಿನೆಸ್ ಮ್ಯಾನ್ಗಳಿಗೆ, ತಂದೆಯಂದಿರಿಗೆ, ತಾಯಂದಿರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಚಲುವಾಗಿತ್ತು. ಹುಜೂರ್ ಅವರ ಮಡಿಯಲ್ಲಿ ಮಾತ್ರ 6 ಮಕ್ಕಳು, ಬೇರೆಯವರ ಮಕ್ಕಳು ಬಂದು ಹುಜೂರ್ ಅವರ ಮಡಿಯಲ್ಲಿ ಮೂತ್ರ ಮಾಡಿದ್ರು. ನಮ್ಮ ಸ್ವಂತ ಮನೆಯಲ್ಲಿ ನೀವು ಒಳ್ಳೆ ಡ್ರೆಸ್ ಹಾಕಿ ಇಳಿಯುವಾಗ ಮಗು ಒಂದು ಹಿಡಿದು ಬಿಟ್ರೆ ಎಷ್ಟು ಬೈತೀರಿ? 6 ಸತಿ ಬಂದಾಗಲೂ ಕೂಡ ಒಮ್ಮೆಯೂ ಹುಜೂರ್ ಅವರ ಮುಖ ಬದಲಾಗಲಿಲ್ಲ. ಚಲುವಾಗಿ ಆ ಮಗುವನ್ನು ಬಿಟ್ಟು ಹುಜೂರ್ ಡ್ರೆಸ್ ಚೇಂಜ್ ಮಾಡಿದ್ರು ಅಷ್ಟೇ. ಮಗು ಅಲ್ವಾ? ಹುಜೂರ್ ನಮಾಜ್ ಮಾಡುವಾಗ ಮಗು ಬಂದು ನಮಾಜ್ ಮಾಡುವಾಗ ಮೈಕೈಯಲ್ಲೆಲ್ಲ ಹತ್ತಿ ಬಿಡುತ್ತೆ. ಆಗ ಹುಜೂರ್ ನಮಾಜ್ ಲೇಟ್ ಮಾಡ್ತಿದ್ರು. ನಮಾಜ್ ಮಾಡುವಂತಹ ಸಮಯದಲ್ಲಿ ಹಿಂದುಗಡೆಯಿಂದ ಮಗುವಿನ ಅಳು ಕೇಳುವಾಗ ನಮಾಜ್ ಸ್ಪೀಡ್ ಮಾಡ್ತಿದ್ರು ಹುಜೂರ್, ಕಾರಣ ಹಿಂದುಗಡೆ ಮಗು ಅಳ್ತಾ ಇದ್ದಾರೆ ಎಂದು. ಒಮ್ಮೆ ಒಂದು ಮಗುವನ್ನು ಎತ್ತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುದ್ದು ಕೊಡುವಂತಹ ಟೈಮ್ನಲ್ಲಿ ಒಬ್ಬರು ಒಂದು ಕೇಳಿದ್ರು, ನನಗೆ 5-6 ಮಕ್ಕಳಿದೆ ಅಲ್ವಾ, ನಾನು ಯಾವತ್ತೂ ಈ ರೀತಿ ಮಾಡಲ್ಲ. ಸ್ಟ್ಯಾಂಡರ್ಡ್ ಇರ್ತಾರಲ್ಲ ಅವರು ಸಕರ ಅಂತ ಹೇಳಿ, ನಾನು ಈ ರೀತಿ ಆದದ್ದೇನು ಮಾಡಲ್ಲ ಅಂತ ಸ್ಟ್ಯಾಂಡರ್ಡ್ ಆಗಿ ಹೇಳಿದ್ರು. ಹುಜೂರ್ ಹೇಳಿದ್ರು, ಈ ರೀತಿ ಕೂಡ ಮಾಡಿದ್ರೆ ನನ್ನ ಮನೆಯಲ್ಲಿ ಹೋಗಾಕಡೆ ಅಂತ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು 1-2 ಅಧ್ಯಯನಗಳಲ್ಲ, ಈ ರೀತಿಯಾಗಿ ಸುಮಾರು ಹೇಳಲಿಕ್ಕಿದೆ. ನಾನು ನನ್ನ ಭಾಷಣವನ್ನು ಮುಗಿಸುವಾಗ ನಿಮ್ಮೊಂದಿಗೆ ಹೇಳ್ತಾ ಇರೋದು, ನೀವು ಕುರ್ಆನ್ ಅನ್ನು ಅರಬಿಯಲ್ಲಿ ಓದಿ ಕಲಿಬೇಕು. ಕನ್ನಡದಲ್ಲಿ ಅದರ ಅರ್ಥ ಓದಿ ತಿಳಿಯಿರಿ. ಓದುವಾಗ ಆಟೋಮೆಟಿಕ್ ಆಗಿ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಆಗಲಿ, ಸ್ಪಿರಿಚುವಲಿ ಚೇಂಜ್ ಆಗಲಿ, ನಿಮ್ಮ ಹೃದಯ ಮುಟ್ಟಲಿ, ಕುರ್ಆನಿನ ಸಂದೇಶಗಳು ಸ್ಪರ್ಶಿಸಲಿ, ಅದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಾಹನ ಹುಜೂರ್ ಅವರಿಗೆ 3 ರೀತಿಯ ಚಿಕಿತ್ಸೆ ಇತ್ತು. ಒಂದು ಡಾಕ್ಟರ್ಗಳ ಹತ್ತಿರ ಹೋಗಿ ಚಿಕಿತ್ಸೆ ಮಾಡುವುದು ಹುಜೂರ್ ಪ್ರೋತ್ಸಾಹಿಸಿದ್ರು. ಇನ್ನೊಂದು ಆಧ್ಯಾತ್ಮಿಕವಾಗಿ ಪ್ರೋತ್ಸಾಹಿಸಿದ್ರು. ಕುರ್ಆನ್ ಓದಿ ಶಿಫಾ ಮಾಡ್ತಿದ್ರು, ಫಾತಿಹಾ ಓದಿ ಶಿಫಾ ಮಾಡ್ತಿದ್ರು. ಮಲಗುವಾಗ ಹೇಗೆ ಮಲಗಬೇಕು ಅಂತ ಹೇಳಿದ್ರು. ನೀನು ರಾತ್ರಿ ಬೆಡ್ಡಿಗೆ ಹೋಗುವಾಗ ಬೆಡ್ ಸೀಟ್ ಅನ್ನು ತೆಗೆದು ಒಂದ್ಸತಿ ನೀನು ಅಲ್ಲಿ ಇದು ಮಾಡಿಬಿಡು, ಶೇಕ್ ಮಾಡು, ಆಗ ಅಲ್ಲಿ ಏನಾದ್ರೂ ಇದ್ರೆ ಗೊತ್ತಾಗುತ್ತೆ. ನೀನು ಲೈಟ್ ಆಫ್ ಮಾಡಬೇಕು, ಬೆಂಕಿ ಹಾರಿಸಬೇಕು, ಪಾತ್ರೆಗಳಲ್ಲಿ ಏನಾದ್ರೂ ಓಪನ್ ಇದ್ರೆ ಅದಕ್ಕೆ ಮುಚ್ಚಲಾಗಬೇಕು. 1400 ವರ್ಷದ ಹಿಂದೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಲೈಸ ಮಿನ್ನಾ ಮನ್ ಲಂ ಯರ್ಹಂ ಸಗೀರನ ವ ಮನ್ ಲಂ ಯಅರಿಫ್ ಶರಫ ಕಬೀರನ. ದೊಡ್ಡವರ ಘನತೆ, ಹಿರಿಯರ ಘನತೆ, ಸಣ್ಣವರ ಕಿರಿಯರ ಪ್ರೀತಿಯನ್ನು ಕೊಡದವರು, ಹಿರಿಯರಿಗೆ ಗೌರವ ಕೊಡದವರು ನನ್ನ ಸಮುದಾಯದಲ್ಲಿ ಬೇಡ ಎಂದು ಹೇಳಿದರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿಯಾಗಿ ನೂರಾರು ಸಂದೇಶಗಳನ್ನು ನಮಗೆ ಹೇಳಲಿಕ್ಕಿದೆ. ಆದ್ದರಿಂದ ನಾವು ಹುಜೂರನ್ನು ಪ್ರೀತಿಸಬೇಕು, ಆ ಪ್ರೀತಿಯಿಂದ ಬದುಕನ್ನು ಕಟ್ಟಬೇಕು. ಒಂದೇ ಒಂದು ಘಟನೆ 2-3 ಸತಿ ಆಗಿ ಹೇಳ್ತಾ ಇದ್ದೇನೆ. ಈ ಒಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಹಸಿವಾಗ್ತಾ ಇರಬಹುದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ನಮಾಜ್ ಮುಗಿದ ತಕ್ಷಣ, ಫಜರ್ ನಮಾಜ್ ತಕ್ಷಣ ಒಬ್ಬ ಸ್ವಹಾಬಿ ಎದ್ದು ಓಡ್ತಾ ಇದ್ದಾರೆ. ಅಬೂ ದುಜಾನ ರಲಿಯಲ್ಲಾಹು ಅನ್ಹಾ 2-3 ದಿನ ಆಯ್ತು ಓಡ್ತಾ ಇದ್ದಾರೆ. ಏಕೆ? ನಮಾಜ್ ಮುಗಿದ ತಕ್ಷಣ ದುಆ ಮಾಡ್ತಾ ಇಲ್ಲ ಅಲ್ಲ, ಜಿಕ್ರ್ ಹೇಳ್ತಾ ಇಲ್ಲ ಅಲ್ವಾ, ಏಕೆ ಓಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರು. ಒಂದು ದಿನ, ಅಬೂ ದುಜಾನ ನೀನು ಒಬ್ಬಡೆ ಈ ಕಡೆ ಬಾ, ಏಕೆ ಈ ರೀತಿ ಇಷ್ಟು ಅವಸರವಾಗಿ ಓಡ್ತೀಯಾ ಎಂದು ಕೇಳಿದ್ರು. ಅಬೂ ದುಜಾನ ಹೇಳಿದ್ರು, ಹುಜೂರ್ ಫಜರ್ ನಮಾಜಿನ ಟೈಮ್ ನಲ್ಲಿ ನಾನು ಬೇಗ ಮನೆಗೆ ಮಸೀದಿ ಬಿಟ್ಟು ಓಡ್ತಾ ಇರುವುದು ಮನೆಗೆ. ನನ್ನ ಪಕ್ಕದ ಮನೆಯಲ್ಲಿ ಒಂದು ಕಾಂಪೌಂಡಿನ ಆ ಕಡೆ ಒಂದು ಗಿಡ ಇದೆ, ಖರ್ಜೂರದ ಗಿಡ. ಆ ಖರ್ಜೂರದ ಗಿಡದಿಂದ ಖರ್ಜೂರಗಳು ನನ್ನ ಮನೆಯ ಅಂಗಳಕ್ಕೆ ಬೀಳ್ತಾ ಇದೆ, ನನ್ನ ಮನೆಯ ಅಂಗಳಕ್ಕೆ ಬೀಳ್ತಾ ಇದೆ. ಆ ಅಂಗಳಕ್ಕೆ ಬಿದ್ದರೆ ನಿನ್ನೆ ರಾತ್ರಿಯೂ ಕೂಡ ನನ್ನ ಮಕ್ಕಳು ತಿನ್ನಲಿಕ್ಕೆ ಸಿಗ್ತಾ ಇರಲಿಲ್ಲ, ಕುಡಿಯಲಿಕ್ಕಿಲ್ಲ. ಅವರನ್ನು ಸುಮ್ಮನೆ ಮಲಗಿಸಿ ಬೆಂಕಿ ಹತ್ತಿರ ಸುಮ್ಮನೆ ಒಲೆಗಳಲ್ಲಿ ಈ ರೀತಿ ಮಾಡಿ ಮಾಡಿ ಏನೋ ಕೊಡ್ತೇನೆ ಎಂದು ಹೇಳಿ ಅವರನ್ನು ಹೇಗೋ ನಿದ್ರೆ ಮಾಡಿ ಅವರು ನಿದ್ದೆಗೆ ಹೋಗಿದ್ದಾರೆ. ಬೆಳಿಗ್ಗೆ ಮಕ್ಕಳು ಎದ್ದ ತಕ್ಷಣ ಹೊರಗೆ ಬರುವಾಗ ಅಕ್ಕದ ಪಕ್ಕದ ಮನೆಯಿಂದ ಬಿದ್ದ ಖರ್ಜೂರ ನನ್ನ ಮಗುವಿನ ಹೃದಯದಲ್ಲಿ, ನನ್ನ ಮಗುವಿನ ಹೊಟ್ಟೆಗೆ ಹೋಗಬಾರದು ಹುಜೂರ್. ಅದಕ್ಕೆ ನಾನು ಬೆಳಿಗ್ಗೆ ಫಜರ್ ನಮಾಜ್ ಮುಗಿದ ತಕ್ಷಣ ಬೇಗ ಹೋಗ್ತೇನೆ, ಹೋಗಿ ಅಲ್ಲಿಂದ ಖರ್ಜೂರಗಳನ್ನು ತೆಗೆದು ಆ ಕಡೆ ನಾನು ಬೇಗನೆ ಹಾಕಿ ಬಿಡುತ್ತೇನೆ ಹುಜೂರ್ ಅಂತ ಹೇಳಿದರು. ಇದು ಕೇಳಿದ ಕರುಣೆಯ ಪ್ರತೀಕವಾದ ರಹ್ಮತುಲ್ ಲಿಲ್ ಆಲಮೀನ್ ಆದ ಹುಜೂರಿನ ಮನಸ್ಸು ಸ್ಪರ್ಶಿಸಿತು. ಹುಜೂರ್ ಹೇಳಿದ್ರು, ಯಾರಾದರೊಬ್ಬರು ಆ ಯಜಮಾನನನ್ನು ಕರೆದುಕೊಂಡು ಬನ್ನಿ ಎಂದು.
ಒಬ್ರು ಹೋದ್ರು, ಆ ಯಜಮಾನನನ್ನು ಕರೆದುಕೊಂಡು ಬಂದ್ರು. ಹೇಳಿದ್ರು, ಹುಜೂರ್ ನೀವೇನಾದರೂ ಆ ಖರ್ಜೂರದ ಗಿಡದ ಖರ್ಜೂರಗಳನ್ನು ಅಬು ದುಜಾನಾಗೆ ಕೊಡುವುದಾದರೆ ನಿನಗೆ ಸ್ವರ್ಗದಲ್ಲಿ ಇದೇ ರೀತಿಯಾದ ಖರ್ಜೂರವನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಖರ್ಜೂರದ ಗಿಡವನ್ನು ಕೊಡುತ್ತೇನೆ ಅಂತ ಹೇಳಿದರು. ದುನಿಯಾದ ಜಿಂದಗಿಯನ್ನು ಇಷ್ಟಪಡುವಂತಹ ಆ ಮನುಷ್ಯ ಹೇಳಿದರು, ಇಲ್ಲ ನನಗೆ ಕೊಡಲಿಕ್ಕಾಗಲ್ಲ ಎಂದು. ಆಗ ದೂರದಲ್ಲಿ ನಿಂತಹ ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಕೇಳುವಾಗ ಮೆಲ್ಲನೆ, ಈ ಆಫರ್ ಚಲೋ ಐತಿ, ಇದು ನನಗೆ ಸಿಕ್ಕಿದರೆ ಚಲೋ ಆಗುತ್ತೆ ಅಂತ ಹೇಳಿ ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಆ ಓನರ್ನ ಮನೆಗೆ ಹೋದ್ರು. ಹೋಗಿ ಕೇಳಿದ್ರು, ನೀನು ಆ ಖರ್ಜೂರ ಗಿಡವನ್ನು ನನಗೆ ಕೊಡ್ತೀಯಾ? ಇಲ್ಲ, ಕೊಡಲ್ಲ. ನಾನು ನನ್ನ ಮದೀನಾದ 1 ಎಕರೆ ಖರ್ಜೂರ ಗಿಡವನ್ನು ನಾನು ನಿಮಗೆ ಕೊಡ್ತೇನೆ. 1 ಎಕರೆ ಖರ್ಜೂರ ಗಿಡವನ್ನು ನಾನು ನಿಮಗೆ ಕೊಡ್ತೇನೆ. ನೀನು ಆ 1 ಖರ್ಜೂರವನ್ನು ಕೊಡುವಾಗ ಅವನಿಗೆ ಬಹಳ ಖುಷಿ ಆಯಿತು. ಅಲ್ಲಿ 1 ಎಕರೆ ಸಿಗ್ತಾ ಇರುವುದು ಇಲ್ಲಿ 1 ಖರ್ಜೂರದ ಗಿಡಕ್ಕೆ ಬೇಕಾಗಿ. ಆಯ್ತು, ಒಪ್ಪಿಕೋ ಅಂತ ಹೇಳಿದರು. ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ವಾಪಸ್ ಬಂದರು. ಅಬೂ ದುಜಾನರ ಮನೆಗೆ ಬಂದರು. ಹೇಳಿದರು, ಇನ್ನು ಆ ಖರ್ಜೂರ ನಿನಗೆ ನಾನು ದಾನವಾಗಿ ಕೊಟ್ಟಿದ್ದೇನೆ. ನನ್ನ ಮದೀನಾದಲ್ಲಿರುವ 1 ಎಕರೆಯನ್ನು ಅವನಿಗೆ ಕೊಟ್ಟು ಆ ಖರ್ಜೂರವನ್ನು ನಾನು ತೆಗೆದುಕೊಂಡಿದ್ದೇನೆ. ಇನ್ನು ಅದರಿಂದ ಬೀಳುವ ಖರ್ಜೂರವನ್ನು ನೀನು ತಗೋ, ನಿನ್ನ ಮಗನಿಗೆ ಚೆಲುವಾಗಿ ತಿನ್ನಲು ಕೊಡು ಎಂದು ದಾನವನ್ನು ಹೇಳಿದರು. ನಂತರ ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಹುಜೂರ್ ಅವರ ಹತ್ರ ಹೋಗ್ತಾ ಇದ್ದಾರೆ. ಹುಜೂರ್ ಅವರ ಹತ್ರ ಈ ಖುಷಿಯಿಂದ, ಸಂತೋಷದಿಂದ, ಕಾರಣ ಹುಜೂರಿಗೊಂದು ಕನಸಿತ್ತು, ಅಬೂ ದುಜಾನ ನಮಾಜಿನಿಂದ ಬೇಗ ಹೋಗಿ ಮಗುವಿಗೆ ಊಟ ಇಲ್ಲ ಅಂತ ಹೇಳಿ ಟೆನ್ಷನ್ ಇದೆ ಅಲ್ವಾ, ಅದಕ್ಕೊಂದು ಪರಿಹಾರ ಅಬೂ ದರ್ದಾ ಮಾಡಿದರಲ್ವಾ. ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಹುಜೂರ್ ಅವರ ಹತ್ರ ಹೋಗಿ ಅಸ್ಸಲಾಮು ಅಲೈಕುಂ. ಹುಜೂರ್ ಜವಾಬು ಕೊಡ್ತಾ ಇಲ್ಲ. 2ನೇ ಬಾರಿ ಜವಾಬು ಕೊಡ್ತಾ ಇಲ್ಲ. ಅಬೂ ದರ್ದಾಗೆ ಟೆನ್ಷನ್ ಆಯ್ತು. ಏನು ಟೆನ್ಷನ್? ಅಲ್ಲಿ 1 ಎಕರೆ ಹೋಯ್ತು, ಈ ಗಿಡ ಹೋಯ್ತು ಅಂತ ಅಲ್ಲ, ಆ ಟೆನ್ಷನ್ ಅಲ್ಲ. ಹುಜೂರ್ ನನ್ನೊಂದಿಗೆ ಮಾತಾಡ್ತಾ ಇಲ್ಲಲ್ಲ, ಏನಾಯ್ತು ಅಂತ ಹೇಳಿ. ಆ ಟೈಮ್ ನಲ್ಲಿ ಅಬೂ ದುಜಾನ ರಲಿಯಲ್ಲಾಹು ಅನ್ಹು, ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಅಲ್ಲಿಂದ 3ನೇ ಸತಿ ಹೇಳುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂ ದರ್ದಾ ಅನ್ನು ನೋಡಿ ಹೇಳಿದರು, ನಿನಗೆ ಸ್ವರ್ಗದಲ್ಲಿ 1 ಎಕರೆಯಲ್ಲ, ವಿಶಾಲವಾದಂತಹ ಸ್ವರ್ಗೀಯ ಖರ್ಜೂರಗಳ ತೋಟಗಳನ್ನು ನಿನಗೆ ನಾನು ಈಗಲೇ ಕೊಟ್ಟಿದ್ದೇನೆ ಎಂದು. ಎಷ್ಟು ಚಲುವಾದಂತಹ ಸಂದೇಶ. ನಂತರ ಅಬೂ ದರ್ದಾ ತಮ್ಮ ಮನೆಗೆ ಹೋದ್ರು. ಹೆಂಡತಿ ಹತ್ರ ಹೋದ್ರು. ಹೆಂಡತಿ ಹತ್ರ ಹೋದರೆ, ನಿಮ್ಮ ಗಂಡ ನೀವು ಹೋದಂತ ಕಾರು ಕೊಟ್ಟು ಬಂದ್ರೆ, ಮೊಬೈಲ್ ವ್ಯಾಪಾರ ಮಾಡಿ ಬಂದ್ರೆ, ಚಲುವಾದ ಡ್ರೆಸ್ ಹಾಕೊಂಡು ಹೋಗಿ ವಾಪಸ್ ಬರುವಾಗ ಅದರಲ್ಲಿ ಮಣ್ಣಾಗಿದ್ರೆ ನಾವು ಬೇಡಲ್ಲ, ನಾವು ತಿರುಗಿ ಅಬೂ ದರ್ದಾಗೆ ಬರೋಣ. ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಹೆಂಡತಿ ಹತ್ರ ಹೋಗಿ ಬಾಗಿಲು ಮುಟ್ಟಿ ಬಾಗಿಲು ಓಪನ್ ಮಾಡುವಾಗ ಹೇಳಿದಳು, ನಾನು ಇವತ್ತೊಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದೇನೆ. ನನ್ನ 1 ಎಕರೆ ತೋಟವನ್ನು 1 ಖರ್ಜೂರದ ಗಿಡಕ್ಕೆ ಮಾರಿ ಆ 1 ಖರ್ಜೂರ ಗಿಡವನ್ನು ಇವರಿಗೆ ಕೊಟ್ಟು ನಾನು ಬಂದಿದ್ದೇನೆ. ಆ ಟೈಮ್ನಲ್ಲಿ ಹೆಂಡತಿ, ನಿನಗೆ ನನ್ನ ಬೇಡ ಅಂತ ಹೇಳಿಲ್ಲ. ಹೇಳಿದರು, ನೀವೆಷ್ಟೊಂದು ಭಾಗ್ಯವಂತರು, ಎಷ್ಟೊಂದು ಪುಣ್ಯ ಕೆಲಸವನ್ನು ಮಾಡಿದ್ದೀರಿ, ಇಂತಹ ಒಂದು ಗಂಡನನ್ನು ಪಡೆದ ನಾನೆಷ್ಟು ಶ್ರೇಷ್ಠ ಅಂತ ಹೇಳಿದರು. ಆ ರೀತಿಯಾಗಿತ್ತು ಹುಜೂರ್ ಅವರ ಪರಿವರ್ತನೆ. ಆದ್ದರಿಂದಲೇ ಇಷ್ಟಪಟ್ಟರು ಸಹಾಬಿಗಳು, ಎಲ್ಲರೂ ಕೂಡ ಇಷ್ಟಪಟ್ಟರು. ಆ ರೀತಿ ನಮ್ದು ಕೂಡ ಆಗಬೇಕು. ಅಲ್ಲಾಹು ತೌಫೀಕ್ ಕೊಡಲಿ. ಚಲುವಾಗಿ ಕಲಿಬೇಕು. ಹುಜೂರ್ ಕಲಿಸಿದ್ದು, ಹುಜೂರ್ ಪ್ರಚಾರ ಮಾಡಿದ್ದು ಈ ಸಂದೇಶಗಳನ್ನಾಗಿದೆ. ಈ ಭಾವೈಕ್ಯತೆಯ, ಪ್ರೀತಿಯ, ಒಗ್ಗಟ್ಟಿನ, ಶಾಂತಿಯ ಮಂತ್ರ ನಿರಂತರ ನಮ್ಮ ಹೃದಯದಲ್ಲಿ ಜೋಪಾನವಾಗಿರಲಿ. ಆ ಜೋಪಾನ ಯಾವಾಗಲೂ ಪ್ರಸರಿಸ್ತಾ ಇರಲಿ. ನಿಮ್ಮ ಮಕ್ಕಳಿಗೆ ಚಲುವಾಗಿ ಹೇಳಿಕೊಡಿ. ದಿನವೂ ಕರೀರಿ ಮಕ್ಕಳನ್ನು, ತಬ್ಬಿ ಹೇಳಿಕೊಡಿ. ಈ ರೀತಿ ಬದುಕಬೇಕಪ್ಪ, ಈ ರೀತಿ ಇರಬೇಕಪ್ಪ. ಆ ಒಂದು ಪ್ರೀತಿಯ ಬಾಂಧವ್ಯವನ್ನು ಮಕ್ಕಳು ಮತ್ತು ತಂದೆಯರು, ಮಕ್ಕಳು ಮತ್ತು ತಾಯಂದಿರು, ಗಂಡ ಮತ್ತು ಹೆಂಡತಿಯರು, ಅಜ್ಜ ಅಜ್ಜಂದಿರು, ಅಕ್ಕಪಕ್ಕದ ಮನೆಯವರು, ಹಿಂದೂ ಆಗಿರಲಿ ಮುಸಲ್ಮಾನರಾಗಿರಲಿ, ಒಂದು ದಿನ ಸಾಯ್ಬೇಕು. ಸಾಯುವಾಗ ಏನ್ ತಗೊಂಡು ಹೋಗಲ್ಲ. ಗೂಗಲ್ ಪೇ ವರ್ಕ್ ಆಗುತ್ತೆ, ಅಲ್ಲಿ ATM ವರ್ಕ್ ಆಗುತ್ತಾ? ಸಣ್ಣ ಕಾರ್ಡ್ ಅದಾದ್ರೂ ತಗೊಂಡು ಹೋಗಿದ್ದು ಬಿಡುತ್ತಾ? ಒಂದು ATM 2 ಕಾರ್ಡ್ ಇಟ್ಟು ಬಿಡೋಣ, ಅದರೊಳಗೆ ಏನ್ ತಗೊಂಡು ಬಿಡ್ತಾರ? ಏನ್ ತಗೊಂಡು ಹೋಗಲ್ಲ, ಏನು ತಗೊಂಡು ಹೋಗಲ್ಲ. ನಿನ್ನೆಯಷ್ಟೇ RTCಯಲ್ಲಿ ಸಿಗ್ನೇಚರ್ ಮಾಡಕ್ಕೆ, ಪೇಪರ್ ನಲ್ಲಿ ಸಿಗ್ನೇಚರ್ ಮಾಡಕ್ಕೆ ಅದು ಇದು ಹೇಳುವನು. ಈ ಸ್ಟೇಜ್ ನಲ್ಲಿರುವಂತಹ ಈ ಮೈಕಿಗೆ ಗ್ಯಾರಂಟಿ ಇದೆ, ನನಗೆ ಗ್ಯಾರಂಟಿ ಇದೆ, ಈ ವೇದಿಕೆಯಿಂದ ನಾನು ಇಳಿಬಹುದು ಅಂತ. ಕಬ್ರಸ್ತಾನಲ್ಲಿ ಬರೆದಿಲ್ಲ ವಯಸ್ಕರಿಗೆ ಮಾತ್ರ ಅಂತ. ಕಬ್ರಸ್ತಾನಲ್ಲಿ ಬರೆದಿದೆಯಾ ವಯಸ್ಕರಿಗೆ ಮಾತ್ರ ಪ್ರವೇಶ ಇಲ್ಲಿ ಅಂತ? ಎಲ್ಲರೂ ಹೋಗ್ಬೋದು, ಮಗು ಹೋಗ್ಬೋದು, ನೌಜವಾನ ಹೋಗ್ಬೋದು, ಯಾವ ಟೈಮ್ ಹೋಗ್ಬೋದು, ಯಾವ ಟೈಮಿಗೂ ಬೇಕಾದ್ರೂ ಹೋಗ್ಬೋದು. ಮರಣ ನಿರಂತರವಾಗಿ ಯೋಚನೆ ಇರಲಿ, ಯಾವ ಟೈಮ್ನಲ್ಲಿ ಬೇಕಾದ್ರೂ ಮರಣ ಹೊಂದುತ್ತೆ. ಆದ್ದರಿಂದ ಎಜುಕೇಶನ್ ವಿಷಯದಲ್ಲಿ ಒಳ್ಳೆಯ ಒಂದು ಇದಿರಬೇಕು, ಪ್ರಜ್ಞೆ ಇರಬೇಕು. ಹಾಗೆ ಇಲ್ಲಿ ಉರ್ದು ಶಾಲೆ ವಿಷಯ ಒಬ್ರು ಹೇಳಿದ್ರು, ನೀವು ಚಲೋ ಕಲಿಯಿರಿ, ಯಾವ ಭಾಷೆ ಆದ್ರೂ ಕಲಿಯಿರಿ, ಅರಬಿ ಕಲಿಯಿರಿ, ಇಂಗ್ಲಿಷ್ ಕಲಿಯಿರಿ, ಕನ್ನಡ ಕಲಿಯಿರಿ, ಒಳ್ಳೆಯ ಧರ್ಮ ಬೋಧನೆಯನ್ನು ನೀವು ಕಲಿಯಿರಿ. ಅವರವರ ಧರ್ಮಗಳನ್ನು ಅವರವರು ಚೆಲುವಾಗಿ ಆಚರಿಸಲಿ. ಅವರ ಜಯಂತಿ ನಡೆಯುವಾಗ ನಮಗೆ ಬೇಜಾರಾಗಬಾರ್ದು, ನಮ್ಮ ಜಯಂತಿ ನಡೆಯುವಾಗ ಅವರಿಗೂ ಬೇಜಾರಾಗಬಾರ್ದು. ಪರಸ್ಪರ ಸಿಹಿಯನ್ನು ಹಂಚುತ್ತಾ, ಪರಸ್ಪರ ಪ್ರೀತಿಯನ್ನು ಹಂಚುತ್ತಾ
ಭಾವೈಕ್ಯತೆ ಎನ್ನುವ ಹಂಚುತ್ತಾ ಒಗ್ಗಟ್ಟಿನಿಂದ ಒಳ್ಳೆಯ ಸಮಾಜವನ್ನು ಕಟ್ಟೋಣ. ಈ ಭವ್ಯ ಭಾರತದ ಸುಂದರವಾದಂತಹ ಈ ರಮಣೀಯವಾದ ದೃಶ್ಯವನ್ನು ಜಗತ್ತಿಗೆ ನಿರಂತರವಾಗಿ ತೋರಿಸ್ತಾ ನಾವು ಭಾರತೀಯರಾಗಿ ಒಂದು ಕೈಯಲ್ಲಿ ಕುರ್ಆನ್ ಇದ್ದರೆ ಮತ್ತೊಂದು ಕೈಯಲ್ಲಿ ಅಂಬೇಡ್ಕರ್ ಕೊಟ್ಟಂತಹ ಕಾನ್ಸ್ಟಿಟ್ಯೂಷನ್ ಇರಬೇಕು, ಒಂದು ಕೈಯಲ್ಲಿ ಹದೀಸಿನ ಸಂದೇಶಗಳಿದ್ದರೆ ಒಂದು ಕೈಯಲ್ಲಿ ಕುವೆಂಪು ಹೇಳಿಕೊಟ್ಟಿರುವಂತಹ ಸಂದೇಶಗಳಿರಬೇಕು, ಟ್ಯಾಗೋರ್ ಕೊಟ್ಟ ಸಂದೇಶಗಳಿರಬೇಕು, ಬಸವಣ್ಣ ಕೊಟ್ಟ ಸಂದೇಶಗಳಿರಬೇಕು, ಜವಾಹರ್ಲಾಲ್ ನೆಹರು ಕೊಟ್ಟ ಸಂದೇಶಗಳಿರಬೇಕು, ಮೊಹಮ್ಮದ್ ಅಲಿ ಜೌಹರ್ ಕೊಟ್ಟ ಸಂದೇಶಗಳಿರಬೇಕು. ನಮ್ಮ ಜೀವನದ ಉದ್ದಕ್ಕೂ ಈ ಸಂದೇಶಗಳನ್ನು ಹಂಚುತ್ತಾ ಚಲುವಾಗಿ ಮುನ್ನೋಗೋಣ. ಅಲ್ಲಾಹು ತೌಫೀಕನ್ನು ಕೊಡಲಿ. ನೀವೆಲ್ಲರೂ ಕೂಡ ನನಗೆ ದುಆ ಮಾಡಬೇಕು, ನಮ್ಮ ಮದರಸಾಗೆ ಬೇಕಾಗಿ ದುಆ ಮಾಡಬೇಕು. ಯಾವಾಗಲೂ ಕೂಡ ಇಲ್ಲಿ ಕಂದಗಲ್ ಇಲ್ಲಿ ರಕ್ಕಸಗಿ ಬಂದರೆ ಚಲುವಾಗಿ ನೀವು ಸಹಾಯ ಮಾಡ್ತೀರಿ, ಪ್ರೀತಿಸ್ತೀರಿ. ರಂಜಾನ್ ಅಲ್ಲೂ ನಮ್ಮ ಅಮೀರ್ ಸಾಹಬ್ ಯಾವಾಗಲೂ ಕೂಡ ನಮ್ಮ ಅಜ್ಮೀರ್ ಸಾಹಬ್ ಸಮೇತ ಇಬ್ಬರು ಪರಿಚಯದವರ ಬಗ್ಗೆ ಹೇಳಿದ್ದಾರೆ. ಸುಮಾರು ನೌಜವಾನ್ಗಳಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಟೈಮ್ನಲ್ಲಿ ಜೊತೆ ಇರಿ. ನಾವು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೇವೆ. ಅವರನ್ನು ಒಳ್ಳೆ ಇಂಜಿನಿಯರ್, ಅಡ್ವೊಕೇಟ್, ಎಲ್ಲೆಲ್ಲ ಒಳ್ಳೆ ಪೊಸಿಷನ್ಗೆ ತರಬೇಕು. ಇಸ್ಲಾಮಿಕ್ ಎಜುಕೇಶನ್ ಕೊಡಬೇಕು. ಅವರು ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆಯ ಖ್ಯಾತವಂತರಾಗಬೇಕು. ಇಲ್ಲಿ ಪ್ರವಚನ ನೀಡಕ್ಕೆ ಎಳಕಲ್ಲಿಂದ ಒಬ್ಬರು ಹಜರತ್ ಬರುವಂತಾಗಿರಬಾರದು, ರಕ್ಕಸಗಿಯಲ್ಲಿ ಅಂತ ಪ್ರವಚನಕಾರ ಇರಬೇಕು. ಅದಕ್ಕೆ ಏನ್ ಮಾಡಬೇಕು ನಾವು ಈಗನೇ ಅದಕ್ಕೆ ಬೀಜಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಚಲವಾಗಿ ಬೆಳೆಸಿ ಕ್ಲೀನ್ ಮಾಡಿ ಚಲವಾಗಿ ಬೆಳೆಸಬೇಕಂತ ನೂರಾರು ಆಲಿಮ್ಗಳಿಗೆ, ಒಳ್ಳೆಯ ಪ್ರವಚನಕಾರರಿಗೆ, ಪಂಡಿತರಿಗೆ, ಬುದ್ಧಿವಂತರಿಗೆ, ಬುದ್ಧಿಜೀವಿಗಳಿಗೆ ಜನ್ಮ ಕೊಡುವ ಊರಾಗಿ ಈ ರಕ್ಕಸಗಿ ನಿರಂತರವಾಗಿ ಬೆಳಗುತ್ತಾ ಇರಲಿ ಎಂದು ಮಾತ್ರ ಹೇಳುತ್ತಾ ಎಳಕರಿಗೆ ಬಂದಾಗ ನಮ್ಮನ್ನು ಭೇಟಿಯಾಗ್ತಾ ಇರಿ. ನಾವು ಈಗ ನಮ್ಮ ದರ್ಗಾ ಇದೆ, ಮುರ್ತುಜಾ ಖಾದ್ರಿ ದರ್ಗಾದ ಹಿಂದುಗಡೆ ನಮ್ಮ ಸಂಸ್ಥೆ ನಡೀತಾ ಇದೆ. ಆದರೆ ಇನ್ಶಾ ಅಲ್ಲಾ ನಾವೊಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿಲ್ಲ, 2.5 ಎಕರೆ ಜಮೀನು ತಗೊಂಡಿದ್ದೇನೆ. ಅದಕ್ಕೆ ಲಕ್ಷಗಟ್ಟಲೆ ರೊಕ್ಕ ಬೇಕು. ಅದಲ್ಲೂ ಕೂಡ ಅಲ್ಲಾಹು ಕೊಡ್ತಾನೆ, ಅದೇನು ದೊಡ್ಡ ವಿಷಯನೆಲ್ಲ. 22 ಲಕ್ಷ ರೂಪಾಯಿ ನಮಗೆ ಅದಕ್ಕೆ ಖರ್ಚಿದೆ. ಯಾವುದು ಕೂಡ ಈಗಲೂ ಕೂಡ ಕೊಟ್ಟಿಲ್ಲ. ಇನ್ಶಾ ಅಲ್ಲಾ ನಾವು ಒಳ್ಳೆ ಸಂಸ್ಥೆಗಳನ್ನು ಕಟ್ಟಬೇಕು, ಸ್ಕೂಲ್ಗಳನ್ನು ಕಟ್ಟಬೇಕು, ಕುರ್ಆನ್ ಅನ್ನು ಕಲಿಸಬೇಕು, ಒಂದೊಳ್ಳೆ ಸಮಾಜಕ್ಕೆ ಸಂದೇಶಗಳು ನೀಡಬೇಕು. ಅದಕ್ಕೆ ಬೇಕಾಗಿ ನಾವಿಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ನನ್ನ ಊರು ಇದೆಲ್ಲ, ನಾನು ಮಡಿಕೇರಿ, ಕೇರಳದ ಹತ್ತಿರ ಇರುವಂತಹ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಇರುವುದು. ಆದರೆ ನನ್ನ ಸೇವೆಗಳೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮ ಸಿದ್ದರ ಫೌಂಡೇಶನ್ ವತಿಯಿಂದ ನೂರಾರು ಮದರಸೆಗಳು, ಮಕ್ತಬುಗಳು, ಬಡ ಜನರಿಗೆ ಊಟ ಕೊಡುವಂಥದ್ದು, ನೀರು ಕೊಡುವಂಥದ್ದು, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಈ ರಬೀഉಲ್ ಅವ್ವಲ್ ತಿಂಗಳಿನಲ್ಲಿ ಮಾತ್ರ ನಾವು 112 ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. ನಿನ್ನೆ ಅಮ್ಮ ಸೇವಾ ಕೇಂದ್ರ ಗೊತ್ತಲ್ವ, ಎಳಕಲ್ಲಿರುವ ಅಲ್ಲಿ ಮತ್ತೆ ಕಮಿಷನರಿಗೆ, ತಹಶೀಲ್ದಾರರಿಗೆ, ಕಾಲೇಜುಗಳಿಗೆ ಎಲ್ಲ ಕಡೆ ಹೋಗಿ ಪುಸ್ತಕಗಳನ್ನು ಫ್ರೀ ಆಗಿ 112 ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಇನ್ನೂ ಕೂಡ ಕೊಡ್ತಾ ಇದ್ದೇವೆ. ಮರ್ಸಿ ವ್ಯಾನ್ ಅಂತ ಪ್ರಾಜೆಕ್ಟ್ ನಲ್ಲಿ ಹಳ್ಳಿಗಳಲ್ಲಿ ಊಟಕ್ಕೆ ಖರ್ಚು ಇಲ್ಲದವರಿಗೆ ನಾವು ಊಟವನ್ನು ಹಾಕಿ ಅವರಿಗೆ ಎಜುಕೇಶನ್ ಸಂಬಂಧವಾದ ಮೆಸೇಜ್ಗಳನ್ನು ಕೊಡುವಂತಹ 10,000 ಫುಡ್ ಕಿಟ್ಗಳನ್ನು ಕೊಡುವಂತಹ ಪ್ಲಾನ್ ಅನ್ನು ಈ ತಿಂಗಳಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಐ ಕ್ಯಾಂಪ್ ನೆನ್ನೆ ಎಳಕಲ್ಲಿ ನಡೆಯಿತು, ಬ್ಲಡ್ ಕ್ಯಾಂಪ್ಗಳು ನಡೆಯಿತು. ಹೀಗೆ ಮಕ್ಕಳ ಕಾಂಪಿಟೇಷನ್ಗಳಿದೆ. ಹಾಗೇನೆ ಅಕ್ಟೋಬರ್ ತಿಂಗಳ ಫಸ್ಟ್ ದಿನ ಇನ್ಶಾ ಅಲ್ಲಾ ನಮ್ಮ ಮಕ್ಕಳ ಒಳ್ಳೆಯ ಕಾರ್ಯಕ್ರಮ ಎಳಕಲ್ಲಿ ನಡೆಯಲಿಕ್ಕಿದೆ. ಇನ್ಶಾ ಅಲ್ಲಾ ನಾನು ರಕ್ಕಸಗಿಯ ಎಲ್ಲರನ್ನೂ ಕೂಡ ಈ ಒಂದು ವೇದಿಕೆಯ ಮೂಲಕ ನಾನು ಕರೀತಾ ಇದ್ದೇನೆ, ಆಮಂತ್ರಿಸ್ತಾ ಇದ್ದೇನೆ. ಐ ಇನ್ವೈಟ್ ಯು ಆಲ್. ಇನ್ಶಾ ಅಲ್ಲಾ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳು ಚಲವಾಗಿ ಇಂಗ್ಲಿಷ್, ಕನ್ನಡ ಡಿಬೇಟ್ಗಳು, ಭಾಷಣಗಳು, ಬಯಾನಗಳು, ಒಳ್ಳೆಯ ಪ್ರೋಗ್ರಾಮ್ಗಳನ್ನು ನೋಡುವಾಗ ಅವರೆಲ್ಲರೂ ಕೂಡ ಗ್ರಾಮಗಳಿಂದ ಬಂದಂತಹ ಮಕ್ಕಳು ಚಲವಾಗಿ ಬೆಳೆದಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದೇವೆ, ಬೆಳೆದಿದ್ದಾರೆ, ಬೆಳೀತಾರೆ, ಭವಿಷ್ಯವಿದೆ. ಅವರು ಈ ನಾಡನ್ನು ಕಟ್ಟುವವರು. ಅಲ್ಲಾಹು ನಮಗೆಲ್ಲರಿಗೂ ಕೂಡ ತೌಫೀಕನ್ನು ಕೊಡಲಿ ಎಂದು ಮಾತ್ರ ಹೇಳುತ್ತಾ, ಅರ್ಹಮುರ್ ರಹಮಾನಾದ ಅಲ್ಲಾಹ್ ಈ ಮಜ್ಲಿಸ್ಸನ್ನು ಕಬೂಲ್ ಮಾಡಬೇಕು. ಅಲ್ಲಾಹ್ ಅರ್ಹಮುರ್ ರಹಮಾನಾದ ಅಲ್ಲಾಹ್ ಈ ಒಂದು ಸಭೆಯನ್ನು ಆಯೋಜಿಸಿದಂತಹ ಇಲ್ಲಿರುವಂತಹ ಅಂಜುಮನ್ ಇಸ್ಲಾಮಿಕ್ ಕಮಿಟಿ, ಇಲ್ಲಿನ ನೌಜವಾನುಗಳು ಇದಕ್ಕೆ ಬೇಕಾಗಿ ರಾತ್ರಿ ಹಗಲನ್ನದೇ ದುಡಿದಿದ್ದಾರೆ, ಓಡಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನೀನು ಬರಕತ್ತು ಕೊಡಬೇಕು. ಅಲ್ಲಾಹ್ ಅವರಿಗೆ ಬೇಕಾದ ಸಹಾಯಗಳನ್ನು ಮಾಡಿದ ಹಲವಾರು ಹಿರಿಯರು ವೇದಿಕೆಯಲ್ಲಿದ್ದಾರೆ, ಅವರಿಗೆ ಬರಕತ್ತು ಕೊಡಬೇಕು. ಅಲ್ಲಾಹ್ ಇಷ್ಟೊತ್ತಾದರೂ ಕೂಡ ವೇದಿಕೆಯಿಂದ ಇಳಿಯದೆ ಇಲ್ಲೇ ಕೂತು ಬಯಾನನ್ನು ಆಲಿಸಿದಂತಹ ಒಳ್ಳೆಯ ಮನಸ್ಸಿನ ಮಂದಿ ಊರಿನಲ್ಲಿದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯ ಕೊಡಬೇಕು. ಅಲ್ಲಾಹ್ ದೀರ್ಘಾಯುಷ್ಯ ಕೊಡಬೇಕು. ಅಲ್ಲಾಹ್ ಈ ರಕ್ಕಸಗಿಯಲ್ಲಿ ಭಾವೈಕ್ಯತೆಯನ್ನು ನೀನು ಗಟ್ಟಿ ಮಾಡಿಕೊಡಬೇಕು. ಅಲ್ಲಾಹ್ ನಮ್ಮೆಲ್ಲ ಸಮಸ್ಯೆಗಳಿಗೆ ನೀನು ಪರಿಹಾರವನ್ನು ಕೊಡಬೇಕು. ಅಲ್ಲಾಹ್ ನಮಗೆಲ್ಲ ರೋಗಗಳಿಂದ ಶಿಫಾವನ್ನು ಕೊಡಬೇಕು. ಅಲ್ಲಾಹ್ ನಮ್ಮ ಮನೆಗಳಲ್ಲಿ, ಕುಟುಂಬದಲ್ಲಿ ಹಲವಾರು ರೋಗಿಗಳಿದ್ದಾರೆ, ಅವರಿಗೆಲ್ಲರಿಗೂ ನೀನು ಆದಷ್ಟು ಬೇಗ ಶಿಫಾವನ್ನು ಕೊಡಬೇಕು. ಅಲ್ಲಾಹ್ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿಯನ್ನು ನೀನು
ನೀನು ಕೊಡಬೇಕು ಅಲ್ಲ. ನಮ್ಮನ್ನು ಒಳ್ಳೆಯವರ ಸಾಲಿನಲ್ಲಿ ಸೇರಿಸಬೇಕು ಅಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ಗಳು ಚಲುವಾಗಿಸಬೇಕು ಅಲ್ಲ. ರಹಮಾನಾದ ಅಲ್ಲ, ಕುಟುಂಬಗಳಲ್ಲಿ ಸಂತೋಷ ಕೊಡಬೇಕು ಅಲ್ಲ, ನೆಮ್ಮದಿಯನ್ನು ಕೊಡಬೇಕು ಅಲ್ಲ. ಅಲ್ಲ, ಒಳ್ಳೆಯ ಚಲುವಾದ ನಿದ್ದೆಯನ್ನು, ಆರೋಗ್ಯವನ್ನು ಕೊಡಬೇಕು ಅಲ್ಲ. ಹಲಾಲಾದ ರಿಸ್ಕ್ ಕೊಡಬೇಕು ಅಲ್ಲ. ಇನ್ನೊಬ್ಬರ ಸೊತ್ತು ನಮಗೆ ಕೊಡಬಾರದು ಅಲ್ಲ. ಅನ್ಯರ ಸಂಪತ್ತು ನಮ್ಮ ರಕ್ತದಲ್ಲಿ ಮಿಶ್ರಿತಗೊಳಿಸಬಾರದು ಅಲ್ಲ. ನಮ್ಮ ಸೇವೆಗಳು ಕಬೂಲ್ ಮಾಡಬೇಕು ಅಲ್ಲ. ನಮ್ಮ ಹೃದಯಗಳು ಶುದ್ಧೀಕರಿಸಬೇಕು ಅಲ್ಲ. ರಹಮಾನಾದ ಅಲ್ಲ, ಇಂತಹ 106 ಕಾರ್ಯಕ್ರಮಗಳು ನಡೆಯುವಂತ ಊರಾಗಿ ರಕ್ಕಸೆಯನ್ನು ಪರಿವರ್ತಿಸಬೇಕು ಅಲ್ಲ. ಕೃಷಿಕರಿದ್ದಾರೆ, ಕೆಲಸ ಮಾಡುವವರಿದ್ದಾರೆ, ಉದ್ಯೋಗ ಮಾಡುವವರಿದ್ದಾರೆ, ಸೇವೆ ಮಾಡುವವರಿದ್ದಾರೆ, ಬಿಸ್ನೆಸ್ ಮಾಡುವವರಿದ್ದಾರೆ, ಹಲವು ಕಡೆ ಓಡಾಡುವವರಿದ್ದಾರೆ. ಎಲ್ಲರಿಗೂ ಕೂಡ ನೀನು ಬರಕತ್ತು ಕೊಡಬೇಕು ಅಲ್ಲ. ಅಲ್ಲ, ನನಗೆ ಏನೇನು ಒಳ್ಳೆಯದು ಬೇಕು ಎಲ್ಲವನ್ನೇನು ಕೊಡಬೇಕು ಅಲ್ಲ. ನಮ್ಮಡೆಯಲ್ಲಿ ಶತ್ರುತ್ವ ಕೊಡಬಾರದು ಅಲ್ಲ. ಪ್ರೀತಿ ಕೊಡಬೇಕು ಅಲ್ಲ. ಒಗ್ಗಟ್ಟನ್ನು ಕೊಡಬೇಕು ಅಲ್ಲ. ಮಕ್ಕಳಿಲ್ಲದೆ ಮದುವೆಯಾಗಿ ವರ್ಷಗಳಾದವರಿದ್ದಾರೆ, ಒಳ್ಳೆ ಮಕ್ಕಳನ್ನು ಕೊಡಬೇಕು ಅಲ್ಲ. ಮನೆ ಇಲ್ಲದವರಿಗೆ ಒಳ್ಳೆ ಮನೆಯನ್ನು ಕೊಡಬೇಕು ಅಲ್ಲ. ಕೆಲಸ ಇಲ್ಲದವರಿಗೆ ಚಲುವಾದ ಕೆಲಸವನ್ನು ಕೊಡಬೇಕು ಅಲ್ಲ. ಒಟ್ಟಿನಲ್ಲಿ ಚಲುವಾದ ಬದುಕು ಕೊಟ್ಟು, ಚಲುವಾದ ಮರಣ ಕೊಟ್ಟು, ಒಳ್ಳೆಯ ಮನುಷ್ಯನಾಗಿ ಮರಣ ಹೊಂದಿದಾಗ 4 ಮಂದಿ ಒಳ್ಳೆಯ ಮನುಷ್ಯನಾಗಿದ್ದ ಎಂದು ಹೇಳಲಿಕ್ಕೆ ಅಲ್ಲ ನಮಗೆಲ್ಲರಿಗೂ ಕೂಡ ಭಾಗ್ಯವನ್ನು ಕೊಡಬೇಕು ಅಲ್ಲ. ಆಮೀನ್ ರಹಮತಿಗೆ ಯಾ ರಹಮರ್ ರಾಹಿಮೀನ್. ಸಮಯ ಲೇಟ್ ಆಗಿದ್ದರೆ, ಯಾರಿಗಾದ್ರೂ ಟೆನ್ಷನ್ ಆಗಿದ್ದರೆ, ಬೇಜಾರಾಗಿದ್ದರೆ ಎಲ್ಲರೂ ಮಾಫ್ ಮಾಡಬೇಕು ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿನಲ್ಲಿ ಯಾರಿಗ